ಮಂದಾಕಿನೀಯಸ್ಯ ಮಾಲತೀ ಮಾಲಿಕಾನಿಭಃ ಮೌನಿ ಮಾನಸಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಇಂದಿನ ತಿಂಗಳ ಈ 3ನೇ ದಿವಸದ ಉಪನ್ಯಾಸ ಪ್ರಾಯೋಜಕರಾಗಿರ್ತಕ್ಕಂತಹ ಶ್ರೀ ನಾಗೇಶಪ್ಪ ಅವರು ಮಲೆಬೆನ್ನೂರಿಂದ ಬಂದಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಿಸಿ ಹಿರಿಯರಾಗಿರ್ತಕ್ಕಂತಹ ಪತ್ತಿ ಪಾಂಡುರಂಗ ಹಾಗೂ ಪತ್ತಿ ಶ್ರೀಧರ ಮತ್ತು ಶ್ರೀಮತಿ ಶ್ರೀಧರ ಅವರಿಗೆ ನನ್ನ ನಮನಗಳನ್ನು ಸಮರ್ಪಿಸಿ ತಮ್ಮೆಲ್ಲರ ಸೌಹಾರ್ದತೆಯನ್ನು ಸ್ಮರಿಸಿಕೊಂಡು ಇಂದಿನ ಉಪನ್ಯಾಸವನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾಲದ ಬಗ್ಗೆ ಶ್ರೀರಾಮಚಂದ್ರ ಹಂಚ್ಕೋತಾ ಇದ್ದಾನೆ. ಕಾಲನಿಗೆ ದಯೆ ಎಂಬತಕ್ಕಂಥದ್ದೇ ಇಲ್ಲ. ಅವನು ಬಹಳ ಕ್ರೂರಿ. ಸರ್ಪವು ವಾಯುವನ್ನು ಕುಡಿಯುವಂತೆ ಕಾಲ ಪ್ರಾಣಗಳನ್ನು ಅಪಹಾರ ಮಾಡ್ತಾನೆ. ಆ ದೃಷ್ಟಿಯಿಂದ ಈ ಕಾಲವನ್ನು ಗೆಲ್ಲತಕ್ಕಂಥದ್ದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಈ ಕಾಲ ಎಂಬತಕ್ಕಂತಹ ಪ್ರಮೇಯದ ಬಗ್ಗೆ ತಮಗೆ ಬಹಳಷ್ಟು ಮಂದಿಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಎಂ ಶಿವರಾಮ್ ಅಂತ ವೈದ್ಯರಿದ್ದರು. ಅವರು ಕಾಲ ಅನ್ನೋದರ ಬಗ್ಗೆನೇ ವಿಶೇಷವಾಗಿ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಅಂಕಿತಾ ಪುಸ್ತಕದವರು ಅದನ್ನು ಮರುಮುದ್ರಣ ಮಾಡಿದ್ದಾರೆ. ಅದರಲ್ಲಿ ಕೆಲವು ಭಾಗವನ್ನು ವೇದಾಂತಕ್ಕೆ ಸಂಬಂಧಪಟ್ಟಿರೋದನ್ನು ತಮ್ಮ ಹತ್ರ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಕಾಲ ಎಂದರೆ ಏನು ಎಂಬುದಾಗಿ ಪ್ರಶ್ನೆ ಹಾಕ್ಕೊಂಡು ಅವರು ಉತ್ತರ ಕೊಡ್ತಾರೆ. 2 ಘಟನೆಗಳ ಅಂತರವೇ ಕಾಲ. ಒಂದು ಘಟನೆಗೂ ಇನ್ನೊಂದು ಘಟನೆಗೂ ಮಧ್ಯ ಇಡತಕ್ಕಂಥ ಸಮಯ ಏನೋ ಅದಕ್ಕೆ ಕಾಲ ಎಂಬುದಾಗಿ ಕರೀತಾರೆ. ಘಟನೆಗಳು 2 ನಿಶ್ಚಿತವಾಗಿ ನಿರಂತರವಾಗಿ ನಡೆಯುತ್ತಿದ್ದರೆ ಅವುಗಳ ಅಂತರದಿಂದ ಕಾಲವನ್ನು ಅಳೆಯಬಹುದು. ಗಡಿಯಾರವನ್ನು ನೋಡಿ 4 ಗಂಟೆ ಆಗು ಹೋಯ್ತಪ್ಪ ಎನ್ನುತ್ತೇವೆ. ಹಾಗಂದ್ರೇನು? ನಮ್ಮೂರಿನಲ್ಲಿ ಸೂರ್ಯ ನೆತ್ತಿಯ ಮೇಲೆ ಸರಿಯಾಗಿ ಬಂದ, ಆಗ ನನ್ನ ನೆರಳು ತುಂಬ ಚಿಕ್ಕದು. ಅದೊಂದು ಘಟನೆ. ನಾಳೆಯ ದಿನವೂ ಇದೇ ಘಟನೆ ನಡೆಯುತ್ತದೆ. ಲಕ್ಷಾಂತರ ವರ್ಷಗಳಿಂದ ಪ್ರತಿದಿನವೂ ಒಮ್ಮೆಯೂ ತಪ್ಪದೆ ಈ ಘಟನೆಗಳು ನಡೆಯುತ್ತವೆ. ಅದಕ್ಕೆ ಸೂರ್ಯನಿಗೆ ಇರತಕ್ಕಂತಹ ಕಾಲ ನಿಯಮ ಅತ್ಯಂತ ಶ್ರೇಷ್ಠವಾಗಿರೋದು. ಯಾವತ್ತೂ ಕೂಡ ಸೂರ್ಯ ಎಂಬತಕ್ಕಂಥ ಭಗವಂತ ಕಾಲವನ್ನು ಮೀರಿಲ್ಲ. ನಾವು ಕಾಲವನ್ನು ಮೀರಬಹುದು, ಆದರೆ ಸೂರ್ಯ ಪ್ರತಿದಿನವೂ ಕೂಡ ಸಕಾಲಕ್ಕೆ ಉದಯ ಆಗ್ತಾನೆ ನೋಡಿ. ನಮಗೆ ಭಾನುವಾರ ಆದರೆ ಸ್ವಲ್ಪ ತಡ ನಾವು ಹೇಳೋದು, ಪ್ರತಿದಿನಕ್ಕಿಂತಲೂ ಅಯ್ಯೋ ಒಂದಿನ ಆದರೂ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಮಲ್ಕೊಂಡ್ರೆ ಆಯಿತು ಅಂತ. ಆದರೆ ಸೂರ್ಯನಿಗೆ ಹಾಗಲ್ಲ. ಅದಕ್ಕೆ ನೋಡಿ, ಯಾವಾಗಲೂ ಕೂಡ ಸೂರ್ಯೋದಯ ಅನ್ನೋದು ಯಾವ ಕಾಲಕ್ಕಾಗಬೇಕೋ ಅದೇ ಕಾಲಕ್ಕೆ ನಡೆಯುತ್ತೆ. ಸೂರ್ಯೋದಯ ಎಂಬತಕ್ಕಂಥದ್ದು. ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಕೆಂಪು ಬಣ್ಣ ಮೊದಲು ಬರುತ್ತೆ, ಆಮೇಲೆ ಸೂರ್ಯ ಬರ್ತಾನೆ. ಸೂರ್ಯ ಮುಳುಗಿದ ಮೇಲೂ ಕೂಡ ಆ ಕೆಂಪು ಬಣ್ಣ ಅನ್ನೋದು ಒಂದು ಕ್ಷಣಕಾಲ ಇರುತ್ತೆ. ಅದಕ್ಕೆ ಉದಯೇ ಸವಿತಾ ರಕ್ತಃ. ಸೂರ್ಯೋದಯ ಕಾಲದಲ್ಲಿ ಸೂರ್ಯನ ಬಣ್ಣ ಕೆಂಪು. ರಕ್ತಶ್ಚ ಅಸ್ತಮಯೇ ತಥಾ. ಸೂರ್ಯಾಸ್ತ ಆಗುವಾಗಲೂ ಕೆಂಪು ಬಣ್ಣ ಹಾಗೆ ಇರುತ್ತೆ. ಸಂಪತ್ತೌಚ ವಿಪತ್ತೌಚ ಮಹಾತ್ಮನಾಂ ಏಕರೂಪತ. ಹಣ ಬರಲಿ ಹಣ ಹೋಗಲಿ ಒಂದೇ ರೀತಿಯಾಗಿ ಯಾವ ರೀತಿಯಾಗಿ ಮಹಾತ್ಮರಿರ್ತಾರೋ ಸೂರ್ಯ ಆ ರೀತಿಯಾಗಿರ್ತಾನೆ. ಚಂದ್ರ ನೋಡಿ, ಕೃಷ್ಣ ಪಕ್ಷ ಇರ್ಬೋದು, ಶುಕ್ಲ ಪಕ್ಷ ಇರ್ಬೋದು. ಚಂದ್ರನ ಗತಿ ಕಡಿಮೆ ಆಗ್ಬೋದು ಅಥವಾ ಚಂದ್ರನ ಗತಿ ಜಾಸ್ತಿ ಆಗ್ಬೋದು. ಆದರೆ ಯಾವತ್ತೂ ಕೂಡ ಅದರಿಂದ ಚಂದ್ರ ಬೇಜಾರು ಮಾಡಿಕೊಳ್ಳಲ್ಲ. ಕ್ಷೀಣವಾಗಲಿ ವೃದ್ಧಿಯಾಗಲಿ ಒಂದೇ ತರಹ ಇರ್ತಾನೆ. ಅದಕ್ಕೇ ಸೂರ್ಯ ಮತ್ತು ಚಂದ್ರರು ನಮ್ಮ ಸಮಸ್ತವಾಗಿರ್ತಕ್ಕಂಥ ಧರ್ಮವನ್ನು ನೋಡ್ಕೊಳ್ತಕ್ಕಂಥವರು ಅನ್ನೋ ಮಾತನ್ನು ಪಂಚತಂತ್ರದಲ್ಲಿ ವಿಷ್ಣು ಶರ್ಮ ಒಂದು ಶ್ಲೋಕದಲ್ಲಿ ಹೇಳ್ತಾನೆ.
ಆದಿತ್ಯ ಚಂದ್ರ ಅನಿಲೋ ಅನಲಶ್ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಅಥವಾ ಕಾಲಸ್ಯ ವೃತ್ತಂ ಎಂಬುದಾಗಿ. ಅಲ್ಲಿ ನೋಡಿ, ಈ 9 ವಸ್ತುಗಳು ಕೂಡ ಧರ್ಮವನ್ನು ಗೊತ್ತು ಮಾಡತಕ್ಕಂಥದ್ದು. ಅದು ಯಾವುದಕ್ಕೂ ಕೂಡ ಬೇರೆ ಎಂಬತಕ್ಕಂಥದ್ದೇ ಇಲ್ಲ. ಆಕಾಶ ಇರ್ಬೋದು, ಭೂಮಿ ಇರ್ಬೋದು, ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಕೊನೆಗೆ ನಮ್ಮ ಅಂತಃಕರಣ. ಅದಕ್ಕೆ ನಮಗೆ ಸಂದೇಹ ಉಂಟಾದಾಗ ನಮ್ಮ ಅಂತಃಕರಣವೇ ಪ್ರಮಾಣ ಅಂತ. ಸತ್ಪುರುಷರಿಗೆ ಏನಾದರೂ ಏನು ಮಾಡಬೇಕು ಅಂತ ಮಾನಸಿಕವಾಗಿ ಗೊಂದಲ ಉಂಟಾದರೆ ಅವರು ತಮ್ಮ ಅಂತಃಕರಣವನ್ನು ಕೇಳ್ಕೋತಾರೆ, ನಾನು ಹೀಗೆ ಮಾಡಬಹುದಾ ಇಲ್ವಾ, ಕೊನೆಗೆ ಅಷ್ಟೇ ಪ್ರಮಾಣ. ದುಷ್ಯಂತನಿಗೆ ನೋಡಿ, ದೂರ್ವಾಸರ ಶಾಪ ಬಂದುಬಿಟ್ಟು ಶಕುಂತಲೆಯನ್ನು ಮದುವೆ ಆಗಿದ್ದೇ ಮರ್ತೋಯ್ತು. ಹಾಗಿರುವಾಗ ಅವನ ಮನಸ್ಸು ಎಂತಹ ತೊಳಲಾಟದಲ್ಲಿದೆ ಅಂದರೆ, ಮದುವೆ ಮಾಡಿಕೊಂಡಿರೋ ಹೆಂಡತಿನ ಬಿಡೋದು ಹೆಚ್ಚು ಪಾಪನೋ, ಮದುವೆನೇ ಆಗದೇ ಇರತಕ್ಕಂಥ ಒಂದು ಹೆಂಡತಿ ಅಂತ ಇಟ್ಕೊಳ್ಳೋದು ಹೆಚ್ಚು ಪಾಪನೋ? ಎರಡೂ ಪಾಪನೇ ಗೊತ್ತು, ಆದರೆ ಯಾವ ಪಾಪ ನಾನು ಮಾಡಲಿ? ಎಷ್ಟು ದೈನ್ಯವಾಗಿ ತನ್ನಂತಾನೆ ಕೇಳ್ಕೊತಾನೆ ಅಂತ ಹೇಳಿದ್ರೆ, ಕೊನೆಗೆ ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ಅವನು ಹೇಳ್ತಾನೆ, ನನ್ನ ಅಂತಃಕರಣವೇ ಪ್ರಮಾಣ. ಆ ದೃಷ್ಟಿಯಿಂದ ಎರಡೂ ತಪ್ಪೇ ಆದರೂ ಕೂಡ ಕಂಪ್ಯಾರಿಟಿವ್ ಆಗಿ ಮದುವೆ ಆಗಿರೋಳನ್ನ ಬಿಡೋದು ಕಡಿಮೆ ಪಾಪ, ಮದುವೆ ಆಗದೆ ಇರೋಳನ್ನ ಇಟ್ಕೊಳ್ಳೋದಕ್ಕಿಂತ ಅಂತ ಅಂದ್ಕೊಂಡು ಬಿಡ್ತಾನೆ. ಸೊ ಹಾಗೆ ನಮಗೆ ಯಾವಾಗಲೂ ಕೂಡ ಈ ಅಂತಃಕರಣ ಎಂಬತಕ್ಕಂಥದ್ದು ಮುಖ್ಯವಾಗಿ ಧರ್ಮ ಅಥವಾ ಕಾಲವನ್ನು ನಿರ್ಣಯ ಮಾಡುತ್ತೆ. ನೋಡಿ, ಇಂದಿನ ವಿಜ್ಞಾನದಲ್ಲಿ ಸೆಕೆಂಡಿನ 100ನೇ ಒಂದು ಭಾಗ, 10,000ರಲ್ಲಿ 1 ಭಾಗ ಇಂತಹ ಸೂಕ್ಷ್ಮವಾದ ಅಳತೆಗಳನ್ನು ಮಾಡುವ ಅಗತ್ಯ ಬಂದಿದೆ. ಆದ್ದರಿಂದ ಗಡಿಯಾರಗಳನ್ನು ನಾವು ಸೃಷ್ಟಿಸಿಕೊಂಡಿದ್ದೇವೆ. ಚಂದ್ರನ ಹುಟ್ಟುವಿಕೆ, ಮುಳುಗುವಿಕೆ ನಿರಂತರವಾಗಿ ನಡೆಯುತ್ತಿರತಕ್ಕಂಥ ಘಟನೆ. ಸಮುದ್ರದ ಉಬ್ಬರ ಏಳಿತಗಳು ಚಂದ್ರನ ಉದಯ ಅಸ್ತಮಾನಕ್ಕೂ ನೇರ ಸಂಬಂಧ ಇರುವುದನ್ನು ಸಮುದ್ರ ತೀರದಲ್ಲಿ ವಾಸಿಸ್ತಕ್ಕಂಥ ಮೀನುಗಾರರಿಗೆ ಕಾಲ ಚೆನ್ನಾಗಿ ಗೊತ್ತಿದೆ. ಯಾವ ಟೈಮಲ್ಲಿ ಸಮುದ್ರ ಉಕ್ಕತ್ತೆ, ಯಾವ ಟೈಮಲ್ಲಿ ಸಮುದ್ರ ಇಳಿಯುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಮೀನುಗಾರರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅಲ್ಲಿರ್ತಕ್ಕಂಥವರಿಗೆ. ಸಮುದ್ರದ ಉಬ್ಬರ ಏಳಿತಗಳ ಅರಿವು ಅತ್ಯಗತ್ಯ. ಆದ್ದರಿಂದ ಪ್ರಪಂಚದ ಎಷ್ಟೋ ಕಡೆ ಮೀನುಗಾರರು ಚಂದ್ರನ ಉದಯ ಅಸ್ತಮಾನಗಳನ್ನು ಕಾಲದ ಅಳೆಯುವಿಕೆಯಲ್ಲಿ ಬಳಸುತ್ತಿದ್ದರು. ಸೂರ್ಯೋದಯ ಸೂರ್ಯಾಸ್ತಮ ಇವುಗಳನ್ನು ನಮ್ಮ ಹಿರಿಯರು ಕಾಲದ ಅಳತೆಗೆ ಬಳಸಿಕೊಂಡಿದ್ದರು. ನೇರನೆ ನೆಟ್ಟ ಕೋಲೊಂದರ ನೆರಳು ಸೂರ್ಯನ ಚಲನಕ್ಕೆ ಅನುಗುಣವಾಗಿರುತ್ತದೆ. ಆ ವಿಷಯವನ್ನು ಕಾಲದ ಅಳೆಯುವಿಕೆಗೆ ನಮ್ಮ ಹಿರಿಯರು ಬಳಸಿಕೊಳ್ಳುತ್ತಿದ್ದರು. ಖಗೋಳಶಾಸ್ತ್ರದಲ್ಲಿ ವಿಸ್ಮಯಕರವಾದ ಅದ್ಭುತ ಪ್ರಗತಿಯನ್ನು ಸಾಧಿಸಿದ್ದರು. ಕಾಲದ ಅಳತೆಗೆ ನಮ್ಮ ಪೂರ್ವಜರು ಸೃಷ್ಟಿಸಿಕೊಂಡಿದ್ದ ಅಳತೆಗಳನ್ನು ನೋಡುವುದಾದರೆ, ಸೆಕೆಂಡಿನ 33,750ರ ಭಾಗದಲ್ಲಿ 1 ಶ್ರುತಿ ಎಂದಿದ್ದರು. ಅಗತ್ಯವಿದ್ದುದರಿಂದಲೇ ಈ ಅಳತೆಯನ್ನು ನಿರ್ಮಿಸಿಕೊಂಡಿದ್ದರು. ಬಹಳ ದೀರ್ಘವಾದ ಕಾಲದ ಅಳತೆಯಲ್ಲಿ ಕಲ್ಪ ಎಂಬುದು ಒಂದಿದೆ. 43,20,000 ವರ್ಷಗಳು ಒಂದು ಕಲ್ಪ. ಕಲ್ಪಗಳಲ್ಲಿ ಕಾಲವನ್ನು ಅಳೆಯುವುದು ಖಗೋಳಶಾಸ್ತ್ರಕ್ಕೆ, ಜ್ಯೋತಿಷ್ಶಾಸ್ತ್ರಕ್ಕೆ ಅತ್ಯಗತ್ಯವಾಗಿತ್ತು. ಅದಕ್ಕೆ ಕಾಲ ನಿರ್ಣಾಯಕಂ ಶಾಸ್ತ್ರಂ ಅಂತ ಜ್ಯೋತಿಷ್ಯಕ್ಕೆ ಹೇಳೋದು. ಇವತ್ತು ಜ್ಯೋತಿಷ್ಯ ಏನಾದರೂ ತಪ್ಪು ಹೇಳ್ತಾ ಇದೆ ಅಂತ ಹೇಳಿದ್ರೆ ನೋಡೋರು ತಪ್ಪೇ ಹೊರತು ಜ್ಯೋತಿಷ್ಯದ ತಪ್ಪಲ್ಲ. ಆ ದೃಷ್ಟಿಯಿಂದ ನಮ್ಮ ಸರಿಯಾಗಿ ಇಲ್ಲದೇ ಇರತಕ್ಕಂತಹ ವಿಷಯವನ್ನು ಅದರ ಮೇಲೆ ಆರೋಪಣೆ ಮಾಡ್ತಕ್ಕಂಥದ್ದು ತಪ್ಪು. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ನಮ್ಮಲ್ಲಿ 6 ವೇದಾಂಗಗಳು ಇರತಕ್ಕಂಥದ್ದು: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ. ಯಥಾ ಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯತ ತದ್ವದ್ ವೇದಾಂಗಶಾಸ್ತ್ರೇಷು ಜ್ಯೋತಿಷಂ ಮೂರ್ಧ್ನಿ ಸಂಸ್ಥಿತಂ. ಒಂದು ಶ್ಲೋಕದಲ್ಲಿ ಅದಕ್ಕೆ ಹೇಳೋದು, ಯಾವ ರೀತಿಯಾಗಿ ನವಿಲುಗಳಿಗೆ ಶಿಖೆ ಮುಖ್ಯವೋ, ನಾಗಗಳಿಗೆ ಮಣಿ ಮುಖ್ಯವೋ, ಆ ರೀತಿ ವೇದಾಂಗಗಳಲ್ಲಿ ಜ್ಯೋತಿಷ್ಯ ಮುಖ್ಯ ಎಂಬತಕ್ಕಂಥ ಮಾತು ಅವರು ಪ್ರೆಡಿಕ್ಟ್ ಮಾಡಿದ್ರೆ ಕರೆಕ್ಟಾಗಿ ಆ ರೀತಿ ವರ್ಕೌಟ್ ಆಗ್ತಾಯಿತ್ತು. ಆ ದೃಷ್ಟಿಯಿಂದನೇ ಭಾರತ ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಅನೇಕ ವಿಸ್ಮಯಗಳಲ್ಲಿ ವಿಜ್ಞಾನದ ದೃಷ್ಟಿಯಿಂದ ಜ್ಯೋತಿಷ್ಯವೂ ಕೂಡ ಒಂದು. ಆ ದೃಷ್ಟಿಯಿಂದನೇ ಶಾಸ್ತ್ರ ಯಾವತ್ತೂ ತಪ್ಪು ಮಾಡೋದಿಲ್ಲ. ನಾವು ತಪ್ಪು ಮಾಡ್ಬೋದು, ಆದರೆ ಶಾಸ್ತ್ರವೇ ತಪ್ಪು ಅಂತ ಹೇಳ್ತಕ್ಕಂಥದ್ದು
ಸರಿಯಾಗಿರ್ತಕ್ಕಂಥ ಮಾತಲ್ಲ. ಇವತ್ತಿಗೂ ಕೂಡ ನಡೆಯುತ್ತೆ. ಸರಿಯಾಗಿರ್ತಕ್ಕಂಥವ್ರು ಹೇಳಿದರೆ ಅದು ಹಾಗೇ ಆಗತ್ತೆ ಆ ವಿಷಯ. ಲೀಲಾವತಿ ಪ್ರಕರಣ ಗ್ರಂಥ ನಿಮಗೆಲ್ಲ ಗೊತ್ತೇ ಇದೆ. ಯಾವ ರೀತಿಯಾಗಿ ಒಂದು ಕ್ಷಣ ವ್ಯತ್ಯಾಸ ಆಗಿದ್ದಕ್ಕೆ ಎಷ್ಟು ಅದರಿಂದ ಪರಿಣಾಮ ಆಯಿತು ಎಂಬತಕ್ಕಂಥದ್ದು. ಅದಕ್ಕೆ ಆಯಾ ಕ್ಷಣಕ್ಕೆ ಆಯಾ ಘಟನೆಗಳು ನಡೀತಾ ಇರುತ್ತೆ. ನೋಡಿ, ಕಾಲದ ಚಲನೆ ಯಾವ ರೀತಿ ಇರುತ್ತೆ. ಕಾಡ ಹರಟೆಯನ್ನು ಇಷ್ಟಮಿತ್ರರೊಂದಿಗೆ ಹೊಡೆಯುತ್ತಾ ಕುಳಿತರೆ ಗಂಟೆಗಳು ಸಾಗಿದರೂ ಗಮನಕ್ಕೆ ಬರುವುದಿಲ್ಲ. ನಮಗಿಂತ ಸುಖವಾಗಿರುವುದನ್ನು ಕಂಡು ಅವರನ್ನು ಕಂಡಾಪಟ್ಟೆ ಟೀಕಿಸುವಾಗ ಎಂಥದೋ ಸುಖವಾಗುತ್ತದೆ. ಆಗಲೂ ಕಾಲವು ಸರಿದಿದ್ದು ಅರಿವಿಗೆ ಬರುವುದಿಲ್ಲ. ಮನಸ್ಸಿಗೆ ಸುಖವನ್ನು ನೀಡುವ ಘಟನೆಗಳು ನಡೆಯುತ್ತಿದ್ದರೆ ಕಾಲ ಸಾಗಿದಂತೆಯೇ ನಮಗೆ ಗೊತ್ತಾಗುವುದಿಲ್ಲ. ಗಡಿಯಾರದ ಪ್ರಕಾರ ತಾಸುಗಳು ಮುಂದೆ ಮುಂದೆ ಸಾಗಿರುತ್ತದೆ. ಕೆಲವರು ಮಾತಾಡಿದರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಕೆಲವರು ಮಾತಾಡಿದ ಸಮಯವೇ ಹೋಗಲ್ಲ. ಎಷ್ಟೊತ್ತು ನೋಡಿಕೊಂಡ್ರೆ ಆ ಮುಳ್ಳ ಮುಂದಕ್ಕೆ ಹೋಗಲ್ಲ. ಅಯ್ಯೋ, ಇನ್ನೂ ಇದ್ರಲ್ರಿ ಎಷ್ಟು ಕಾಲ ಇವನಿಗೆ ಭಾಷಣ ಕೇಳೋದು, ಇನ್ನೂ 50 ನಿಮಿಷ ಕೇಳಬೇಕಲ್ಲ, ಹೇಗಪ್ಪ ಸಹಿಸ್ಕೊಳ್ಳೋದು ಅನ್ಸುತ್ತೆ. ಇನ್ನು ಕೆಲವರು ಮಾತಾಡಿದರೆ 2 ನಿಮಿಷದ ತರಹ 1.5 ಗಂಟೆ ಮುಗಿದೋಗುತ್ತೆ. ಸೊ ಹಾಗೆ ಆ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇದೆ ನೋಡಿ, ಅದು ಎಲ್ಲರಿಗೂ ಕೂಡ ಬರ್ತಕ್ಕಂಥದ್ದಲ್ಲ. ಕೆಲವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ವಿಷಯ, ಆದರೆ ಹೇಳೋ ಕಲೆ ಇರಲ್ಲ. ಕೆಲವ್ರಿಗೆ ಹೇಳೋ ಕಲೆ ತುಂಬ ಚೆನ್ನಾಗಿರುತ್ತೆ, ಅದರ ವಿಷಯವೇ ಗೊತ್ತಿರಲ್ಲ. ಅವರಿಬ್ಬರೂ ಕೂಡ ಒಳ್ಳೆಯ ಅಧ್ಯಾಪಕರು ಆಗೋದಿಲ್ಲ ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ. ಸ್ಲಿಷ್ಟಾ ಕ್ರಿಯಾ ಕಸ್ಯಚಿದ್ ಆತ್ಮಸಂಸ್ಥಾ ಸಂಕ್ರಾಂತಿ ಅನ್ಯಸ್ಯ ವಿಶೇಷಯುಕ್ತ ಯಸ್ಯ ಉಭಯಂ ಸಾಧು ಸ ಶಿಕ್ಷಕಾಣಂ ಧುರಿ ಪ್ರತಿಷ್ಠಾಪಯಿತವ್ಯ ಏವ. ಎರಡೂ ಇದ್ದರೂ ಕೂಡ ಅನುಷ್ಠಾನ ಇಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರಲ್ಲ. ಅದಕ್ಕೆ ನಾವು ಆಚಾರ್ಯ ಪಟ್ಟ ಕಟ್ಟಿರೋದು. ಆಚಾರ್ಯ ಅಂದ್ರೇನು? ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು. ತಾನು ಮಾಡಿ ಬೇರೆಯವ್ರಿಗೆ ತೋರಿಸ್ಬೇಕು, ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ. ಅದಕ್ಕೆ ಒಂದ್ಸಲ ರಂಗಪ್ರಿಯ ಸ್ವಾಮಿಗಳ ಬಗ್ಗೆ ಗಣೇಶ್ ಹೇಳಿದರು. ಒಂದ್ಸಲ ರಂಗಪ್ರಿಯ ಸ್ವಾಮಿಗಳು ಏನು ಹೇಳ್ತಾರೆ ಅನ್ನೋದಲ್ಲ ನೀವು ಕೇಳಬೇಕಾಗಿರೋದು, ಅವ್ರು ಹೇಗಿದ್ದಾರೋ ಹಾಗಿದ್ದುಬಿಡಿ ಅಂತ. ಆಚರಣೆ ತುಂಬ ಮುಖ್ಯ. ಯಾವಾಗಲೂ ಕೂಡ ನಾವು ಬಾಯಲ್ಲಿ 1000 ವಿಷಯ ಹೇಳ್ಬೋದು, ಆದರೆ ಅನುಷ್ಠಾನಕ್ಕೆ ಬರದೇ ಹೋದರೆ ಏನು ಪ್ರಯೋಜನ? ಬೇರೆಯವ್ರಿಗೆ ಉಪದೇಶ ಮಾಡೋದ್ರಲ್ಲಿ ಪ್ರತಿಯೊಬ್ಬರು ನಿಸ್ಸೀಮರೇ. ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾ. ಆಚರಣೆಗೆ ತರೋವಾಗ ಋಷಿಮುನಿಗಳಿಗೂ ಕೂಡ ಬಹಳ ಕಷ್ಟ ಆಗತ್ತೆ. ನೋಡಿ, ಇಲ್ಲಿ ಹಲ್ಲು ನೋವಿನ ಉದಾಹರಣೆ ಕೊಡ್ತಾರೆ. ಡಾಕ್ಟರ್ ಆಗಿರೋದ್ರಿಂದ ಶಿವರಾಮು ಕಾಲದ ಬಗ್ಗೆ ಮಾತಾಡುವಾಗ ಅಕ್ಷಿ ಕುಕ್ಷಿ ಶಿರೋ ದಂತ ಯಾತನಾಹ ಯಮಯಾತನಾಹ ಅಂತ ನಮ್ಮಲ್ಲಿರೋದು. ಈ 4 ನೋವುಗಳು ಯಮಯಾತನೆಗಳು. ಅಕ್ಷಿ ಕಣ್ಣೋವು, ಕುಕ್ಷಿ ಹೊಟ್ಟೆ ನೋವು, ಶಿರಹ ತಲೆನೋವು, ಹಲ್ಲುನೋವು. ಈ 4 ಕೂಡ ಯಮಯಾತನೆಗಳು ಅಂತ. ಕೆಲವರಿಗೆ ತಲೆನೇ ಎತ್ತಕ್ಕಾಗಲ್ಲ. ಸೊ ಅಷ್ಟು ಹೊಡೆಯುತ್ತೆ ಯಾವಾಗಲೂ ತಲೆನೋವು, ಯಾವಾಗಲೂ ಹಿಂಗೆ ಇಟ್ಕೊಂಡೇ ಇರ್ತಾರೆ. ಅದಕ್ಕೆ ಕೆಲವು ಕಾಫಿ ಲೋಟ ಹೀಗೆಲ್ಲ ಹಿಡ್ಕೋತಾ ಇರ್ತಾರೆ, ಸ್ವಲ್ಪ ಕಡಿಮೆ ಆಗಲಿ ತಲೆನೋವು ಅಂತ. ಸೊ ಹಾಗೆ ಏನೆಲ್ಲ ಕಷ್ಟಗಳಾಗತ್ತೆ ಅನ್ನೋದಕ್ಕೆ ನೋಡಿ ಇಲ್ಲಿ ಅವರು ಉದಾಹರಣೆ ಕೊಡೋದು. ಹಲ್ಲು ನೋವು ಬಂದಿತು, ನೋವಿನಿಂದ ನರಳುವಾಗ ಪ್ರತಿ ಕ್ಷಣವೂ ಯುಗದಂತೆ ಭಾಸವಾಗುತ್ತದೆ. ಯುಗ ಅಲ್ಲ ಆಗಿರೋದು, 1 ನಿಮಿಷನೇ. ಬಟ್ ಆ ನೋವನ್ನು ಸಹಿಸ್ಕೊಳ್ದೆ ನಮಗೇನಾಗತ್ತೆ, ಒಂದು ಯುಗ ಆದ ಹಾಗೆ ನಮಗೆ ಗೊತ್ತಾಗತ್ತೆ. ಗಡಿಯಾರದ ಪ್ರಕಾರ ಕೇವಲ ಅರ್ಧ ಗಂಟೆ, 1 ಗಂಟೆಯನ್ನು ಮಾತ್ರ ಆಗಿರುತ್ತದೆ. ಬೇಸರ ಮನಸ್ಸಿನಲ್ಲಿ ಮೂಡಿದಾಗಲೂ ಹಾಗೆಯೇ ಆಗುತ್ತದೆ. ನಿಸ್ಸಾರವಾದ ಭಾಷಣವನ್ನು ಕೇಳುವಾಗ, ಕೇಳಲೇಬೇಕಾದಾಗ 5 ನಿಮಿಷಗಳು ಗಂಟೆಯಂತೆ ಕಳೆಯುತ್ತೇವೆ. ನೋಡಿ ಎಷ್ಟು ಸತ್ಯವಾಗಿರ್ತಕ್ಕಂಥ ಮಾತಿದು, ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಸಾಮಾನ್ಯ ಜೀವನದ ನಿತ್ಯ ಅನುಭವದಲ್ಲಿ ಕಾಲ ಒಂದು ಅನಂತ ವಾಹಿನಿ. ಟೈಮ್ ಅಂಡ್ ಟೈಡ್ ವೆಯ್ಟ್ ಫಾರ್ ನೋ ಮ್ಯಾನ್. ನಿರ್ದಾಕ್ಷಿಣ್ಯವಾಗಿ ಕಾಲ ಹರಿಯುತ್ತಲೇ ಇರುತ್ತದೆ, ಅದೆಂದೂ ನಿಲ್ಲುವುದಿಲ್ಲ. ಮಂದಗತಿಯಲ್ಲಿ ಅಥವಾ ವೇಗವಾಗಿ ಹರಿಯುವುದಿಲ್ಲ, ಒಂದೇ ನಿರ್ದಿಷ್ಟವಾದ ವೇಗದಲ್ಲಿ ಹರಿಯುತ್ತದೆ. ಹೇಗೆ ಅಂದರೆ ಇರುವೆಗಳು ಸಂಚಾರ ಮಾಡೋ ಹಾಗೆ. ನಾವು ಕ್ಯೂ ಸಿಸ್ಟಮ್ ಬ್ರೇಕ್ ಮಾಡ್ಬೋದು, ಆದರೆ ಇರುವೆಗಳು ಬ್ರೇಕ್ ಮಾಡಲ್ಲ. ನೋಡಿ, ಪ್ರಕೃತಿಯಿಂದ ನಾವು ಪಾಠ ಕಲಿಯೋದಿದೆ ಅನ್ನೋದಕ್ಕೆ ನನ್ನ ಮಾತಲ್ಲ, ದತ್ತಾತ್ರೇಯರು ಭಾಗವತದಲ್ಲಿ ಹೇಳ್ತಾರೆ, ನನಗೆ 24 ಜನ ಮಾನಸಿಕ ಗುರುಗಳಿದ್ದಾರೆ ಅಂತ. ಯಾವ್ಯಾವ ಪ್ರಕೃತಿಯಿಂದ ಏನೇನು ಪಾಠ ಕಲಿಬೇಕು ಅವ್ರು ಹೇಳ್ತಾ ಬರ್ತಾರೆ. ಗಾಳಿಯನ್ನು ನೋಡಿಪ್ಪ, ಗಾಳಿ ಸ್ಮಶಾನದ ಮೇಲೂ ಬೀಸತ್ತೆ, ಹೂದೋಟದ ಮೇಲೂ ಬೀಸತ್ತೆ. ಇಲ್ಲಿ ಬೀಸಬೇಕು, ಅಲ್ಲಿ ಬೀಸಬಾರ್ದು ಅಂತ ಯಾವುದೇ ಪಾರ್ಶಿಯಾಲಿಟಿ ಇಲ್ಲ. ಆದ್ದರಿಂದ ಸರ್ವ ಸಮಭಾವವನ್ನು ಗಾಳಿಯಿಂದ ಕಲೀರಿ. ಇನ್ನು ಹೆಬ್ಬಾವು ಏನು ಮಾಡುತ್ತೆ, ಯಾವತ್ತೂ ಆಹಾರ ಹುಡ್ಕೊಂಡು ಹೋಗಲ್ವಂತೆ,
ಆಹಾರವೇ ಹತ್ತಿರ ಬಂದಿದ್ದನ್ನು ಮಾತ್ರ ತಿಂದು ಸುಮ್ಮನೆ ಆಗತ್ತಂತೆ. ಹಾಗೆ ಹೆಬ್ಬಾವಿಂದ ನಾವು ಪಾಠ ಕಲಿಯೋದೇನಿದೆ ಅಂತ ಹೇಳಿದರೆ, ಯಾವಾಗಲೂ ಕೂಡ ಅತಿ ಆಸೆ ಪಡೋಕ್ಕೆ ಹೋಗಬೇಡ, ಸಿಗೋದ್ರಲ್ಲಿ ತೃಪ್ತನಾಗಿರುವಂತ. ಹಾಗೆಯೇ ಚಂದ್ರನಿಂದ ನಾವು ಪಾಠ ಕಲಿಯೋದೇನಿದೆ, ಚಂದ್ರ ಕುಗ್ಗುತ್ತಾನೆ ಹಿಗ್ಗುತ್ತಾನೆ. ಕೃಷ್ಣ ಪಕ್ಷ ಶುಕ್ಲ ಪಕ್ಷದಲ್ಲಿ ಕುಗ್ಗುವಿಕೆ ಹಿಗ್ಗುವಿಕೆ ಆದರೂ ಕೂಡ ಯಾವುದೇ ರೀತಿಯಾಗಿಯೂ ಅವನ ಮೇಲೆ ಅದು ಪರಿಣಾಮ ಬೀರೋದಿಲ್ಲ. ಆ ರೀತಿಯಾಗಿ ಸುಖ ದುಃಖಗಳನ್ನು ಒಂದೇ ತರಹ ಕಾಣುವಂಥ ಚಂದ್ರನಿಂದ ಪಾಠ ಕಲೀರಿ ಅಂತ ಇರ್ತಕ್ಕಂಥದ್ದು. ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭೋ ಜಯಾಜಯೋ, ಗೀತೆಯಲ್ಲಿ ಬಂದಿರತಕ್ಕಂಥ ಮಾತೆ. ದುಃಖೇಶು ಅನದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದೀರ್ ಮುನಿರುಚ್ಯತೆ. ಮುನಿ ಹೇಗಿರ್ತಾರೆ ಅನ್ನೋ ದೃಷ್ಟಿಯಿಂದ. ಇನ್ನು ಪರೋಪಕಾರ ಬುದ್ಧಿಗೆ ಅವರು ಕೊಡ್ತಕ್ಕಂಥ ಉದಾಹರಣೆ ತೆಂಗಿನ ಮರ. ತೆಂಗಿನ ಮರ ಬಾಲ್ಯದಲ್ಲಿ ಕುಡಿದಂತಹ ಸ್ವಲ್ಪ ನೀರನ್ನು ಸ್ಮರಣೆಯಲ್ಲಿ ಇಟ್ಕೊಂಡು ಜೀವನದುದ್ದಕ್ಕೂ ತಲೆಯಲ್ಲಿ ದೊಡ್ಡ ಭಾರವನ್ನು ಹೊತ್ತುಕೊಂಡು ಅಮೃತ ಸದೃಶವಾಗಿರ್ತಕ್ಕಂಥ ನೀರನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತೆ ನೋಡಿ. ಅದರಿಂದ ತೆಂಗಿನ ಮರ ಅಂದರೆ ಯಾವತ್ತೂ ಕೂಡ ಸತ್ಪುರುಷರಿಗಿರ್ತಕ್ಕಂಥ ಉದಾಹರಣೆ. ದುಂಬಿ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹೋಗಿ ಹೂವಿಗೆ ತೊಂದರೆ ಕೊಡದೇ ಇರೋ ಹೇಗೆ ಪರಾಗವನ್ನು ಸ್ವೀಕರಿಸುತ್ತೋ ಹಾಗೆ ರಾಜನಾಗಿರೋವನು ಪ್ರಜೆಯಿಂದ ಪ್ರಜೆಗೆ ಹೋಗಿ ಪ್ರಜೆಗೆ ತೊಂದರೆ ಕೊಡದೆ ತೆರಿಗೆಗಳನ್ನು ವಸೂಲಿ ಮಾಡಬೇಕು ಅಂತ. ಅದು ದುಂಬಿಯಿಂದ ನಾವು ಕಲಿಬೇಕಾಗಿರ್ತಕ್ಕಂತಹ ಪಾಠ. ಈ ರೀತಿಯಾಗಿ ಅವರು 24 ಗುರುಗಳನ್ನು ಸ್ಮರಣೆ ಮಾಡ್ತಾ ಹೋಗ್ತಾರೆ. ಮಾನಸಿಕವಾಗಿ ಪ್ರಕೃತಿ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಏನು ಕೊಟ್ಟಿಲ್ಲ ಅಂತ ಯೋಚನೆ ಮಾಡಬೇಕು. ಅಂಥ ಪ್ರಕೃತಿ ನಾಶ ಮಾಡೋಕ್ಕೆ ನಾವು ಹೋದರೆ ಇನ್ನೇನಾಗತ್ತೆ, ಕಾಲಕ್ಕೆ ಮಳೆ ಮತ್ತು ಬಿಸಿಲು ಇಲ್ಲದೆ ಏನಾಗತ್ತೆ, ಯಾವಾಗಲೂ ಏನೇನೋ ಉಂಟಾಗತ್ತೆ. ಅದಕ್ಕೇನೆ ಯಾವಾಗಲೂ ಕೂಡ ಇದೆಲ್ಲ ಸಾಮಾನ್ಯವಾಗಿ ಎಲ್ಲರೂ ನಂಬಿರತಕ್ಕಂಥ ವಿಷಯಗಳು. ಪ್ರಪಂಚದ ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಮಹನೀಯರು ಕವಿಗಳು ಇದ್ದೇ ಇದ್ದರು. ಕಾಲಕ್ಕೆ ಸಂಬಂಧಿಸಿದಂತೆ ಪುರಾಣ ಕಥೆಗಳನ್ನು ನೋಡಿ ಡಾಕ್ಟ್ರಾದರೂ ಕೂಡ ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಕಾಳಜಿ ಇತ್ತು ಅನ್ನೋದು ಶಿವರಾಮ್ಗೆ. ನಮ್ಮ ಪೂರ್ವಿಕರು ತಾವು ಕಂಡದ್ದನ್ನು ಸೂಕ್ಷ್ಮವಾಗಿ ಗಮನಿಸಿ, ಅದಕ್ಕೆ ನಾವೇನು ಹೇಳ್ತೀವಿ, ಋಷಿಗಳು ಅಂದ್ರೇನು, ಮಂತ್ರದ್ರಷ್ಟಾರರು ಅಂತ ಅವ್ರಿಗೆ ಹೇಳೋದು. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಋಷಿಯಲ್ಲದೆ ಇರೋವನು ಕವಿಯಲ್ಲ, ಕವಿಯಲ್ಲದೆ ಇರೋವನು ಋಷಿಯಲ್ಲ ಅಂತ. ಅದಕ್ಕೆ ಯಾವಾಗಲೂ ಕೂಡ ಕವಿತ್ವ ಅನ್ನೋದು ಜನಸಾಮಾನ್ಯರನ್ನ ಹೊಗಳೋದಕ್ಕೆ ಮಾಡಬಾರ್ದು, ಭಗವಂತನಿಗೆ ಸಮರ್ಪಣೆ ಆಗ್ತಕ್ಕಂಥ ಮಟ್ಟದಲ್ಲಿ ಕವಿತ್ವ ಮಾಡಬೇಕು ಅಂತ ನಮ್ಮಲ್ಲಿರೋದು ಯಾವತ್ತೂ ಕೂಡ. ಈಗ ರಾಜೀವ್ ಶ್ರದ್ಧಾಂಜಲಿ ಶತಕಂ, ಸೋನಿಯಾ ಪ್ರಶಸ್ತಿ ಕಾವ್ಯಂ, ಮುಲಾಯಂ ಸಿಂಗ್ ಶತಕಂ, ಇದೆಲ್ಲ ಬರ್ತಾ ಇದೆ ಸಮೃದ್ಧ ಕವಿತ್ವಗಳು. ಯಾಕೆಂದರೆ ಇವತ್ತು ಬರೀತಾರೆ, ನಾಳೆ ಪ್ರಿಂಟ್ ಆಗುತ್ತೆ, ಆಚೆ ನಾಳಿದ್ದು ಅವಾರ್ಡ್ ಬರುತ್ತೆ, 4ನೇ ದಿವಸ ಹಣ ಬರುತ್ತೆ, ಪಬ್ಲಿಸಿಟಿ ಸಿಗತ್ತೆ. ಅದಕ್ಕೆಲ್ಲ ನಾವು ಬರಿಬೇಕಾಗಿರೋದು ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕೇ ಹೊರತು ಜನಸಾಮಾನ್ಯರಿಗಲ್ಲ. ಅದಕ್ಕೆ ನೋಡಿ ಮಿಲ್ಟನ್ನು ಎಷ್ಟು ದೈನ್ಯವಾಗಿ ಹೇಳ್ಕೋತಾನೆ, ಅನ್ಯಾಯವಾಗಿ ದೊರೆ ಸೇವೆ ಮಾಡೋದರಲ್ಲೇ ಕಾಲ ಕಳೆದುಬಿಟ್ಟೆ, ಭಗವಂತನ ಸೇವೆ ಮಾಡಿದೆ. ಅದೇ ಕೊನೆ ಕಾಲಕ್ಕೆ 2 ಕಣ್ಣು ಕುರುಡಾಗಿ ಆ 2 ಹೆಣ್ಣು ಮಕ್ಕಳಿಗೆ ಡಿಕ್ಟೇಟ್ ಮಾಡಿ ನನ್ನ ಪೊಯಿಟ್ರಿ ಎಲ್ಲ ಬರ್ಸೋಂಗಾಯಿತು ಅಂತ. ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಅ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ನಿತ್ಯಾನಿತ್ಯ ವಸ್ತು ವಿವೇಕ ಅಷ್ಟೇ. ನಮ್ಮ ಅನಿತ್ಯವನ್ನೇ ನಿತ್ಯ ಅಂತ ಭಾವಿಸ್ಕೊಂಡಿರೋದ್ರಿಂದನೇ ಒದ್ದಾಡ್ತಾ ಇರೋದು. ಪ್ರಾಪಂಚಿಕ ಸುಖಗಳು ಯಾವತ್ತೂ ಕೂಡ ನಿತ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಕ್ಷಣಭಂಗುರ, ತೋರಿಕೆ, ಕಣ್ಣು ಕೋರೈಸುವುದು. ಯಾವಾಗಲೂ ಕೂಡ ಬಾಹ್ಯವಾಗಿರೋ ವಸ್ತುಗಳು ನಮಗೆ ಕೋರೈಸೋಷ್ಟು ಒರಿಜಿನಲ್ಸ್ ಕೋರೈಸಲ್ಲ. ಈಗ ನೋಡಿ, ಯಾವಾಗಲೂ ರೋಲ್ಡ್ ಗೋಲ್ಡ್ ಎಷ್ಟು ಶೈನ್ ಆಗುತ್ತೆ, ರಿಯಲ್ ಗೋಲ್ಡ್ ಆಗಿರುತ್ತೆ. ಯಾವಾಗಲೂ ಅದಕ್ಕೆ ಹೇಳೋದು ಎಂಟಿ ವೆಸಲ್ಸ್ ಮೇಕ್ ಮಚ್ ಮೋರ್ ನಾಯ್ಸ್ ಅಂತ. ಜೀವನದಲ್ಲಿ ಯಾವಾಗಲೂ ಕೂಡ ತುಂಬ ತಳುಕಾಗಿದ್ದರೆ ಸ್ವಲ್ಪ ಅವರನ್ನು ನಂಬಾರ್ದು. ಏನೋ ಸಾಮಾನ್ಯವಾಗಿ ಸಹಜವಾಗಿದ್ದರೆ ಅವರನ್ನು ಖಂಡಿತವಾಗಿಯೂ ನಂಬಬಹುದು. ಅದಕ್ಕೆ ಪ್ರಶ್ನೋಪನಿಷತ್ತಲ್ಲ ಮಾತು ಹೇಳೋದು. 6 ಜನ ಶಿಷ್ಯರು 6 ಪ್ರಶ್ನೆಗಳನ್ನು ಗುರುಗಳಿಗೆ ಕೇಳಿದಾಗ ಗುರುಗಳು ಎಷ್ಟು ವಿನಯವಾಗಿ ಹೇಳ್ತಾರೆ ನೋಡಿ. ಸ್ವಲ್ಪ ಸಮಯ ಕೊಡಿಪ್ಪ, ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾದರೆ ಹೇಳ್ತೀನಿ, ಗೊತ್ತಾಗದೆ ನನ್ನ ಗುರುಗಳಿದಾರಲ್ಲ ನಾನು ನಿಮ್ಮ ಜೊತೆ ಸೇರ್ಕೋತೀನಿ, 7 ಜನ ಅಲ್ಲಿ ಹೋಗೋಣ, ಅವರು ಉತ್ತರ ಕೊಡ್ತಾರೆ. ಆ ವಿನಯ ಇರಬೇಕೇ ಹೊರತು ವಿದ್ಯೆಗೆ ಶ್ವೇತಕೇತು ತರಹ ಅಹಂಕಾರ ಇರಬಾರ್ದು. ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾನವನು. ನನಗೆ ಗೊತ್ತಿಲ್ಲದೆ ಹೋದರೆ ಪರವಾಗಿಲ್ಲ, ಅವ್ರು ಕಲಿಸ್ಕೊಟ್ಟಿದ್ರೆ ನಾನು ಕಲಿದೆ ಎಲ್ಲಿ ಹೋಗ್ತಾ ಇದ್ದೆ, ಅದರಿಂದ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಎಂಥ ಅಹಂಕಾರದ ಪರಮಾವಧಿ ನೋಡಿ. ಅದಕ್ಕೇನೆ ಗಮನವಾದ ವಿಷಯವನ್ನು ಕಾಲ ಸಮಾಜಕ್ಕೆ ತಿಳಿಸುತ್ತದೆ. ಇದರ ವಿಷಯವಾಗಿ ನಾವು ತಿಳಿಯಬೇಕಾಗಿರ್ತಕ್ಕಂತಹದ್ದು ಗೂಢಾರ್ಥ ಇರತಕ್ಕಂತಹ ಸರಳವಾಗಿರ್ತಕ್ಕಂಥ ಪುರಾಣದ ಕಥೆಗಳನ್ನು ಬಳಕೆಗೆ ತರಬೇಕು. ಕಾಲಕಾಲಕ್ಕೆ ಈ ಪುರಾಣದ ಕಥೆಗಳು ಜೀವಂತವಾಗಿರುತ್ತದೆ.
ಸೂಕ್ತ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು, ಗೂಢಾರ್ಥವನ್ನು ಗುರುತಿಸಿ ಪ್ರಚಾರ ಮಾಡಿ ಮಾನವನ ಜ್ಞಾನ ಭಂಡಾರವನ್ನು ವೃದ್ಧಿಸತಕ್ಕಂಥದ್ದು. ಈ ದೃಷ್ಟಿಯಿಂದ ಪುರಾಣಗಳು ಎಂದರೆ ಪ್ರಸ್ತುತವೇ ಹೊರತು ಅಪ್ರಸ್ತುತವಲ್ಲ. ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಶುರು ಮಾಡ್ದೆ ನೋಡ್ರಿ ಪುರಾಣ, ಅದೇ ಕಂತೆ ಪುರಾಣನೇ, ಅವನಿಗೆ ಏನು ವಿಷಯ ಕೊಟ್ಟರು ಅವನು ಅದನ್ನೇ ಹೇಳೋದು. ಪುರಾಣ ಅಂದರೆ ಒಂಥರ ಇರ್ರೆಲೆವೆಂಟ್, ಯಾವುದೋ ಕಾಲದಲ್ಲಿ ಮಾಡಿದ್ದು ಎಂಬತಕ್ಕಂಥ ತಪ್ಪು ಕಲ್ಪನೆ ಇದೆ. ಪುರಾಣ ಅಂದರೆ ಯಾವತ್ತೂ ನಿತ್ಯ ನೂತನ, ಚಿರಂತನ, ಶಾಶ್ವತ ಅನ್ನೋ ಅರ್ಥದಲ್ಲಿ ಪುರಾಣ ಶಬ್ದ ಬಳಕೆಯಲ್ಲಿರೋದು. ಪುರಾಣ ಶಬ್ದದ ಮೇಲೇ ಇಸ್ಕಾನ್ ಭಾರತೀಯ ವಿದ್ಯಾವಂದವರು 4 ವರ್ಷದ ಕೆಳಗೆ ಮಾಡಿರ್ತಕ್ಕಂಥ ಒಂದು ಸೆಮಿನಾರಲ್ಲಿ ಪುರಾಣ ಅನ್ನೋ ಶಬ್ದದ ಮೇಲೆ ಒಂದು ಪೇಪರ್ ಇತ್ತು. ಎಷ್ಟು ಅಗಾಧವಾಗಿರ್ತಕ್ಕಂಥ ವಿಷಯ ಇದೆ ಅನ್ನೋ ದೃಷ್ಟಿಯಿಂದ ಕಾಲದ ವೇಗವನ್ನು ತೀವ್ರಗೊಳಿಸೋದಕ್ಕೆ ನೋಡಿ, ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರ ಪುರಾಣದ ಕಥೆಯನ್ನು ನೋಡಿ. ಅವರಿಬ್ಬರು ವಿಷ್ಣುವಿನ ಅವಿಚ್ಛಿನ್ನ ಭಕ್ತರು, ಸಾರೂಪ್ಯವನ್ನು ಪಡೆದವರು. ಆದರೆ ಸಾಯುಜ್ಯವನ್ನು ಪಡೆಯಬೇಕಾದರೆ ವಿಷ್ಣುವಿನ ಹೃದಯೇಶ್ವರಿಯಾದ ಶ್ರೀದೇವಿಯ ಅನುಗ್ರಹ ಅಗತ್ಯ. ಆ ದೃಷ್ಟಿಯಿಂದ ಶ್ರೀ ಅಂದರೆ ಲಕ್ಷ್ಮೀ ಅಂತಲೂ ಒಂದು ಅರ್ಥ ಇದೆ. ಶ್ರೀ ಶಬ್ದಕ್ಕೆ ಮಂಗಳ ಅಂತಲೂ ಇದೆ, ಲಕ್ಷ್ಮೀ ಅಂತಲೂ ಇದೆ. ಶ್ರೀ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. KS ನಾರಾಯಣಾಚಾರ್ಯ ಅವರು ವೇದ ಸಂಸ್ಕೃತಿ ಪರಿಚಯ ಅಂತ ಒಂದು 10 ವಾಲ್ಯೂಮ್ ಬರೆದಿದ್ದರು. ಈಗ ಅದು ರೀಪ್ರಿಂಟ್ ಆಗಿ ಬಂದಿದೆ ಅಂತ ಇಟ್ಕೊಳ್ಳಿ, 3 ವಾಲ್ಯೂಮಲ್ಲಿ. ಅಲ್ಲಿ ಒಂದು ವಾಲ್ಯೂಮಲ್ಲಿ, ಯಾವ ವಾಲ್ಯೂಮ್ ಅಂತ ನನಗೆ ಮರ್ತೋಗಿದೆ, ರಾಂಗಾಗಿ ಕೋಟ್ ಮಾಡಬಾರ್ದು, ಆ ಒಂದು ವಾಲ್ಯೂಮಲ್ಲಿ ಶ್ರೀ ಅನ್ನೋ ಶಬ್ದಕ್ಕೇ ಒಂದು ವಾಲ್ಯೂಮ್ ಕೊಟ್ಟಿದ್ದಾರೆ ಅವರು. 200 ಪುಟ ಶ್ರೀ ಅನ್ನೋ ಶಬ್ದದ ಮೇಲೆ. ವೇದದಲ್ಲಿ ಹೇಗೆ ಬರುತ್ತೆ, ಪುರಾಣಗಳಲ್ಲಿ ಹೇಗೆ ಬರುತ್ತೆ, ಆ ವಿಷಯ ಎಲ್ಲ ಇಟ್ಕೊಂಡು ನಮ್ಮಲ್ಲಿ ಶ್ರೀ ಸೂಕ್ತ ಅಂತಿದೆ ನೋಡಿ. ಶ್ರೀ ಸೂಕ್ತವನ್ನು 3 ಸಲ ಪಠಣ ಮಾಡಿದರೆ, ಒಂದೊಂದು ಸಲ ಪಠಣ ಮಾಡಿದ್ರೂ ಕೂಡ ಈಂಕಾರ ಅನ್ನೋದು 24 ಸಲ ಬರುತ್ತೆ. 3 ಸಲ ನೀವು ಶ್ರೀ ಸೂಕ್ತ ಪಠಣ ಮಾಡಿದ್ರೆ ಎಷ್ಟಾಯಿತು? 24 × 3 72. ಸಂಗೀತದಲ್ಲಿರ್ತಕ್ಕಂಥ 72 ಮೇಳಕರ್ತ ರಾಗಗಳಿಗೆ ಆಧಾರ ಶ್ರೀ ಸೂಕ್ತ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಂ ಉಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಈ ರೀತಿ ನೀವು ಹೇಳ್ತಾ ಹೋದರೆ 24 ಕಡೆ ಬರುತ್ತೆ. 24 × 3 72. 24 ಅನ್ನೋದು ಬಹಳ ಪವಿತ್ರವಾಗಿರ್ತಕ್ಕಂಥ ಸಂಖ್ಯೆ. ಗಾಯತ್ರಿ ಮಂತ್ರದಲ್ಲಿರೋದು 24 ಅಕ್ಷರಗಳು. ಆ 24 ಅಕ್ಷರಗಳ ವ್ಯಾಖ್ಯಾನವೇ ರಾಮಾಯಣದ 24,000 ಶ್ಲೋಕಗಳು. ಆ ದೃಷ್ಟಿಯಿಂದನೇ ಗಾಯತ್ರಿ ಒಂದೇ ಒಂದು ವೃತ್ತಕ್ಕೇನೆ 3 ಪಾದ ಇರೋದು. ಯಾವುದೇ ಶ್ಲೋಕ ಅಂದರೆ 4 ಪಾದ ಇರಬೇಕು. ತ್ರಿಪದ ಗಾಯತ್ರಿ, ತ್ರಿಪದ ಷಟ್ ಕುಕ್ಷಿಹಿ, ಅದಕ್ಕೆ ಮಾತು ಬಂದಿರತಕ್ಕಂಥದ್ದು. ಗಾಯತ್ರಿಯನ್ನು ಯಾರು ನಿಜವಾದ ರೀತಿಯಲ್ಲಿ ಉಪಾಸನೆ ಮಾಡ್ತಾರೋ ಅವ್ರಿಗೆ ಯಾವತ್ತೂ ಕೂಡ ಭಯ ಅನ್ನೋದು ಇರೋದಿಲ್ಲ. ನಿರ್ಭೀತವಾಗಿ ಎಲ್ಲಿ ಬೇಕಾದರೂ ಇರ್ಬೋದು, ದೆವ್ವಗಳ ಮಧ್ಯೆ ವಾಸ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ನಾನು ಹಿಂದೆ ಒಂದು ಸಲ ನಿಮಗೆ ಹೇಳಿದ್ದೆ, ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತ ಬಿಡ್ತಾ ಇದ್ದೀನಿ. ಸಿಮ್ಲಾನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಹೇಳಿದ್ದೆ ನಿಮಗೆ. ನಾನು ಹೋದ ದಿವಸ ಒಂದೇ ಒಂದು ರೂಮು ಅಲ್ಲಿ ಖಾಲಿ ಇದ್ದಿದ್ದು, 113ನೇ ನಂಬರ್ ರೂಮು. ಹೋಗ್ತೀಯಾ ಅಂದರು ಹೋಗ್ತೀನಿ ಹಿಂದೆ, ನನಗೇನು ಗೊತ್ತು ಬ್ಯಾಕ್ಗ್ರೌಂಡು. ಹೋಗ್ತೀನಿ ಅಂತ ಹೋದೆ. 1 ಗಂಟೆಗೆ ನೋಡಿ ಮೇಲ್ಮೇಲಕ್ಕೆ ಹೋಗೋಕ್ಕೆ ಶುರುವಾಯಿತು ಕರ್ಟನ್ಸ್ ಎಲ್ಲ ಕೂಡ. 2 ಗಂಟೆಗೆ ಟಕ್ 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 ಅಂತ ಶಬ್ದ ಶುರುವಾಯಿತು. ಲಾರ್ಡ್ ಇರ್ವಿನ್ ಅಂತ ಒಬ್ಬ ಗವರ್ನರ್ ಜನರಲ್ ಇದ್ದ ನಮ್ಮ ದೇಶದಲ್ಲಿ, ಬ್ರಿಟಿಷ್. ಅವನ ಹೆಂಡತಿ ಸೂಸೈಡ್ ಮಾಡ್ಕೊಂಡು ಅಲ್ಲಿ ದೆವ್ವ ಆಗಿದ್ಲು ಆ ರೂಮಲ್ಲಿ. ರಾತ್ರಿ 1 ಗಂಟೆಯಿಂದ 6 ಗಂಟೆ ತನಕ ಗಾಯತ್ರಿ ಜಪ ಮಾಡ್ಕೊಂಡು ಕೂತಿದ್ದೆ ಹಾಸಿಗೆ ಮೇಲೆ, ಮುಗಿದಾಯ್ತು. ಬೆಳಗ್ಗೆ ಏನೂ ಆಗಲೇ ಇಲ್ಲ. ಬೆಳಗ್ಗೆ ಎಲ್ರಿಗೂ ಬಂದು ನಿನಗೇನು ಆಗಲಿಲ್ವಾ ಅಂತ ಕೇಳಿ, ಏನು ಆಗಬೇಕಾಗಿತ್ತು ಅಂತ ಕೇಳಿದೆ. ಯಾಕೆ ಅಂತ ಹೇಳಿದೆ, ಎಷ್ಟೋ ಜನಕ್ಕೆ ಆ ರೀತಿ ಅನುಭವ ಆಗಿತ್ತಂತೆ ಅಲ್ಲಿ. ಏನಪ್ಪ ನನಗೇನು ಅನುಭವ ಆಗಲಿಲ್ಲ ಅಂತ ಹೇಳಿ. ಯಾತಿಗೆ ಮಾತನ್ನು ಹೇಳ್ತೀವಿ ಅಂದರೆ, ನಾವು ಯಾವುದಾದ್ರೂ ಒಂದು ವಿಷಯನ ಸಂಪೂರ್ಣವಾಗಿ ನಂಬಿದರೆ ನಮಗೆ ಆ ಭಗವತಿನೇ ಅನುಗ್ರಹ ಮಾಡ್ತಾಳೆ. ಆ ವಿಶ್ವಾಸ ನಾವು ಯಾವತ್ತೂ ಕೂಡ ಕಳ್ಕೋಬಾರ್ದು. ಗಾಯತ್ರಿ ಮಂತ್ರ ಯಾವ ರೀತಿ ಗ್ರೇಟ್ ಅನ್ನೋದಕ್ಕೆ ನಾನು ಆ ವಿಷಯ ಹೇಳಿದ್ದು. ನಾನು ಗ್ರೇಟು ಅಂತ ಹೇಳ್ಕೊಳ್ಳೋಕ್ಕಲ್ಲ. ಯಾತಕ್ಕೆ ಆ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರು ತದೇಕ ಚಿತ್ತವಾಗಿ ಯಾವುದಾದ್ರೂ ಒಂದನ್ನು ನಂಬ್ತಾರೋ ಭಗವಂತ ಯಾವತ್ತೂ ಅವರಿಗೆ
ಕೈ ಬಿಡೋದಿಲ್ಲ ಅನ್ನೋ ದೃಷ್ಟಿಯಿಂದ. ನೋಡಿ, ಶ್ರೀದೇವಿಯ ಅನುಗ್ರಹ ಅಗತ್ಯ. ನಮ್ಮ ಫಿಲ್ಮ್ ಸ್ಟಾರ್ ಶ್ರೀದೇವಿ ಅಲ್ಲ, ಪಾಪ ಆಕೆ ಹೋಗೇ ಬಿಟ್ಲು ಅಂತ ಇಟ್ಕೊಳ್ಳಿ. ಇದು ಲಭಿಸ್ತಕ್ಕಂಥ ಕಾಲವೂ ಬರಲಿಲ್ಲ. ಏಕೆಂದರೆ ಯೋಗ್ಯತೆಯನ್ನು ಅವರು ಮನಸ್ಸಿನಲ್ಲಿ ಪಡೆದಿರಲಿಲ್ಲ. ಅಹಂಕಾರ ಇನ್ನೂ ಉಳಿದಿತ್ತು. ನೋಡಿ, ಎಲ್ಲಿ ತನಕ ಅಹಂ ಹೋಗಲ್ವೋ ದಾಸೋಹಂ ಬರಲ್ಲ. ದಾಸೋಹಮಿಂದ ಮೇಲಕ್ಕತ್ತಕ್ಕಾಗದೆ ಹೋದರೆ ಸೋಹಂ ಭಾವಕ್ಕೆ ಹೋಗಲ್ಲ. ಸೋಹಂ ಭಾವೇನ ಪೂಜೆಯೇತ್. ಅದಕ್ಕೆ ನಿರ್ಗುಣ ಮಾನಸ ಪೂಜಾ ಅಂತಲೇ ಆಚಾರ್ಯ ಶಂಕರ್ ಒಂದು ಸ್ತೋತ್ರವನ್ನೇ ಮಾಡಿದ್ದಾರೆ. ಬರೀ ಸಗುಣ ಅಲ್ಲ, ನಿರ್ಗುಣ ಮಾನಸ ಪೂಜಾ. ಮಾನಸಿಕ ಪೂಜೆ ಬಹಳ ಕಷ್ಟ ಮಾಡ್ತಕ್ಕಂಥದ್ದು. ನಮಗೆ ಆ ಮಾನಸಿಕ ನಿಗ್ರಹ ಇಲ್ಲದೆ ಹೋದರೆ, ಮನೋನಿಗ್ರಹ ಇಲ್ಲದೆ ಹೋದರೆ ಮಾನಸಿಕ ಪೂಜೆ ಹೇಗೆ ಮಾಡೋದು? ದೈಹಿಕವಾಗಿ ಮಾಡ್ತಕ್ಕಂತಹ ತಪಸ್ಸೇ ಕಷ್ಟ. ಹಾಗಿರುವಾಗ ಇನ್ನು ಮಾನಸಿಕ ತಪಸ್ಸು ಯಾವ ಮಟ್ಟದಲ್ಲಿ ಇರಬೇಕು ನೋಡಿ. ದೈಹಿಕ ತಪಸ್ಸು ನೋಡಿ, ಶಿವ ಮಾಡ್ದ, ಘೋರವಾಗಿರ್ತಕ್ಕಂಥ ತಪಸ್ಸು ಮಾಡ್ದ. 3ನೇ ಸರ್ಗ ಕುಮಾರ ಸಂಭವದಲ್ಲಿ ಪಾರ್ವತಿ ಎದುರುಗಡೆ ಬಂದಾಗ ಮಾಯ ಆಗಿಬಿಟ್ಟ. ಯಾಕೆ? ಪಾರ್ವತಿ ಮುಂದೆ ತನ್ನ ಹೆಂಡತಿ ಆಗೋಳು, ಅವಳು ತನ್ನ ಮಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಏರ್ಲಿ ಅನ್ನೋ ದೃಷ್ಟಿಯಿಂದ ಪಾರ್ವತಿ ಅದನ್ನು ಚಾಲೆಂಜ್ ತಗೊಂಡು ಅವನಿಗಿಂತ ಘೋರವಾಗಿರ್ತಕ್ಕಂಥ ತಪಸ್ಸು ಮಾಡಿದ್ಲು. ಪಂಚಾಗ್ನಿ ತಪಸ್ಸು, ಜಲಾಗ್ನಿ ತಪಸ್ಸು ಮಾಡಿದ್ಲು. ಆಮೇಲೆ ಶಿವ ಬಂದು ಏನು ಹೇಳ್ತಾನೆ? ಅಮ್ಮ, ನಾನು ನಿನಗೆ ದಾಸ, ನೀನು ನಿನ್ನ ತಪಶಕ್ತಿಯಿಂದ ನಾನು ಕೊಂಡ್ಕೊಂಡ್ಬಿಟ್ಟಿದ್ಯಾ, ನೀನು ಏನು ಮಾಡಿದ್ರು ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ ಅಂತ ಯಾವ ಶಿವ ಮಾಯ ಆಗಿ ದರ್ಶನವೂ ಕೊಡಲಿಲ್ವೋ ಅದೇ ಶಿವ ಬಂದು ನಿನ್ನ ದಾಸ ಅಂತ ಹೇಳ್ಕೊತಾ ಇದ್ದಾನೆ. ಒಂದು ಮಾತಿದೆ ಇಂಗ್ಲೀಷಲ್ಲಿ, ಡೈಮಂಡ್ ಕಟ್ ಡೈಮಂಡ್ ಅಂತ. ಇಲ್ಲಿ ಪೆನೆನ್ಸ್ ಕಟ್ ಪೆನೆನ್ಸ್. ಶಿವ ತಪಸ್ಸು ಮಾಡಿದೆ, ತಪಸ್ಸಿನಿಂದಲೇ ಗೆದ್ದಲು ಪಾರ್ವತಿ. ಅದಕ್ಕೆ ನಾವು ಯಾರಿಗಾದ್ರೂ ಇಷ್ಟ ಆಗಬೇಕಾದ್ರೆ ಅವ್ರಿಗೇನು ಇಷ್ಟ ಅಂತ ಮೊದಲು ತಿಳ್ಕೋಬೇಕು. ಆವಾಗ ನಾವು ಅವ್ರಿಗೆ ಇಷ್ಟ ಆಗ್ತೀವಿ. ಮೊದಲೇ ಸಲ ಯಾರನ್ನ ನೋಡೋಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ ಮನೇಲಿ ಮದುವೆಗೆ, ಮೊದಲು ಅವನಿಗೆ ಯಾವ ಸ್ವೀಟ್ ಇಷ್ಟ ಅಂತ ತಿಳ್ಕೋಬೇಕು ಇವರು. ಅವನಿಗೆ ಜಿಲೇಬಿ ಇಷ್ಟ ಆದರೆ ಇವರು ಸುಮ್ಮನೆ ರಸಗುಲ್ಲ ಮಾಡಿ ತುರ್ಕಿದ್ರೆ, ಸಾಕಮ್ಮ ನೀನು ರಸಗುಲ್ಲ ಸಾಕು, ನೀನು ಸಾಕು ಅಂತ ಹೊಟ್ಟೋಗ್ತಾನೆ. ಸೊ ಆ ದೃಷ್ಟಿಯಿಂದ ಅದನ್ನು ಸ್ಟಡಿ ಮಾಡಬೇಕು ಮೊದಲು, ಬ್ಯಾಕ್ಗ್ರೌಂಡ್, ಅದರ ಮೇಲೆ ವರ್ಕ್ ಮಾಡಬೇಕು. ಅದೇ ರಿಸರ್ಚು, ಈಗಿನ ಕಾಲದಲ್ಲಿ ಆಗೋ ರಿಸರ್ಚ್ ಅಂದರೆ ಏನು ಗೊತ್ತಾ? ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್. ದಟ್ಸ್ ದಿ ಡೆಫಿನೇಷನ್ ಆಫ್ ರಿಸರ್ಚ್. ಈಗ ರಿಸರ್ಚ್ ನಡೀತಾನೆ ಇಲ್ವಲ್ಲ, ಈಗ ನಡೀತಾ ಇರೋದೆಲ್ಲ ಪ್ಲೇಜರಿಸಮ್ಮೆ. ಎಲ್ಲಿ ಬಂತು ರಿಸರ್ಚ್? ಒರಿಜಿನಲ್ ರಿಸರ್ಚ್ ಎಲ್ಲಿದೆ? ಮಾಡೋರಿಗೆ ಬೆಲೆನೂ ಇಲ್ಲ, ಅದು ಬೇರೆ ವಿಷಯ. ಆ ದೃಷ್ಟಿಯಿಂದ ದೇವಿಯ ಅನುಗ್ರಹ ಅನ್ನೋದು ಅಗತ್ಯ. ಭಗವಂತ ಭಗವತಿ ಇಬ್ಬರೇ ಅನುಗ್ರಹ ಮಾಡೋಕ್ಕೆ ಸಾಧ್ಯ. ಇನ್ಯಾರೂ ಕೂಡ ಅನುಗ್ರಹ ಮಾಡೋಕ್ಕೆ ಸಾಧ್ಯ. ಮಿಕ್ಕವರೆಲ್ಲ ಗ್ರಹಗಳು, ಅಂದರೆ ನಮಗೆ ತೊಂದರೆ ಕೊಡೋರು ಅಂತ. ಅನುಗ್ರಹ ಮಾಡೋರು ಅಂದರೆ ನಮಗೆ ಸಹಾಯ ಮಾಡೋರು. ಆ ದೃಷ್ಟಿಯಿಂದಲೇ ನಾವು ಗ್ರಹಗಣತೆಗಿಂತ ಅನುಗ್ರಹದ ಕಡೆಗೆ ನಾವು ಹೆಚ್ಚು ಗಮನ ಕೊಟ್ಟರೆ ಆವಾಗ ಭಗವಂತನಿಗೆ ನಾವು ಹತ್ತಿರ ಆಗ್ತೀವಿ ಲೋಕದಲ್ಲಿ. ಮನಸ್ಸಿನ ಒಳ ಪದರಗಳಲ್ಲಿ ಫಲ ಏನೆಂದರೆ ದ್ವಾರಪಾಲಕರಾಗಿ ಧಣಿಯ ವೈಕುಂಠವನ್ನು ರಕ್ಷಿಸುವುದೇ ಅವರ ಹೆಬ್ಬಯಕೆ. ಅಹಂಕಾರದ ಕಳಂಕವಿದ್ದುದರಿಂದ ಸಾಯುಜ್ಯದ ಇರುವಿಕೆಯೇ ಅವರಿಗೆ ತಿಳಿಯದು. ಎಂಥ ಹಿರಿಯ ಧಣಿಯೇ ಆಗಲಿ, ದ್ವಾರಪಾಲಕನ ಹಣೆ ಬರಹ ಎಂದಿನಿಂದಲೂ ಒಂದೇ. ಕಾಲಗತಿಯಲ್ಲಿ ಅವರಿಗೆ ಪ್ರಗತಿಯೇ ಇಲ್ಲ. ದಣಿಯನ್ನು ನೋಡಿ ಬಂದವರಿಗೆ ದಣಿಯ ಕಟ್ಟಲೆ ಕಾನೂನುಗಳನ್ನು ಅರ್ಹುವುದು. ನೋಡಿ, ಅವನು ಕೇಳೋ ಪ್ರಶ್ನೆ, ನೀವು 100 ಜನ್ಮ ಯಾವ ರೀತಿಯಾಗಿ ನನ್ನ ಸ್ನೇಹಿತರಾಗಿರ್ತೀರಾ, 3 ಜನ್ಮ ನನಗೆ ಶತ್ರುವಾಗಿರ್ತೀರಾ ಅಂತ ಕೇಳೋ ಪ್ರಶ್ನೆ ಭಗವಂತ. ಆಗ ಅವ್ರೇನು ಹೇಳ್ತಾರೆ? 100 ಜನ್ಮ ಕಾಯೋಷ್ಟು ನಮಗೆ ಪುರ್ಸತ್ತಿಲ್ಲಪ್ಪ, ನಿನ್ನ ಶತ್ರುವಾಗೇ 3 ಜನ್ಮ ಇಟ್ಬಿಡ್ತೀವಿ, ಆಮೇಲೆ ನಮಗೆ ಸದ್ಗತಿ ಕೊಟ್ಬಿಡು ಅಂತ. ನೋಡಿ, ಅಲ್ಲೂ ಕೂಡ ಕಾಲ ಅನ್ನೋದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಉಂಟಾಗತ್ತೆ. ಜಯ ವಿಜಯರಿಗೆ ಅವಿನಯತೆಯ ಅರಿವಾಯಿತು, ವೈಕುಂಠದಿಂದ ಹೊರಬೀಳುವುದು ಅನಿವಾರ್ಯವಾಯಿತು. ಆದಷ್ಟು ಬೇಗ ವೈಕುಂಠಕ್ಕೆ ಹಿಂತಿರುಗಬೇಕು ಎನ್ನುವ ತೀವ್ರ ಹಂಬಲ. ವೈಕುಂಠದಿಂದ ಹೊರಬೀಳುವುದು, ಹಿಂತಿರುಗುವುದು 2 ಘಟನೆಗಳ ಅಂತರವಿರುವ ಕಾಲವನ್ನು ನಿರ್ಣಯಿಸಬೇಕಾಗಿತ್ತು. ಭಕ್ತರಾಗಿ ಭೂಲೋಕದಲ್ಲಿ 7 ಜನ್ಮಗಳನ್ನು ಕಳೆದರೆ, ಅಂದರೆ 700 ವರ್ಷಗಳಾದರೂ ಆಗಬೇಕು. ಶತ್ರುವಾಗಿ ತಿರುಗಿ ಬಿದ್ದರೆ 3 ಜನ್ಮದಲ್ಲಿ 300 ವರ್ಷದಲ್ಲಿ ಹಿಂತಿರುಗಬಹುದು. 2 ನಿಶ್ಚಿತವಾದ ಘಟನೆಗಳ ಅಂತರವನ್ನು ಆದಷ್ಟು ಕಡಿಮೆ ಮಾಡ ಬಯಸಿದರು. ಶತ್ರುಗಳಾಗುತ್ತೇವೆ, ನಿನ್ನನ್ನು ದ್ವೇಷಿಸುತ್ತೇವೆ, ನಿನ್ನವರನ್ನು ಹಿಂಸಿಸುತ್ತೇವೆ. ಹಾಗೆ ಮಾಡಿದರೆ ನಿನ್ನ ಬಾಗಿಲ ಬಳಿಗೆ ಬೇಗ ಬರಲು ಸಾಧ್ಯ. ಆದ್ದರಿಂದ ಶತ್ರುಗಳಾಗಿ 3 ಜನ್ಮಗಳನ್ನು ಕಳೆಯ ಬಯಸುತ್ತೇವೆ ಎಂದು ನಿರ್ಧರಿಸಿದರು. ನೋಡಿ, ಈ ದೃಷ್ಟಿಯಿಂದ ನಾವು ನೋಡ್ತಾ ಹೋದರೆ ಯಾವ ರೀತಿಯಾಗಿ ಕಾಲ ಎಂಬುದರ ಬಗ್ಗೆ ಪುರಾಣಗಳಲ್ಲಿ ಹೇಳಿರ್ತಾರೆ. ಇನ್ನು ಕಾಲ ಮಂದಗತಿಯಲ್ಲಿ ಸರಿಯುತ್ತದೆ.
ಬೇಗ ಬೇಗ ಅಲ್ಲ ನಡೀತಕ್ಕಂಥದ್ದು. ನಮಗೆ 24,000 ವರ್ಷಗಳಾದರೆ ಬ್ರಹ್ಮನಿಗೆ ಒಂದು ರಾತ್ರಿ, ಹಗಲಲ್ಲ ಒಂದು ರಾತ್ರಿ. 24 ಸಹಸ್ರಾಣಿ ಬ್ರಹ್ಮಣೋ ರಾತ್ರಿ ರುಚ್ಯತೆ ಅಂತ. ಆ ದೃಷ್ಟಿಯಿಂದನೇ ಬ್ರಹ್ಮನ ಕಾಲಮಾನ ಅಂತ. ಕೆಲವರು ಲೇಟಾಗಿ ಬಂದರೆ ಹೇಳೋದು ನಮ್ಮ ಕಾಲಮಾನ ಅಲ್ಲ ರೀ, ಅವರ ಬ್ರಹ್ಮನ ಕಾಲಮಾನ ಅಂತ. ಸೊ ಹಾಗೆ ನಾವು ರಿಲೇಟಿವ್ ಆಗಿ ನೋಡ್ತಾ ಹೋದರೆ ನೋಡಿ, ಟೈಮ್ ಅನ್ನೋದು ಅದಕ್ಕೆ ಯಾವಾಗಲೂ ಕೂಡ ರಿಲೇಟಿವ್ ಟೈಮ, ಸರ್ಕ್ಯುಲರ್ ಟೈಮ, ಜಿಯಲಾಜಿಕಲ್ ಟೈಮ, ಜಿಯೋಮೆಟ್ರಿಕ್ ಟೈಮ, ಕ್ರಾನಲಾಜಿಕಲ್ ಟೈಮ, ಕ್ರಾನೋಮೆಟ್ರಿಕ್ ಟೈಮ, ಲೀನಿಯರ್ ಟೈಮ, ಸ್ಪೈರಲ್ ಟೈಮ, ಸ್ಪೇಷಿಯಲ್ ಟೈಮ, ಕೊನೆಗೆ ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ಟೈಮ್ ಅಂಡ್ ಶಡಪ್. ಅಲ್ಲಿ ತನಕ ಹೊರಟೋಗುತ್ತೆ ಯಾವ ಟೈಮ್ ನೀನು ಮಾತಾಡ್ತಾ ಇರೋದು. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಮೃಕಂಡು ಎಂಬ ಹೆಸರಿನ ಋಷಿಯೊಬ್ಬ ಇದ್ದ. ತುಂಬ ತಪಸ್ಸು ಮಾಡಿದ ಮೇಲೆ ಮಾರ್ಕಂಡೇಯ ಎಂಬ ಮಗ ಅವನಿಗೆ ಹುಟ್ಟಿದ. ಮಾರ್ಕಂಡೇಯನ ಜಾತಕದಲ್ಲಿ ಅಲ್ಪಾಯಸ್ಸು, 16ರ ಪ್ರಾಯದಲ್ಲಿ ಹರೋಹರ ಆಗುತ್ತಾನೆ. ಜಾತಕ ಫಲವನ್ನು ತಪ್ಪಿಸಿಕೊಳ್ಳಲು ಮಾರ್ಕಂಡೇಯನು ಕಡೆಗಾಲದಲ್ಲಿ ಶಿವನ ಗುಡಿಗೆ ಹೋಗಿ ಶಿವಲಿಂಗವನ್ನು ಭದ್ರವಾಗಿ ತಬ್ಬಿಕೊಂಡು ಕೂತುಬಿಟ್ಟ. ಹೊತ್ತಿಗೆ ಸರಿಯಾಗಿ ಪಾಶವನ್ನು ಹಿಡಿದುಕೊಂಡು ಯಮ ಬಂದ. ಕ್ಲುಪ್ತ ಕಾಲದಲ್ಲಿ ವಿಧಿಸಲ್ಪಟ್ಟ ಕಾರ್ಯವನ್ನು ಯಮ ಮಾಡದೇ ಇದ್ದರೆ ಅವನ ದಣಿ ದೌಡು ಹರಿಯುತ್ತಾನೆ. ಆದ್ದರಿಂದ ವಿಧಿಸಿದ ಮುಹೂರ್ತದಲ್ಲಿ ಯಮಪಾಶವನ್ನು ಬೀಸಿದ. ಯಮಪಾಶವು ಮಾರ್ಕಂಡೇಯನ ಮತ್ತು ಶಿವಲಿಂಗದ ಸುತ್ತಲೂ ಬಿದ್ದಿತು. ಶಿವನಿಗೆ ಕೋಪ ಉಕ್ಕಿ ಹರಿಯಿತು. ಯಮನನ್ನು ಕುರಿತು, ಎಲ ನೀನು ನನ್ನ ಜವಾನ, ನನಗೆ ಪಾಶವನ್ನು ಬೀಸ್ತೀಯ, ಹೊರಟು ಹೋಗು ಎಂದು ರೇಗಿ ಒದ್ದೋಡಿಸಿದ. ಇನ್ನೂ ಕೋಪ ಉರಿಯುತ್ತಲೇ ಇತ್ತು. ಮಾರ್ಕಂಡೇಯನ ಕಡೆಗೆ ತಿರುಗಿ, ಎಲ ನೀನು ನನ್ನ ಪರಮ ಭಕ್ತ ಎಂದಿದ್ದೆ, ಭಕ್ತರು ಮನೆಯ ಮಕ್ಕಳಿದ್ದ ಹಾಗೆ, ಅಂತಹ ಅಂತಸ್ತಿನಲ್ಲಿರ್ತಕ್ಕಂಥ ನೀನು ನಮ್ಮ ಮನೆಯ ಜವಾನನಾದ ಯಮನಿಗೆ ಬೆದರಿ ನನ್ನ ತಬ್ಬಿಕೊಂಡಿಯಲ್ಲ, ನೀನೆಂಥ ಗಂಡಸೋ, ಸಾವಿಗೆ ಹೆದರಿ ನನ್ನ ಹಿಡ್ಕೊಂಡಿಯಲ್ಲ ಎಂದು ಮೂದಲಿಸಿದ. ನಂತರ ಹೀಗೆ ಹೆದರಿಕೊಂಡೇ ಬದುಕಿರು, ನಿನಗೆ ಸಾವು ಬರದೇ ಇರಲಿ ಎಂದು ಶಾಪವನ್ನು ಕೊಟ್ಟ. ಪುರಾಣದ ಕಡೆಗೆ ತುಸು ವಕ್ರಗತಿ ಹೂಡಿ ಕೈಲಾಸಂ ಹೇಳೋದೇನು ಅಂದರೆ, ಕಾಲದ ಹರಿಯುವಿಕೆಯ ದೃಷ್ಟಿಯಿಂದ ಈ ಕಥೆಯನ್ನು ವಿಶ್ಲೇಷಿಸೋಣ. ಹುಟ್ಟುವುದು ನಿಶ್ಚಿತವಾದ ಒಂದು ಘಟನೆ, ಸಾಯುವುದು ತಪ್ಪಲಾಗದ ಘಟನೆ. ಇವೆರಡರ ಅಂತರವೇ ಜೀವಿತ ಕಾಲ ಅಥವಾ ಆಯಸ್ಸು. ಯಾವುದಾದರೂ ಒಂದು ಉಪಾಯದಿಂದ ಎರಡನೇ ಘಟನೆ ನಡೆಯದಂತೆ ಮಾಡಿದರೆ ಆಯಸ್ಸು ಬಲು ದೀರ್ಘವಾದಂತೆಯೇ, ಅಂದರೆ ಆಯುಷ್ಕಾಲದ ಗತಿ ಬಲು ಮಂದವಾದಂತೆ. ತುಂಬಿದ ಮಡಕೆಯಲ್ಲಿ ಸಣ್ಣ ತೂತಿದ್ದರೆ 2 ದಿನಗಳಲ್ಲಿ ಆ ಮಡಕೆ ಖಾಲಿಯಾಗುತ್ತದೆ. ತೂತು ದೊಡ್ಡದಾಗಿದ್ದರೆ 1 ಗಂಟೆಯಲ್ಲಿ ಖಾಲಿಯಾಗಲು ಸಾಧ್ಯ. ತುಂಬು ಖಾಲಿ ಈ 2 ಘಟನೆಗಳ ಸ್ಥಿತಿಗಳ ಅಂತರ ತೂತಿನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಅಂದರೆ ತೂತಿನ ಪ್ರಮಾಣಕ್ಕೆ ಕಾಲಗತಿ ಅನ್ವಯಿಸುತ್ತದೆ. ಇದರಂತೆಯೇ ಮಾರ್ಕಂಡೇಯನ ಆಯಸ್ಸು, ಮಡಕೆಯಲ್ಲಿ ತೂತು ಇರದಿದ್ದರೆ ಖಾಲಿಯಾಗುವುದೇ ಇಲ್ಲ. ಮಾರ್ಕಂಡೇಯನ ಆಯುಷ್ಯ ಕಾಲವು ಸಾವಿನ ಘಟನೆ ಆಗದೆ ಇದ್ದುದರಿಂದ ಅತಿ ದೀರ್ಘವಾಯಿತು. ಸೈನ್ಸ್ ಪ್ರಕಾರ ಇನ್ಫಿನಿಟಿ ಆಯಿತು. ಅಂದರೆ ಕಾಲದ ವೇಗ ಮಂದವಾಯಿತು ಎನ್ನಬಹುದು. ಇನ್ನು ಕಾಲ ಸ್ತಬ್ಧವಾಗಬಹುದೇ ಎಂಬತಕ್ಕಂಥದ್ದೊಂದು ಪ್ರಶ್ನೆ. ಪವಿತ್ರವಾದ ಆಶ್ರಮದಲ್ಲಿ ತಪಸ್ಸು, ವೇದಾಧ್ಯಯನ, ಸಂಸಾರ ಮೂರನ್ನೂ ಮಾಡಿಕೊಂಡು ಗೌತಮ ಮಹರ್ಷಿಗಳು ಇದ್ದರು. ಎಂದಿನಿಂದಲೂ ಇಂಥವರಿಗೆ ಸ್ಫುರದ್ರೂಪಿಯಾದ ಹೆಂಡತಿಯರು ಸಿಗುವುದು ಕೇವಲ ರಸಿಕರಿಗಲ್ಲ. ಅತ್ಯಂತ ಸುಂದರಿಯಾಗಿದ್ದ ಅಹಲ್ಯೆ ಎಂಬಾಕೆಯು ಗೌತಮನ ಕೈ ಹಿಡಿದಳು. ಎಲ್ಲಿದ್ದರೂ ಆಳರಸರ ಕಣ್ಣು ಅತ್ತ ಬೀಳುವುದು ಅಂದಿನಿಂದಲೂ ಮಾಮೂಲು. ಸ್ವರ್ಗದ ಅಧಿಪತಿ ಇಂದ್ರನ ಕಣ್ಣು ಅಹಲ್ಯೆಯ ಮೇಲೆ ಬಿತ್ತು. ಶೌರ್ಯ ಪ್ರದರ್ಶನವನ್ನು ಮಾಡಿ ಅಹಲ್ಯೆಯನ್ನು ಇಂದ್ರನು ಗಿಟ್ಟಿಸಿಕೊಳ್ಳುವಂತಿರಲಿಲ್ಲ. ಏಕೆಂದರೆ ಬ್ರಹ್ಮ ತೇಜಸ್ಸಿದ್ದ ಗೌತಮನ ಮುಂದೆ ಕ್ಷಾತ್ರ ತೇಜಸ್ಸು ಸೋಲುತ್ತಿತ್ತು. ಆದ ಕಾರಣ ಇಂದ್ರ ಉಪಾಯವನ್ನು ಹೂಡಿದ. ಗೌತಮ ಮುನಿಯ ವೇಷ ಮತ್ತು ರೂಪವನ್ನು ಧರಿಸಿ ಕೋಳಿ ಕೂಗಿದ ವೇಳೆಯಲ್ಲಿ ಇಂದ್ರ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡ. ಆಶ್ರಮದಿಂದ ತಲೆಮರೆಸಿಕೊಂಡು ಇಂದ್ರ ಇನ್ನೇನು ಹೋಗಬೇಕು ಅಷ್ಟರಲ್ಲಿ ಗೌತಮ ಮುನಿ ನದಿ ತೀರದಿಂದ ಹಿಂತಿರುಗಿದ. ಹೆಂಡತಿ ಮತ್ತು ಮಿಂಡ ಇಬ್ಬರನ್ನೂ ನೋಡಿ ಗಂಡ ಕಂಗೆಣ್ಣಾದ. ಯಥಾಪ್ರಕಾರ ಶಾಪವನ್ನು ಕೊಟ್ಟ. ಇಬ್ಬರಿಗೂ 1000 ಹುಣ್ಣು ನಂತರ ಕಣ್ಣು ಮಾಡಿಕೊಂಡು ಇಂದ್ರ ಅತ್ತ ಹೋದ ಶಾಪದಿಂದ. ಇತ್ತ ಅಹಲ್ಯೆಯು ಕಲ್ಲಾಗಿ ಬಿದ್ದಳು. ಕಲ್ಲಾಗುವಾಗ ಅಹಲ್ಯೆಯು ಗಂಡನನ್ನು ಕುರಿತು, ನೀವು ಅಂತ ತಿಳಿದುಕೊಂಡೆ ಅವರನ್ನು,
ಈ ರೀತಿ ಮೋಸ ಮಾಡ್ತಾರೆ ಅಂತ ನನಗೆ ತಿಳಿದಿರಲಿಲ್ಲ. ನನ್ನದೇನು ತಪ್ಪು ಇದರಲ್ಲಿ? ಶಾಪದಿಂದ ವಿಮೋಚನೆ ಯಾವಾಗ ಎಂದು ಗೋಗರೆದಳು. ಆ ವೇಳೆಗೆ ಗೌತಮನಿಗೆ ಕೋಪ ಸ್ವಲ್ಪ ಇಳಿದಿತ್ತು. ಆದ ಕಾರಣ ಕನಿಕರದಿಂದ, ಕಲ್ಲಾಗಿ ನೀನು ಬಿದ್ದಿರುವಲ್ಲಿಗೆ ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಬರುತ್ತಾನೆ. ಆತನ ಪಾದಸ್ಪರ್ಶವಾದಾಗ ನೀನು ಪವಿತ್ರಳಾಗುತ್ತೀಯೇ. ಕಲ್ಲಿನ ಸೆರೆಯು ಆಗ ಬಿಟ್ಟು ಹೋಗುತ್ತದೆ. ಅನಂತರ ನನ್ನ ಬಳಿಗೆ ಬರುವೆಯಂತೆ, ಹಿಮಾಲಯದಲ್ಲಿರುತ್ತೇನೆ ಆ ವೇಳೆಗೆ ಎಂದು ಭವಿಷ್ಯದ ಭರವಸೆಯನ್ನು ನೀಡಿದ. ಇದು ಪುರಾಣದ ಕಥೆ. ಕಾಲಗತಿಯಿಂದ ಇದರ ಅಂತರಾರ್ಥವನ್ನು ವಿಶ್ಲೇಷಿಸುವಂತೆ ಅಹಲ್ಯೆಯ ಬಾಳಿನಲ್ಲಿ ಕಲ್ಲಾಗಿ ಬಿದ್ದುದು ಒಂದು ಘಟನೆ. ರಾಮಚಂದ್ರನ ಪಾದಸ್ಪರ್ಶವಾಗಿ ತಿರುಗಿ ಜೀವಂತ ಹೆಣ್ಣಾಗುವುದು ಇನ್ನೊಂದು ಘಟನೆ. ಅಂದರೆ ಅವಳ ಬಾಳಿನಲ್ಲಿ ಯಾವ ಘಟನೆಯೂ ಆಗುವಂತಿರಲಿಲ್ಲ. ಅವಳ ದೇಹದಲ್ಲಾಗಲಿ ಮನಸ್ಸಿನಲ್ಲಾಗಲಿ ಕಾಲದಲ್ಲಿ ಶೂನ್ಯ. ಹೊರ ಪ್ರಪಂಚದಲ್ಲಿ ನಡೆಯುವ ಘಟನೆಗಳು ಅವಳಿಗೆ ತಿಳಿಯುವಂತೆ ಇರಲಿಲ್ಲ. ಹೀಗಾಗಿ ಅಂತರದಲ್ಲಿ ಆಕೆಯ ಪಾಲಿಗೆ ಕಾಲ ಸ್ತಬ್ಧವಾಯಿತು, ನಿಂತು ಹೋಯಿತು. ಈ ದೃಷ್ಟಿಯಿಂದ ಕಾಲ ಮತ್ತು ದೇಶ ನೋಡಿ, ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಸ್ಪೇಸ್ ಆ್ಯಂಡ್ ಟೈಮ್. ಫಿಸಿಕ್ಸ್ಗೆ ಮೆಟಫಿಸಿಕ್ಸ್ಗೆ ಎರಡಕ್ಕೂ ಬಾರ್ಡರಲ್ಲಿ ಸಿಗ್ತಕ್ಕಂಥ ಕಾನ್ಸೆಪ್ಟ್ ಇದು, ಸ್ಪೇಸ್ ಆ್ಯಂಡ್ ಟೈಮ್. ಸೊ ಅದರಿಂದ ಟೈಮ್ ಇಲ್ಲದೆ ಸ್ಪೇಸ್ ಇಲ್ಲ, ಸ್ಪೇಸ್ ಇಲ್ಲದೆ ಟೈಮ್ ಇಲ್ಲ. ಆ ರೀತಿ ಎರಡೂ ಕೂಡ ಒಂದಕ್ಕೊಂದು ಪೂರಕ. ನಮ್ಮ ಪೂರ್ವಜರು ಕಾಲ ಮತ್ತು ದೇಶ ಎಂಬ ಪದಗಳನ್ನು ವ್ಯಕ್ತಿ ಮತ್ತು ಅವನ ಸುತ್ತಲಿರತಕ್ಕಂಥ ಬ್ರಹ್ಮಾಂಡದ ಸಂಬಂಧವನ್ನು ವಿಶ್ಲೇಷಿಸುವಾಗ ಉಪಯೋಗಿಸುತ್ತಿದ್ದರು. ಕಾಲ ಎಂದರೆ ಟೈಮ್. ವಿ ಪಾಸ್ ಥ್ರೂ ಟೈಮ್ ಬಟ್ ವಿ ಲಿವ್ ಇನ್ ಎಟರ್ನಿಟಿ ಅಂತ ಬರೀತಾನೆ ಆನಂದ್ ಕುಮಾರಸ್ವಾಮಿ. ಅವನು ಟೈಮ್ ಆ್ಯಂಡ್ ಎಟರ್ನಿಟಿ ಅಂತಲೇ ಒಂದು ಪುಸ್ತಕ ಬರೆದಿದ್ದಾನೆ ಆನಂದ್ ಕುಮಾರಸ್ವಾಮಿ. ನಾನು ನೆನ್ನೆ ಹೇಳಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ 16 ಭಾಷೆ ಬರ್ತಾ ಇತ್ತು. ತಾಯಿ ಇಂಗ್ಲೀಷ್ ಲೇಡಿ, ತಂದೆ ಸಿಲೋನೀಸು, ಸಿಂಹಳೀಸು, ಅವನು ಇಂಡಿಯನ್ನು. 1886 ಹುಟ್ಟಿ 1997 ಸತ್ತು 83 ಪುಸ್ತಕ ಬರೆದು ಇನ್ನೂ 83 ಪುಸ್ತಕ ಇನ್ನೂ ಪ್ರಿಂಟ್ ಪ್ರೆಸ್ಸಲ್ಲಿ ಅಚ್ಚಾಗೋದ್ರಲ್ಲಿದೆ. ಒಂದು ಕೊಟೇಶನ್ ಕೊಟ್ಟರೆ 16 ಭಾಷೆನಲ್ಲಿ ರೆಫರೆನ್ಸಸ್ ಇರುತ್ತೆ ಅವನು. ಆ ಭಾಷೆ ನಮಗೆ ಬರದೇ ಹೋದರೆ ನಮಗೆ ತಲೆ ಬಡ ಅರ್ಥ ಆಗಲ್ಲ. 30 ಪುಟ ಗ್ರಂಥ ಇದ್ದರೆ 60 ಪುಟ ನೋಟ್ಸ್ ಇರುತ್ತೆ. ಅದು ಅವನ ಸ್ಕಾಲರ್ಶಿಪ್ಪು ಆನಂದ್ ಕುಮಾರಸ್ವಾಮಿದು. ಸೊ ಅದಕ್ಕೆ ಅವನ ಹೆಸರು ಹೇಳೋಕ್ಕೆ ಹೆದರ್ತಾರೆ ಎಲ್ಲರೂ ಕೂಡ, ಆನಂದ್ ಕುಮಾರಸ್ವಾಮಿದು. ಸೊ ಅವನ ಮಗ ರಾಮ ಆನಂದ್ ಕುಮಾರಸ್ವಾಮಿ ಅಂದ್ಬಿಟ್ಟು ಅಮೇರಿಕಾದಲ್ಲಿ ಡಾಕ್ಟರ್ ಆಗಿದ್ದ. 4 ವರ್ಷದ ಕೆಳಗೆ ಮಿಥಿಕ್ ಸೊಸೈಟಿಲಿ ಒಂದು ಭಾಷಣ ಮಾಡಿದೆ ಅವನ ತಂದೆ ವರ್ಕ್ಸ್ ಬಗ್ಗೆ. ಅವನು ರಾಮ ಆನಂದ್ ಕುಮಾರಸ್ವಾಮಿ. ಈಗ ಅವನೂ ಇಲ್ಲ, ಹೋದ ವರ್ಷ ಅವನು ಹೋಗ್ಬಿಟ್ಟ ಅಂತ ಇಟ್ಕೊಳ್ಳಿ. ದೇಶ ಎನ್ನುವ ಪದ ಬಹಳಷ್ಟು ಮಾರ್ಪಾಟಾಗಿದೆ. ವೇದ ಮತ್ತು ಉಪನಿಷತ್ ಪುರಾಣ ಕಾಲದಲ್ಲಿ ದೇಶ ಎಂದರೆ ವ್ಯಕ್ತಿಯ ಸುತ್ತಲೂ ಇರತಕ್ಕಂಥ ಪ್ರಪಂಚ ಎಂದು ಅರ್ಥವಿತ್ತು. ಸ್ಪೇಸ್ ಎಂಬ ಇಂಗ್ಲೀಷ ಪದದ ಅರ್ಥ ಬರುತ್ತಿತ್ತು. ಆದರೆ ಇತ್ತಿಂದೀಚಿನ 100 ವರ್ಷಗಳಿಂದ ಭೌಗೋಳಿಕ ಪ್ರದೇಶ ಎಂಬ ಅರ್ಥ ಬರುತ್ತದೆ. ಕ್ರಿಶ್ಚಿಯನ್ನರ ಪಂಚಾಯತ ರೀತಿಯಾಗಿ 10-12ನೇ ಶತಮಾನದಲ್ಲಿ ದೇಶ ಎನ್ನುವುದರ ಕನ್ನಡದ ಸಮಾನಾರ್ಥ ಪದ ಬಯಲು ಎಂದಾಯಿತು. ಬಯಲು ಎಂದರೆ ಕಾಸ್ಮಿಕ್ ಸ್ಪೇಸ್ ಎನ್ನುವ ಅರ್ಥವಿತ್ತು. ಬಯಲಿಗೆ ಮೇಲೆ ಗಡಿಗಳು ಇರಲಿಲ್ಲ. ಅದಕ್ಕೆ ವ್ಯತಿರಿಕ್ತವಾದ ಪದವು ಆಲಯ. ಮೇರೆ ಗಡಿಗಳಿರುವ ವಸ್ತು. ನಮ್ಮ ದೇಹವು ಆಲಯ. ಅದಕ್ಕೆ ಹೇಳೋದು ದೇಹೋ ದೇವಾಲಯ ಪ್ರೋಕ್ತಃ. ದೇಹ ಎಂಬತಕ್ಕಂತಹದೇ ಒಂದು ದೇವಾಲಯ ಅನ್ನೋ ಮಾತು ಕೂಡ ನಮ್ಮಲ್ಲಿದೆ. ಇನ್ನು ಮುಖ್ಯವಾಗಿ ಕಾಲ ಮತ್ತು ದೇಶ ಅನ್ನೋದು ಮಾನಸಿಕ ಚಟುವಟಿಕೆಗಳು. ನೋಡಿ, ನಾವು ಮಾಡ್ತಕ್ಕಂಥ ಮಾನಸಿಕ ಕ್ರಿಯೆಗಳೇ ಕಾಲ ಮತ್ತು ದೇಶವನ್ನು ಅನುಸರಿಸಿಕೊಂಡೇ ಬರತಕ್ಕಂಥದ್ದು. ಮನಸ್ಸಿನಿಂದಲೇ ಮಾನವನು ಪ್ರಕೃತಿಯಲ್ಲಿ ಪ್ರೌಢಿಮೆಯನ್ನು ಸಾಧಿಸುತ್ತಾನೆ. ನಾನು ಬರೆಯುವುದಾಗಲಿ ನೀವು ಓದುವುದಾಗಲಿ ಮನಸ್ಸಿನ ಮೂಲಕವೇ. ನಿತ್ಯ ಜೀವನದ ಕೆಲಸ ಕಾರ್ಯಗಳಿಗೆ ಮನಸ್ಸನ್ನು ಬಳಸುತ್ತೇವೆ. ಸ್ವಾರ್ಥವೇ ಸುಮಾರು ಕೆಲಸ ಕಾರ್ಯಗಳಿಗೆ ಪ್ರೇರಕ. ಹಾಗಾಗಿ ಸ್ವಾರ್ಥ ಸುಖಕ್ಕಾಗಿ ಮನಸ್ಸನ್ನು ಬಹುಪಾಲು ನಾವು ಉಪಯೋಗಿಸಿಕೊಳ್ಳುತ್ತೇವೆ. ಇನ್ನು ಭೌತಶಾಸ್ತ್ರದಲ್ಲಿ ಕಾಲವನ್ನು ಹೇಗೆ ನಿರ್ಣಯ ಮಾಡ್ತಾರೆ ಅಂದರೆ, ವಿಜ್ಞಾನದ ಪ್ರಕಾರದಲ್ಲಿ ಈ ಕಾಲ ಬಹುಮುಖ್ಯ. ಏಕೆಂದರೆ ವಿಜ್ಞಾನದ ಇತರ ಶಾಸ್ತ್ರಗಳು ಶಕ್ತಿಯ ಆಧಾರದ ಮೇಲೆ ಬೆಳವಣಿಗೆ, ಜೀವಶಾಸ್ತ್ರವಾಗಲಿ, ಪ್ರಾಣಿಶಾಸ್ತ್ರವಾಗಲಿ, ಸಸ್ಯಶಾಸ್ತ್ರವಾಗಲಿ, ಮನಃಶಾಸ್ತ್ರವಾಗಲಿ ವಸ್ತು ಮತ್ತು ಶಕ್ತಿಗಳ ಆಧಾರವನ್ನು ಹೊಂದುತ್ತದೆ. ಕಾಲದ ಅಳತೆ ಭೌತಶಾಸ್ತ್ರದಲ್ಲಿ ಎಷ್ಟು ಅವಶ್ಯಕ ಎಂಬುದು ನಿದರ್ಶನದಿಂದ ಸ್ವಯಂ ಸಿದ್ಧವಾಗುತ್ತದೆ. ಭಾರ ಅಥವಾ ತೂಕ ಅಂದರೆ ಗುರುತ್ವಾಕರ್ಷಣೆ. ಗುರು ಅಂದರೆ ಅನೇಕ ಅರ್ಥ ಇದೆ. ಗುರು ಅನ್ನೋ ಶಬ್ದಕ್ಕೆ ಅಜ್ಞಾನ ನಿವಾರಕ ಅನ್ನೋದು ನಿಜವಾಗಿರ್ತಕ್ಕಂಥ ಅರ್ಥ. ಆದರೆ ಭಾರ ಅಂತಲೂ ಒಂದು ಅರ್ಥ ಇದೆ.
ರಂಗಪ್ರಿಯ ಸ್ವಾಮಿಗಳು ತಮಾಷೆಗೆ ಒಂದು ಸಲ ಹೇಳಿದರು, ಜಗದ್ಗುರು ಅಂದರೆ ಯಾರು ಗೊತ್ತೇನಪ್ಪ, ಜಗತ್ತಿಗೆ ಭಾರವಾಗಿ ಯಾರು ಜಗತ್ತು ಮೇಲೆ ಕೂತಿದ್ದಾರೋ ಅವ್ರು ಜಗದ್ಗುರುಗಳು ಅಂತ. ಆ ಥರ ಗುರುಗಳೇ ಈಗ ಜಾಸ್ತಿ ಆಗಿರೋದರಿಂದ ನಿಜವಾಗಿರ್ತಕ್ಕಂಥ ಗುರುತ್ವಾಕರ್ಷಣೆ ಇರತಕ್ಕಂಥವ್ರು ಗುರುಗಳು ಅಂತ ನಿಜವಾದ ಅರ್ಥದಲ್ಲಿ. ಜನರ ಮನಸ್ಸನ್ನು ತನ್ನ ಕಡೆ ಸೆಳ್ಕೋಬೇಕು ತನ್ನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪವರಿಂದ ಮತ್ತು ತಪಶಕ್ತಿಯಿಂದ. ಅಂಥವರಿಗೆ ಗುರು ಅನ್ನೋ ಶಬ್ದಕ್ಕೆ ನಿಜವಾಗಿರ್ತಕ್ಕಂಥ ಅರ್ಥ ಇರೋದು. ಈಗ ಆ ಥರ ನೋಡಿದರೆ ಯಾರಿದ್ದಾರೆ ಅಂತ ನಮಗೆ ಸಂದೇಹ ಬಂದ್ಬಿಡುತ್ತೆ. ಯಾಕೆಂದರೆ ಗುರುಗಳ ಅನ್ವೇಷಣೆ ಅನ್ನೋದೇ ಒಂದು ದೊಡ್ಡ ಕಾರ್ಯ. ಎಷ್ಟೋ ಜನ ಜಿಜ್ಞಾಸುಗಳಿಗೆ ನಮಗಿನ್ನ ಒಳ್ಳೆ ಗುರುಗಳೇ ಸಿಗಲಿಲ್ವಲ್ಲ ಅನ್ನೋದು ಕಾಡ್ತಾ ಇರುತ್ತೆ ಮನಸ್ಸಲ್ಲಿ. ಯಾಕೆಂದರೆ ಯಾರಿಂದ ನಾವು ಕಲಿಯೋದಿದೆ, ನಮ್ಮ ಅನುಭವವನ್ನು ಯಾರಿಂದ ನಾವು ಪಡ್ಕೊಳ್ಳೋದು, ಆ ದೃಷ್ಟಿಯಿಂದನೇ ಎಲ್ಲ ಮಹತ್ತರವಾಗಿರ್ತಕ್ಕಂಥ ಶಿಷ್ಯರು ಕೂಡ ಗುರುಗಳನ್ನು ಅರಸೇ ನಮ್ಮಲ್ಲಿ ಹೋಗ್ತಾ ಇದ್ದಿದ್ದು. ಆ ಗುರು ಶಿಷ್ಯ ಪರಂಪರೆ ಏನಿದೆ ನೋಡಿ, ಅದು ನಮ್ಮ ದೇಶಕ್ಕೆ ಮಾತ್ರ ಮೀಸಲಾಗಿರ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕೊಡುಗೆ. ಅದು ವಿವೇಕಾನಂದ ಪರಮಹಂಸರು ಇರ್ಬೋದು, ಅದು ಅಭಿನವ ವಿದ್ಯಾತೀರ್ಥರು ಚಂದ್ರಶೇಖರ ಭಾರತಿಗಳಿರ್ಬೋದು, ಅದು ಸದಾಶಿವ ಬ್ರಹ್ಮೇಂದ್ರ ಪರಮಶಿವೇಂದ್ರ ಸರಸ್ವತಿಗಳಿರ್ಬೋದು. ಈ ರೀತಿಯಾಗಿ ನಾವು ನೋಡ್ತಾ ಹೋದರೆ ಆ ಗುರು ಶಿಷ್ಯ ಪರಂಪರೆ ಅನ್ನೋದು ಅವಿಚ್ಛಿನ್ನವಾಗಿ ಅಸ್ಖಲಿತವಾಗಿ ಅನನ್ಯಾದೃಶವಾಗಿ ಹರಿದು ಬರ್ತಾ ಇದೆ. ಯಾವುದನ್ನು ಶಂಕರ ಭಗವತ್ಪಾದಾಚಾರ್ಯರು 1300 ವರ್ಷಗಳ ಕೆಳಗೆ 4 ಆಮ್ನಾಯ ಪೀಠಗಳನ್ನು 4 ದಿಕ್ಕದಲ್ಲಿ ಸಂಸ್ಥಾಪನೆ ಮಾಡಿ 4 ವೇದಗಳ ಪುನರುದ್ಧಾರಕ್ಕೋಸ್ಕರ 4 ಜನ ಶಿಷ್ಯರನ್ನು ನೇಮಕಾತಿ ಮಾಡಿದರೋ, ಅದೇ ಪರಂಪರೆ ನೋಡಿ ಹರಿದು ಬರ್ತಾ ಇದೆ. ಅದಕ್ಕೆ ನಾವು ಗುರು ಶಿಷ್ಯ ಪರಂಪರೆ ಅನ್ನೋದಕ್ಕೆ ಯಾವತ್ತೂ ಕೂಡ ಅಡಚಣೆ ಇಲ್ಲ. ನಿರಂತರವಾಗಿ ತೈಲಧಾರಾವತು ಉದಾಹರಣೆ ಕೊಡ್ತಾರೆ. ಯಾವ ರೀತಿಯಾಗಿ ತೈಲದ ಧಾರೆ ಅನ್ನೋದು ಬೀಳ್ತಾ ಇರುತ್ತೋ ಅದೇ ರೀತಿಯಾಗಿ ಈ ಪರಂಪರೆ ಅನ್ನೋದು ಮುಖ್ಯವಾಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಭಾರ ಅಥವಾ ತೂಕ ಎಂದರೆ ಗುರುತ್ವಾಕರ್ಷಣೆ, ಗ್ರಾವಿಟೇಷನಲ್ ಫೋರ್ಸ್, ಶಕ್ತಿಯ ಅಳತೆ. ಬೆಳಕು, ಶಬ್ದ, ವಿದ್ಯುತ್ ಶಕ್ತಿ, ಅಯಸ್ಕಾಂತ ಶಕ್ತಿ ಇವೆಲ್ಲವೂ ಶಕ್ತಿಯ ವಿವಿಧ ರೂಪಗಳು. ಈ ವಿವಿಧ ಶಕ್ತಿಗಳ ಗುಣಗಳಲ್ಲಿ ಮುಖ್ಯವಾದುದು ಇವುಗಳ ವೇಗ. ವೇಗವನ್ನು ಅಳೆಯಬೇಕಾದರೆ ನಿಖರವಾದ ಕಾಲದ ಅಳತೆ ಬೇಕು. ಸೆಕೆಂಡ್ ಅನ್ನುವುದು ಅಂತಹ ಕಾಲದ ಅಳತೆ. ಸೆಕೆಂಡ್ ಅಂದರೆ ಏನು? ಇಂದು ಮಧ್ಯಾಹ್ನ ನೆತ್ತಿಯ ಮೇಲೆ ಸೂರ್ಯನು ಕಾಣಿಸಿಕೊಂಡ ಹೊತ್ತಿನಿಂದ ನಾಳೆ ಅಲ್ಲಿ ಕಾಣಿಸಿಕೊಳ್ಳುವ ಅಂತರವನ್ನು 24 ಗಂಟೆಗಳು ಎಂದು ಕಾಲ್ಪನಿಕವಾಗಿ ವಿಭಜಿಸಿದರು. 24ಕ್ಕೆ ಬದಲು 100 ಗಂಟೆ ಅಂತಲೂ ಭಾಗಿಸಬಹುದಾಗಿತ್ತಲ್ಲ, ಅಥವಾ 10 ಎಂದು ಅನ್ನಬಹುದಾಗಿತ್ತಲ್ಲ. ಆದ ಕಾರಣವೇ 24 ಎಂಬುದನ್ನು ಕೇವಲ ಕಾಲ್ಪನಿಕ ಎಂಬುದಾಗಿ, ಆಬ್ಸಲ್ಯೂಟ್ ಟ್ರೂ ಆ್ಯಂಡ್ ಮ್ಯಾಥಮ್ಯಾಟಿಕಲ್ ಟೈಮ್ ಆಫ್ ಇಟ್ ಸೆಲ್ಫ್ ಫ್ರಮ್ ಇಟ್ಸ್ ಓನ್ ನೇಚರ್ ಫ್ಲೋಸ್ ಈಕ್ವಲಿ ವಿತೌಟ್ ರಿಲೇಷನ್ ಟು ಎನಿಥಿಂಗ್ ಎಕ್ಸ್ಟರ್ನಲ್. ಪ್ರಿನ್ಸಿಪಿಯಾ ಮ್ಯಾಥಮ್ಯಾಟಿಕಾ ಆ ಗ್ರಂಥದಲ್ಲಿ ಬರ್ಟ್ರಾಂಡ್ ರಸಲ್ ಹೇಳ್ತಕ್ಕಂಥ ಮಾತನ್ನು ಶಿವರಾಮ್ ಅವರು ಕೋಟ್ ಮಾಡ್ತಾರೆ. ಈ ರೀತಿಯಾಗಿ ಮುಂದೆ ಹೇಳ್ತಾ ಕೀರ್ತಿಶೇಷ ಸುಪ್ರಸಿದ್ಧ ಭೌತ ವಿಜ್ಞಾನಿ ಸರ್ ಜೇಮ್ಸ್ ಜೀನ್ಸ್ ಬ್ರಹ್ಮಾಂಡವನ್ನು ವರ್ಣಿಸ್ತಕ್ಕಂಥ ಸಮಯದಲ್ಲಿ ಕೇವಲ ಕಾಲ ಎಂಬುದೇ ಇಲ್ಲ, ಸ್ಪೇಸ್ ಎಂಬುದು ಪ್ರತ್ಯೇಕವಾಗಿ ಹೇಳಲು ಸಾಧ್ಯವಿಲ್ಲ, ಇವೆರಡೂ ಕೂಡಿಕೊಂಡಿರುವುದೇ ಅವಿಚ್ಛಿನ್ನವಾದ ದೇಶ ಮತ್ತು ಕಾಲ. ಹಾಗಾದರೆ ನಮ್ಮ ದೈನಂದಿನ ಜೀವನದಲ್ಲಿ ಕಾಲದ ಅನುಭವವು ಕಂಡುಬರುತ್ತದೆಯಲ್ಲ, ಸ್ಪೇಸ್ನ ಪ್ರತ್ಯೇಕ ಅನುಭವವೂ ತಿಳಿಯುತ್ತದೆಯಲ್ಲ. ಇವೆರಡು ಅನುಭವಗಳು ಮಾಯಾರೂಪಿನವೇ. ಕಾಲದ ವೈಯಕ್ತಿಕ ಅನುಭವವನ್ನು ಕುರಿತು ಐನ್ಸ್ಟೈನ್ ಹೇಳುತ್ತಾನೆ, The experiences of an individual appear as an arranged in a series of events. In this series, single events which we remember appear to be ordered according to the criterion of earlier and later. There exists, therefore, for the individual, I-time or subjective time. This is itself not measurable. I can indeed associate numbers with the events in such a way that the greater number is associated with a later event in the earlier one. ಈ ರೀತಿಯಾಗಿ ಹೇಳ್ತಾ ಹೋಗ್ತಾಳೆ ಕಾಲದ ಬಗ್ಗೆ ವಿಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತು. ಇನ್ನು ದೇಹ ಮತ್ತು ಕಾಲ ಅವೆರಡರ ಸಂಬಂಧ ಏನು ಅನ್ನೋದು ಕೂಡ ತಿಳ್ಕೋಬೇಕಾಗತ್ತೆ. ನಮ್ಮ ದೇಹದಲ್ಲಿ ಹಲವಾರು ಅಂಗಾಂಗಗಳಿದೆ, ಒಂದೊಂದಕ್ಕೂ ಒಂದೊಂದು ಕಾಲದ ಗತಿ ಇದೆ. ಹೃದಯವನ್ನು ಪರೀಕ್ಷಿಸಿದರೆ ನಿಮಿಷಕ್ಕೆ 72 ಬಾರಿ ಅದು ಮಿಡಿಯುವುದು ಗೊತ್ತಾಗುತ್ತದೆ. ಮಿಡಿಯುವುದು ಎಂದರೇನು? ಹೃದಯದ ಮಾಂಸಖಂಡವು ಸಂಕುಚಿತವಾಗುತ್ತದೆ, ಆಗ ರಕ್ತವು ದೇಹದೊಳಕ್ಕೆ ದೂಡಲ್ಪಡುತ್ತದೆ. ಸಂಕುಚಿತ ನಂತರ ಹೃದಯವು ಪೂರ್ವ ಸ್ಥಿತಿಗೆ ಬರುತ್ತದೆ, ಆಗ ಮಲಿನ ರಕ್ತವು ಹೃದಯಕ್ಕೆ ಪ್ರವಹಿಸುತ್ತದೆ. ಈ ಎರಡೂ ಘಟನೆಗಳಾದಾಗ ಡಬ್ ಡಬ್ ಎಂಬ ಹೃದಯದ ಬಳಿ ಶಬ್ದ ಕೇಳಿಸುತ್ತದೆ. ಇದನ್ನೇ ವೈದ್ಯರು ಪರೀಕ್ಷೆ ಮಾಡುವುದು. ಹಾಗೂ ಹೃದಯವು ಸಂಕುಚಿತವಾದ ನಂತರ ಮಿಡಿಯುತ್ತದೆ. ಇದರ ಪರೀಕ್ಷೆಯೇ ನಾಡಿ ಪರೀಕ್ಷೆ. ಸಾಮಾನ್ಯವಾಗಿ ಆರೋಗ್ಯವಂತರಲ್ಲಿ ನಾಡಿಯು 72 ಬಾರಿ ಪ್ರತಿ ನಿಮಿಷಕ್ಕೆ ಮಿಡಿಯುತ್ತದೆ.
ಆರೋಗ್ಯವಾಗಿರುವ ಗಡಿಯಾರ ನಿಮಿಷಕ್ಕೆ 60 ಸೆಕೆಂಡುಗಳನ್ನು ನಿಖರವಾಗಿ ತೋರಿಸುವಂತೆ. ನಾಡಿ ಬಡಿತವು ನಿಮಿಷಕ್ಕೆ 72 ಬಾರಿ ಆದರೆ ಉಸಿರಾಟದ ಗತಿ ನಿಮಿಷಕ್ಕೆ 18. ನಾಡಿ ಬಡಿತಕ್ಕೂ ಉಸಿರಾಟದ ಗತಿಗೂ ಅತಿ ನಿಕಟವಾದ ಸಂಬಂಧವಿದೆ. ರಕ್ತವನ್ನು ಪ್ರವಹಿಸುವುದು ಒಂದರ ಕೆಲಸವಾದರೆ ಶುದ್ಧಪಡಿಸುವುದು ಇನ್ನೊಂದರ ಕೆಲಸ. ಆದ ಕಾರಣ ಪರಸ್ಪರ ಸಂಬಂಧ ಎರಡಕ್ಕೂ ಕೂಡ ನಿಕಟವಾಗಿದೆ. ಈ ಸಂಬಂಧವು ಮುಖ್ಯವಾಗಿ ನಾವು ನೋಡತಕ್ಕದ್ದು. ತಾಯಿ ಗರ್ಭದಲ್ಲಿರುವ ಮಗುವಿನ ಹೃದಯ ನಿಮಿಷಕ್ಕೆ 140-150 ಬಾರಿ. ಆಗ ತಾನೇ ಹುಟ್ಟಿದ ಮಗುವಿನ ಹೃದಯ ನಿಮಿಷಕ್ಕೆ 130ರಿಂದ 140 ಬಾರಿ. 1 ವರ್ಷದ ಮಗುವಿನ ಹೃದಯ 115ರಿಂದ 130 ಬಾರಿ. 2 ವರ್ಷ ಮಗುವಿನ ಹೃದಯ 100ರಿಂದ 115 ಬಾರಿ. 3 ವರ್ಷ ತುಂಬಿದ ಮಗುವಿನ ಹೃದಯ ನಿಮಿಷಕ್ಕೆ 95ರಿಂದ 105 ಬಾರಿ. 7ರಿಂದ 14 ವರ್ಷದ ಅಂತರದಲ್ಲಿ ಬಾಲಕ ಬಾಲಕಿಯರ ಹೃದಯ 80ರಿಂದ 90 ಬಾರಿ. 14ರಿಂದ 21 ವರ್ಷದವರೆಗೆ ಹೃದಯ ಪ್ರತಿ ನಿಮಿಷಕ್ಕೆ 75ರಿಂದ 85 ಬಾರಿ. ಅನಂತರ 70ರಿಂದ 80ರ ತನಕ ಹೃದಯ ಬಡಿತವು ಮುಂದುವರಿಯುತ್ತದೆ. ಈ ರೀತಿಯಾಗಿ ಸಸ್ಯಗಳಿಗೂ ಮತ್ತು ಕಾಲ ಹೇಗೆ ಅದನ್ನು ವರ್ಣನೆ ಮಾಡ್ತಾರೆ ನೋಡಿ. ಸಸ್ಯಗಳಿಗೆ ಜೀವ ಇದೆ ಅಂತ ಜಗದೀಶ್ ಚಂದ್ರ ಬೋಸ್ ಯಾವುದನ್ನು ಹೇಳಿದ್ನೋ ಅದನ್ನು ಇಟ್ಕೊಂಡು ಸಸ್ಯ ಜೀವನದಲ್ಲಿ ಕಾಲ ಅವಸರ ಪಡುವುದು, ನಿಧಾನಿಸುವುದು, ಸ್ತಬ್ಧವಾಗುವುದು, ಹಿಂತಿರುಗುವುದು ಇವು ಸಾಧ್ಯವೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಬಹುದು. ಸಸ್ಯಗಳು ಸ್ಥಾವರ, ಇದ್ದಲ್ಲೇ ಇದ್ದು ಅಗತ್ಯವಾದುದನ್ನು ಪಾದಗಳಿಂದಲೂ ಬೇರುಗಳಿಂದಲೂ ಬಾಹು ಬೆರಳುಗಳಿಂದಲೂ ಕೊಂಬೆ ಎಲೆಗಳಿಂದಲೂ ಪಡೆದು ಬಹುಕಾಲ ಬಾಳುತ್ತದೆ. ಪ್ರಾಣಿಗಳಿಗೆ ಹೋಲಿಸಿದರೆ ಪ್ರಾಣಿಗಳು ಜಂಗಮ, ನಿಂತೆಡೆಯಲ್ಲಿ ನಿಲ್ಲದೆ ಊಟ ಮತ್ತು ಕೂಟಕ್ಕಾಗಿ ಅಲೆದಾಡುವ ಅಲೆಮಾರಿ ಜೀವಿಗಳು. ಮೂಲಭೂತ ವ್ಯತ್ಯಾಸವಿರುವ ಸಸ್ಯ ಜೀವನಕ್ಕೂ ಪ್ರಾಣಿ ಜೀವಕ್ಕೂ ಕಾಲದ ದೃಷ್ಟಿಯಿಂದ ಹೋಲಿಕೆ ಇದೆಯೇ ಅಥವಾ ವ್ಯತ್ಯಾಸವಿದೆಯೇ ನೋಡೋಣ. ಒಂದು ಹಂತದ ನಾವು ಸಾಮಾನ್ಯವಾಗಿ ಕಾಣುವ ಗಿಡ ಮರಗಳ ಬಾಳನ್ನು ಪರಿಶೀಲಿಸುವಾಗ ಬೀಜ ವೃಕ್ಷ ನ್ಯಾಯ ಎಂದು ಪರಿಹರಿಸಲಾಗದ ಸಮಸ್ಯೆಯನ್ನು ಕೇಳಿದ್ದೇವೆ. ಹೊರದಾದ ಮಾವಿನ ಮರವೊಂದು ವಿಜೃಂಭಿಸುತ್ತದೆ. ಅದರಲ್ಲಿ ಹೂಗಳು ಕಾಣತೊಡಗಿದೆ. ಮುಂಗಾರಿಗೆ ಮುನ್ನ ಸಂಕ್ರಾಂತಿ ಆದ ಮೇಲೆ ತಳಿತ ಮಾಮರವೇರಿ ಮೊರೆಯುವಂತೆ, ಗಂಧರ್ವ ಗಾನದಂತೆ, ವೀಣೆಯನ್ನು ಸರಸ್ವತಿಯು ಮೀಟಿದಂತೆ ದುಂಬಿಗಳು ಹೂ ಬಡೆದು ಮಾವಿನ ಮರವನ್ನು ಮುತ್ತಿಡುತ್ತದೆ. ಇದರ ಅರ್ಥ ಏನು? ಇದರ ಧ್ಯೇಯ ಏನು? ಸ್ಥಾವರವಾದ ಹೂವಿನ ಕಣ್ಣಿರುವ ಪರಾಗಗಳ ಆಳದಲ್ಲಿ ಹುದುಗಿರುವ ಮಧುವು ದುಂಬಿಗಳನ್ನು ಆಕರ್ಷಿಸುತ್ತದೆ. ಒತ್ತಾಯಪೂರ್ವಕವಾಗಿ ಅಬ್ಸೆಷನಲ್ ಆಗಿ ಆಮಂತ್ರಿಸುತ್ತದೆ. ಜಂಗಮ ದುಂಬಿ ಸಮಾಜ ಕಲ್ಯಾಣಕ್ಕಾಗಿ ತನ್ನ ಬಾಳನ್ನು ಮೀಸಲಿಟ್ಟ ಜೇನು ತುಂಬುವ ದುಂಬಿ 5 ಹೂಗಳ ಪರಿಚಯವನ್ನು ದ್ರೌಪದಿಯಂತೆ ಪಡೆದು ನಲಿಯುತ್ತಾ ಅಷ್ಟಾವಕ್ರನ ನೃತ್ಯದಂತೆ ಕುಣಿಯುತ್ತಾ ಮಾಮರದ ಹೊಸ ಹೂವಿನ ಬಳಿಗೆ ಸೆಳೆಯುತ್ತದೆ. ಇಂತಹ ಜೇನು ದುಂಬಿಯ ಕಾಲ, ಪಾದ, ಭವಿಷ್ಯದ ಬೆರಳುಗಳು ಹಿಂದಿನ ಸಂಪರ್ಕದ ಕೆಸರಿನಿಂದ ತೊಯ್ದಿರುತ್ತದೆ. ಕಾಲಿಗೆ ಅಂಟಿದ ಈ ಕೆಸರಿನಲ್ಲಿ ಬಾಳ ಭವಿಷ್ಯದ ಅಮೃತ ಸೋಂಕಾಗುತ್ತದೆ. ಈ ರೀತಿಯಾಗಿ ಮಾವಿನ ಓಟೆ ಅಥವಾ ಬೀಜ, ನಂತರ ಗಿಡ ಮರ, ನಂತರ ಪುಷ್ಪಭರಿತವಾಗುವುದು, ಕಾಯಿ ಬಿಡುವುದು, ಹಣ್ಣಾಗುವುದು, ಓಟೆ ಅಥವಾ ಬೀಜ ಬಾಳ ಚಕ್ರವನ್ನು ಪುರಂಬ ಪ್ರಾರಂಭಿಸುವುದು, ಇಲ್ಲೆಲ್ಲವೂ ಕೂಡ ಕಾಲವನ್ನು ಕಾಣುತ್ತೇವೆ. ಆ ದೃಷ್ಟಿಯಿಂದ ಸಸ್ಯಗಳಿಗೂ ಕೂಡ ಕಾಲ ಎಂಬತಕ್ಕಂಥದ್ದು ಹೇಗೆ ಬರುತ್ತೆ ಅಂತ ನೋಡಿ. ಮನಸ್ಸು ಮತ್ತು ಕಾಲ, ಕಾಲ ಮತ್ತು ಮನಸ್ಸಿಗೆ ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ. ಮನಸ್ಸಿನ ಅನುಭವಕ್ಕೆ ಬಂದ ಕಾಲವು ನಾವು ಎಂದುಕೊಳ್ಳುವ ವ್ಯವಸ್ಥೆಯ ಒಂದು ಅವಿಚ್ಛಿನ್ನ ಅಂಶ. ಇವಾಗ ನೋಡಿ, ಮ್ಯಾಕ್ಸಿಮಮ್ಮು ಅಮೇರಿಕಾ ದೇಶದಲ್ಲಿ ಯಾರು ತುಂಬ ಹಣ ಗಳಿಸೋರು ಅಂದರೆ ಪ್ಲಾಸ್ಟಿಕ್ ಸರ್ಜನ್ಸು, ಸೈಕ್ಯಾಟ್ರಿಸ್ಟು. ಅವರಿಬ್ಬರು ದೇ ಆರ್ ಮ್ಯಾಕ್ಸಿಮಮ್ ಇನ್ ದ ಸ್ಟೇಟ್ಸ್. ಯಾಕೆಂದರೆ ಬೆಳಗ್ಗೆ ಎದ್ದರೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಆಮೇಲೆ ದೇಹದ ಎಕ್ಸೆಸಿವ್ ಆರೈಕೆಗೋಸ್ಕರ ಪ್ಲಾಸ್ಟಿಕ್ ಸರ್ಜರಿ. ಆ ದೃಷ್ಟಿಯಿಂದ ಅವರಿಬ್ಬರೇ ದೇ ಆರ್ ದ ಮ್ಯಾಕ್ಸಿಮಮ್ ಪೀಪಲ್ ಹು ಆರ್ ಅರ್ನಿಂಗ್ ಇನ್ ದ ಸ್ಟೇಟ್ಸ್ ಅನ್ನೋ ದೃಷ್ಟಿಯಿಂದನೇ ಇಲ್ಲಿ ಮನಸ್ಸಿನ ಅನುಭವಕ್ಕೆ ಕಾಲವು ನಾವು ಎಂದುಕೊಳ್ಳುವ ವ್ಯವಸ್ಥೆ ಒಂದು ಅವಿಚ್ಛಿನ್ನ ಅಂಶ. ದೇಹದ ಕಾಲ ಸ್ನೇಹಿತನಿದ್ದಂತೆ ತನ್ನ ಪಾಡನ್ನು ತಾನು ನೋಡಿಕೊಂಡರೂ ಅಗತ್ಯ ಬಿದ್ದಾಗ ನಮ್ಮ ನೆರವಿಗೆ ಬಂದು ಸಹಾಯ ಮಾಡುತ್ತದೆ. ಕಷ್ಟದಲ್ಲಿ ಭಾಗಿಯಾಗುತ್ತದೆ, ಕಷ್ಟವನ್ನು ಕಡಿಮೆ ಮಾಡುತ್ತದೆ. ಸುಖದಲ್ಲಿ ಕೂಡ ಭಾಗಿಯಾಗಿ ಸುಖವನ್ನು ಇಮ್ಮಡಿಗೊಳಿಸುತ್ತದೆ. ತನಗಾಗಿ ಏನನ್ನೂ ನಮ್ಮಿಂದ ಬಯಸುವುದಿಲ್ಲ. ಸ್ನೇಹವೊಂದನ್ನು ಬಿಟ್ಟು ದೇಹದ ಕಾಲ ಮತ್ತು ನೆಮ್ಮದಿಯ ನಿಕಟ ಸಂಬಂಧ ಈ ರೀತಿಯಾಗಿ ಇರುತ್ತದೆ. ಈ ದೃಷ್ಟಿಯಿಂದ ಕಾಲವನ್ನು
ಪಾಶ್ಚಾತ್ಯರು ಕೂಡ ಪ್ಲಾಟಿನಸ್ ಏನು ಹೇಳ್ತಾನೆ ಕಾಲದ ಬಗ್ಗೆ, ಸೇಂಟ್ ಅಗಸ್ಟಿನ್ ಏನು ಹೇಳ್ತಾನೆ, ಮೆಕ್ಟಗಾರ್ಟ್ ಏನು ಹೇಳ್ತಾನೆ, ಹಾಪ್ಕಿನ್ಸ್ ಏನು ಹೇಳ್ತಾನೆ, ಎಲ್ಲವನ್ನೂ ಕೂಡ ಶಿವರಾಮ್ ಅವರು ಸುದೀರ್ಘವಾಗಿ ವರ್ಣನೆ ಮಾಡ್ತಾರೆ. ಆಮೇಲೆ ಮುಖ್ಯವಾಗಿ ಭಾರತೀಯ ತಾತ್ವಿಕರ ಅನುಭಾವಿಗಳ ದೃಷ್ಟಿಯಲ್ಲಿ ಕಾಲ ಅನ್ನೋದು ಭಾರತೀಯ ತತ್ವಚಿಂತಕರು ತಮ್ಮ ಅನುಭವದಿಂದ ಲೋಕಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ. ಕಾಲ ಎಂಬ ಕುದುರೆಯು ಸಂಚರಿಸುತ್ತದೆ, ಕಾಲೋ ಅಶ್ವೋ ವಹತಿ, 7 ಕಿರಣಗಳು, 1000 ಕಣ್ಣುಗಳು, ಮುಪ್ಪಿಲ್ಲದ್ದು, ವೀರ್ಯ ಸಮೃದ್ಧಿಯಾದದ್ದು ಕಾಲ. ಸಪ್ತರಶ್ಮಿ ಸಹಸ್ರಾಕ್ಷೋ ಅಜರೋ ಭೂರಿರೇತಾ. ದ್ರಷ್ಟಾರರಾದ ಕವಿಗಳು ಉತ್ತಮ ಯೋಚನೆಯನ್ನು ಹೊಂದಿ ಕಾಲ ಎಂಬ ಅಶ್ವವನ್ನು ಏರುತ್ತಾರೆ. ಸಪ್ತಚಕ್ರಾನ್ ವಹತಿ ಕಾಲ ಏಷಃ ಸ ಇಮಾ ವಿಶ್ವ ಭುವನಾನಿ ಪ್ರತ್ಯಂ ಕಾಲಂತಮಾಹು ಪರಮೇ ವ್ಯೋಮನ್. ಎಲ್ಲ ಕಾಲಗಳಲ್ಲೂ ಎಲ್ಲ ಲೋಕದಲ್ಲೂ ಕಾಲವು ಕೊಂಡೊಯ್ಯುತ್ತದೆ. ಕಾಲೋ ಮಾಂ ದಿನಮಜನಯತ್ ಕಾಲ ಇಮಾ ಪೃಥಿವೀರುತೆ. ಕಾಲವು ಸ್ವರ್ಗವನ್ನು ಸೃಷ್ಟಿಸಿತು, ಕಾಲವೇ ಪೃಥಿವಿಯನ್ನು ಕೂಡ ಸೃಷ್ಟಿಸಿತು. ಕಾಲೇಹ ಭೂತಂ ಭವ್ಯಂಚ ಇಷಿತಂ ಹವಿತಿಷ್ಯತೆ. ಭೂತ ಭವಿಷ್ಯತ್ಗಳು ಕಾಲದಿಂದಲೇ ಚೇತನಗೊಂಡು ಹರಿಯುತ್ತಿದೆ. ಕಾಲಾದಾಪಸ್ಸಮಭವತ್ ಕಾಲಾದ್ ಬ್ರಹ್ಮ ತಪೋದಿಶಾ. ಕಾಲದಿಂದ ನೀರು ಉದ್ಭವಿಸಿತು. ನೋಡಿ, ನೀರು ಅನ್ನೋದು ಜೀವಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಊಟ ಇಲ್ಲದೆ ಹೋದರೂ 3 ದಿನ ಬದುಕ್ಬೋದು. ನೀರು ಕಂಪ್ಲೀಟಾಗಿ ಕಟ್ ಆಫ್ ಮಾಡಿಬಿಟ್ರೆ ಭಾಳ ಕಷ್ಟ ಬದುಕೋದು. ಈಗ ನಾಲಿಗೆನಲ್ಲಿ ಜೊಲ್ಲು ಉತ್ಪತ್ತಿ ಆಗುತ್ತೆ ನೋಡಿ, ಅದು ನೀರಿನ ಅಂಶ. ಅದು ಆ ಜೊಲ್ಲು ಅನ್ನೋದು ನಾವು ಎಷ್ಟೇ ಹೇಯವಾಗಿ ಕಂಡರೂ ಕೂಡ ಅದು ಉತ್ಪತ್ತಿ ಆಗದೆ ಹೋದರೆ ಬಾಯಿ ಮುಚ್ಕೋತಾ ಇರುತ್ತೆ, ತೆಗಿತಾ ಇರುತ್ತೆ, ಶಬ್ದಗಳೇ ಆಚೆ ಬರಲ್ಲ. ಆ ದೃಷ್ಟಿಯಿಂದನೇ ಜೊಲ್ಲಿನ ರೂಪದಲ್ಲೂ ಕೂಡ ನೀರು ಎಂಬತಕ್ಕಂಥದ್ದು ಪ್ರವಹಿಸುತ್ತೆ. ನೀರಿಗೆ 100 ಪರ್ಯಾಯ ಪದ ಇದೆ. 100 ಸಿನಾನಿಮ್ಸ್ ಫಾರ್ ವಾಟರ್. ನಿರುಕ್ತ ಎಂಬತಕ್ಕಂಥ ಗ್ರಂಥ ಇದೆ. 6 ಷಡಂಗಗಳಲ್ಲಿ ನಿರುಕ್ತವೂ ಕೂಡ ಒಂದು. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಯಾಸ್ಕಾಚಾರ್ಯರು ನಿರುಕ್ತದ ಬಗ್ಗೆ ವರ್ಣನೆ ಮಾಡ್ತಾ ಹೇಳ್ತಾರೆ, 100 ಪರ್ಯಾಯ ಪದಗಳಲ್ಲಿ ಮೊದಲನೇ ಸೃಷ್ಟಿಯಾಗಿದ್ದೆ ನೀರಿಂದ ಅಂತ. ಆಪೋವ ಇದಗುಂ ಸರ್ವಂ ವಿಶ್ವಭೂತಾನ್ಯಾಪ ಸಮ್ರಾಡಾಪೋ ವಿರಾಡಾಪೋ ಛಂದಾಗಶ್ಯಾಪೋ ಜ್ಯೋತಿಗುಷ್ಯಾಪೋ ಯಜುಗುಷ್ಯಾಪೋ ಆಪ ಓಂ. ಮೊದಲನೇದೇ ಆಪ. ಕಾಳಿದಾಸ ಅಭಿಜ್ಞಾನ ಶಾಕುಂತಲ ನಾಟಕದ ನಾಂದಿ ಶ್ಲೋಕದಲ್ಲಿ ಶುರು ಮಾಡೋದೇ ನೀರಿನ ವರ್ಣನೆಯಿಂದ. ಯಾ ಸೃಷ್ಟಿ ಸೃಷ್ಟುರಾದ್ಯಾ ವಹತಿ ವಿಧಿಹುತಂ ಯಾ ಹವಿರ್ಯಾ ಚ ಹೋತ್ರಿ ಯೇ ದ್ವೇ ಕಾಲಂ ವಿದತ್ತ ಶ್ರುತಿ ವಿಷಯಗುಣ ಯಾ ಸ್ಥಿತಾ ವ್ಯಾಪ್ಯ ವಿಶ್ವಂ ಯಾ ಮಾಹುಃ ಸರ್ವಬೀಜ ಪ್ರಕೃತಿರಿತಯಾ ಪ್ರಾಣಿನ ಪ್ರಾಣವಂತಹ ಪ್ರತ್ಯಕ್ಷಾಭಿ ಪ್ರಪನ್ನಸ್ತನುಭಿರವತ್ವ ಸ್ಥಾಭಿರಷ್ಟಾಭಿರೀಶಃ. ಮೊದಲನೇದ ನೀರು. ನೀರು ಅನ್ನೋದಕ್ಕೆ ಜೀವನಂ ಅಂತಲೂ ಒಂದು ಪರ್ಯಾಯ ಪದ ಇದೆ. ಜೀವನ ಅಂದರೆ ನೀರು, ನೀರು ಅಂದರೆ ಜೀವನ. ಅಂದರೆ ಬದುಕು ಅನ್ನೋದಕ್ಕೆ ಸಮಾನಾರ್ಥಕವಾಗಿ ನೀರಿಗೆ ಬಳಸ್ತಕ್ಕಂಥದ್ದು. ಉದಕಂ, ವಾರಿ, ತೋಯಂ, ನೀರಂ. ನೀರಂ ಅನ್ನೋದು ಸಂಸ್ಕೃತ ಪದ. ನಾವು ಕನ್ನಡದಲ್ಲಿ ಉಪಯೋಗಿಸ ಮಾಡಿ 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 ಕನ್ನಡ ಪದ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದೂ ಕೂಡ ಸಂಸ್ಕೃತ ಪದವೇ. ನಮಗೆ ಎಷ್ಟು ಹೊಂದಾಣಿಕೆ ಇದೆ ಅಂದರೆ ತೆಲುಗಲ್ಲಿ, ಕನ್ನಡದಲ್ಲಿ, ಮಲಯಾಳಮಲ್ಲಿ 60-80% ಬರ್ತಕ್ಕಂಥ ಪದಗಳೆಲ್ಲ ಸಂಸ್ಕೃತ ಪದಗಳೇ. ನಮಗೆ ಗೊತ್ತಿಲ್ಲದೇ ಬಳಸ್ತಾ ಇರ್ತೀವಿ ಆ ಪದವನ್ನು. ಅದು ಸಂಸ್ಕೃತ ಪದ ಅಂತಲೇ ನಮಗೆ ಗೊತ್ತಿರೋದಿಲ್ಲ. ಅಷ್ಟು ಜನಜನಿತವಾಗಿ ಬಳಕೆಯಲ್ಲಿರೋದರಿಂದ ನಾವು ಅದು ಕನ್ನಡ ಪದ ಅಂತ ಅಂದ್ಕೊಂಡು ಬಳಸ್ತಾ ಇರ್ತೀವಿ. ಅದು ಸಂಸ್ಕೃತ ಪದ ಆಗಿರುತ್ತೆ. ಈಗ ನೋಡಿ, ಕನ್ನಡ ಅನ್ನೋದೇ ಸಂಸ್ಕೃತ ಪದ, ನಿಮಗೆ ಗೊತ್ತಾ? ಸಾಹಿತ್ಯ ಅನ್ನೋದು ಸಂಸ್ಕೃತ ಪದ, ಪರಿಷತ್ ಅನ್ನೋದು ಸಂಸ್ಕೃತ ಪದ. ಆದರೆ ನಾವು ಕನ್ನಡ ಉದ್ಧಾರ ಮಾಡೋಕ್ಕೆ ಕೂತಿರೋದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ. ಸೊ ಇದೆಲ್ಲವೂ ಕೂಡ ನಾವು ನಿಜವಾಗಿ ಯೋಚನೆ ಮಾಡಿದರೆ ಹೇಗೆ ಒಳಮುಖವಾಗಿ ಆ ಅಂತರ್ವಾಹಿನಿ ಅನ್ನೋದು ಹರಿಯತ್ತೆ ಅನ್ನೋ ದೃಷ್ಟಿಯಿಂದ ನಾವು ಯಾವುದೇ ಭಾಷೆಯನ್ನು ಕೂಡ ದ್ವೇಷಿಸಬಾರದು. ಗಾಂಧೀಜಿ ಅದಕ್ಕೆ ಹೇಳ್ತಾ ಇದ್ದು, ಲವ್ ಯುವರ್ ಮದರ್ ಟಂಗ್, ಡೋಂಟ್ ಹೇಟ್ ಅದರ್ ಟಂಗ್. ಮಾತೃಭಾಷೆಯನ್ನು ಪ್ರೀತಿಸು, ಅನ್ಯ ಭಾಷೆಯನ್ನು ದ್ವೇಷಿಸಬೇಡ ಅಂತ. ಅದಕ್ಕೆ ಎಷ್ಟು ಭಾಷೆ ಆದರೆ ಅಷ್ಟು ಭಾಷೆ ಕಲಿಯೋ ಮುಕ್ತ ಮನಸ್ಸು ಇಟ್ಕೋಬೇಕು ನಾವು. ಪ್ರತಿ ಭಾಷೆಗೂ ತನ್ನದೇ ಆಗಿರ್ತಕ್ಕಂಥ ಸೌಂದರ್ಯ ಇದೆ. ನನಗೆ ಗೊತ್ತಿಲ್ಲ ಅದರ ಮಟ್ಟಿಗೆ ಅದು ಇಲ್ಲ ಅಂತಲ್ಲ. ಇಟಾಲಿಯನ್ ಭಾಷೆ ಅತ್ಯಂತ ಮ್ಯೂಸಿಕಲ್ ಆಗಿರ್ತಕ್ಕಂಥ ಭಾಷೆ. ಅವ್ರು ಮಾತಾಡಿದರೆ ಸಂಗೀತ ಹಾಡ್ದಂಗಿರುತ್ತೆ ಅಂತ. ರೋಮ್ ಅಂತ ಹೇಳಲ್ಲ ನೋಡಿ ಅವರು, ರೋಮ. ವೆನಿಸ್ ಅಂತ ಹೇಳಲ್ಲ, ವೆನಿಟ್ಸಿಯಾ. ನೇಪಲ್ಸ್ ಅಂತ ಹೇಳೋದು ನ್ಯಾಪೋಲಿ. ರೆವೆನ್ನ, ಪುಡೋವ, ಜಿನೋವ, ಮುಡೋವ, ಸುಡೋವ. ಮೋಸ್ಟ್ ಮ್ಯೂಸಿಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಮೋಸ್ಟ್ ಹ್ಯಾಂಡ್ಸಮ್ ಪೀಪಲ್ ಆರ್ ಇಟಾಲಿಯನ್ಸ್, ಪ್ರಾಬಬ್ಲಿ ವಿತ್ ದಿ ಎಕ್ಸೆಪ್ಷನ್ ಆಫ್ ಸೋನಿಯಾ ಗಾಂಧಿ. ಸೊ ಆ ದೃಷ್ಟಿಯಿಂದ ನಾವು ಯಾವುದೇ ಭಾಷೆಯೂ ಕೂಡ ದ್ವೇಷ ಮಾಡೋಕ್ಕೆ ಹೋಗಬಾರ್ದು. ಆಯಾ ಭಾಷೆಗೆ ಇರ್ತಕ್ಕಂಥದ್ದನ್ನು ನಾವು ಅಪ್ರಿಸಿಯೇಟ್ ಮಾಡೋದನ್ನು ಮುಖ್ಯವಾಗಿ ಕಲಿಬೇಕಾಗತ್ತೆ ನೋಡಿ. ಅದಕ್ಕೇ ಈಗ
ಕಾಲೇನ ಆಗತಾನ ಇಮಾ ಸರ್ವ ಪ್ರಜಾನಂದಂತಿ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ. ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಮಾತು ಗಂಟಸಾಲ ಬಾಯಲ್ಲಿ ಕೇಳಬೇಕು ಆ ಒಂದು ಶ್ಲೋಕವನ್ನು. ಎಷ್ಟು ಅದ್ಭುತವಾಗಿ ಹಾಡಿದ್ದಾನೆ ಅಂತ ಹೇಳಿದ್ರೆ, ಹಾಗೆ ಆ ವ್ಯಾಖ್ಯಾನವೂ ಕೂಡ ಅಷ್ಟೇ ಚೆನ್ನಾಗಿದೆ. ಅದಕ್ಕೆ ನಾವು ಹೇಳೋದು ಯಾವಾಗಲೂ ಕೂಡ ಕನ್ನಡ ಕಸ್ತೂರಿ ಆದರೆ ತೆಲುಗು ತ್ಯಾಟ ಅಂತ. ಸೊ ಹಾಗೆ ಒಂದೊಂದು ಭಾಷೆಗೂ ಕೂಡ ಅವ್ರು ಹೇಳ್ತಾ ಹೋದರೆ, ಅದು ನನ್ನಯ್ಯ ಭಾಗವತ ಇರ್ಬೋದು ಅಥವಾ ಕವಿತ್ರಯರ ಭಾಗವತ, ಎಷ್ಟು ಕೇಳೋಕ್ಕೆ ಇಂಪಾಗಿರುತ್ತೆ ಅಂತ ಹೇಳಿದ್ರೆ ಆ ಶಬ್ದಗಳು ಕೇಳ್ತಾ ಇದ್ರೆ ನಾನು ಕೇಳ್ತಾನೇ ಇರೋಣ ಅಂತ ಅನ್ಸುತ್ತೆ. ನೀವು ಕೇಳಿರ್ತೀರ ಚಾಗಂಟಿಯವರ ಭಾಷಣ ಆಗಲಿ ಅಥವಾ ಇವರು ಸಾಮವೇದಂ ಷಣ್ಮುಖ ಶರ್ಮಾದಾಗಲಿ, ನೀವು ಕೇಳ್ತಾ ಇದ್ದರೆ ಏನು ಯಾವುದೋ ಒಂದು ಲೋಕಕ್ಕೆ ಹೋದಂಗಿರುತ್ತೆ. ಅದು ನಿಜವಾಗ್ಲೂ ಕೂಡ ಆ ಭಾಷೆ ಆ ರೀತಿ ಹಿಡಿದಿಡ್ತಕ್ಕಂಥ ಸಾಮರ್ಥ್ಯ ಪಡ್ಕೊಂಡಿದೆ. ಅದಕ್ಕೆ ಒಂದು ಭಾಷೆಯನ್ನು ಕೂಡ ನಾವು ದ್ವೇಷ ಮಾಡೋಕ್ಕೆ ಹೋಗಬಾರ್ದು. ಮುಕ್ತ ಮನಸ್ಸಿನಿಂದ ಎಲ್ಲ ಭಾಷೆಗಳನ್ನು ಕೂಡ ಪರಿಗ್ರಹಿಸ್ತಕ್ಕಂಥ ಶಕ್ತಿ ಪಡ್ಕೋಬೇಕು. ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ಆನೋ ಭದ್ರಾ ಕ್ರತವೋಯಂತ ವಿಶ್ವತೋ ದಬ್ದಾಸೋ ಅಪರೀತಾಸ ಉದ್ಭಿದ. ಎಲ್ಲ ದಿಕ್ಕುಗಳಿಂದಲೂ ಒಳ್ಳೆಯ ವಿಷಯಗಳು ನನ್ನ ಹತ್ರ ಬರಲಿ, ನಾನು ಮುಕ್ತ ಮನಸ್ಸಿಂದ ಸ್ವೀಕಾರ ಮಾಡೋಕ್ಕೆ ತಯಾರಾಗಿದ್ದೀನಿ. ಆ ದೃಷ್ಟಿಯಿಂದ ಯಾರು ಹೇಳಿದ್ರು ಅನ್ನೋದಲ್ಲ ಮುಖ್ಯ, ಏನು ಹೇಳಿದ್ರು ಅನ್ನೋದು ಮುಖ್ಯ ನಮ್ಮಲ್ಲಿ ಯಾವತ್ತೂ ಕೂಡ. ಅದಕ್ಕೆ ಚಿಕ್ಕ ವಯಸ್ಸವರಾಗಿರ್ಬೋದು, ವಯಸ್ಸಾಗಿರೋರಾಗ್ಬೋದು, ಯಾರೇ ಏನೇ ಹೇಳಿದರೂ ಕೂಡ ಅದನ್ನು ನಾವು ಒಪ್ಪಬೇಕಾಗತ್ತೆ. ನೋಡಿ, ಈಗ ಸಾಂಖ್ಯ ಮತದಲ್ಲಿ ಮತ್ತು ಯೋಗ ಮತದಲ್ಲಿ ಕಾಲದ ಬಗ್ಗೆ ಎಂತಹ ಕಲ್ಪನೆ ಇದೆ. ಇಷ್ಟು ಜನ ಯೋಗಾಭ್ಯಾಸ ಮಾಡೋಕ್ಕೆ ಹೋಗ್ತಾರಲ್ಲ, ಯೋಗಶಾಸ್ತ್ರದಲ್ಲಿ ಕಾಲದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಯಾರನ್ನಾದ್ರೂ ಕೇಳಿಬಿಡಿ, ನನ್ನ ಹತ್ರ ಕಾಲ ಇಲ್ಲ ಅಂತಾರೆ. ಅದನ್ನು ಹೇಳೋಕ್ಕೆ ಯಾಕೆಂದರೆ ಗೊತ್ತಿರೋದಿಲ್ಲ, ಆ ವಿಷಯದಲ್ಲಿ ಯೋಚನೆ ಮಾಡಿರೋದಿಲ್ಲ. ಆದ್ದರಿಂದ ಬರೀ ಆಸನಗಳು ಮಾಡೋದ್ರ ಜೊತೆಗೆ ಅರ್ಥವನ್ನು ತಿಳ್ಕೊಂಡು ಮಾಡಿದರೆ ಇನ್ನೂ ಹೆಚ್ಚು ಉಪಯುಕ್ತ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಆಸನಗಳು ಮಾಡಬೇಡಿ ಅಂತಲ್ಲ, ಮಾಡೋದ್ರ ಜೊತೆಗೆ ಅರ್ಥಜ್ಞಾನವೂ ಇದ್ದರೆ ಅಧಿಕಸ್ಯ ಅಧಿಕಂ ಫಲಂ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಉಂಟಾಗತ್ತೆ. ಯೋಗೇನ ಚಿತ್ತಸ್ಯ, ಆ ಶ್ಲೋಕ ಇದೆ ನೋಡಿ, ಚಿತ್ತ ಮನಸ್ಸಿಗೆ, ದೇಹಕ್ಕೆ, ರೋಗ ರುಜಿನಾದಿಗಳಿಗೆ ಎಲ್ಲಕ್ಕೂ ಕೂಡ ಪರಿಹಾರ ಇರತಕ್ಕಂಥದ್ದು ಯೋಗ ಅಂತ ಆ ಒಂದು ಶ್ಲೋಕದಲ್ಲಿ ಹೇಳಿರ್ತಕ್ಕಂಥದ್ದು. ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ, ಅಂಜಲಿ ಮುದ್ರಾ ಅನ್ನೋದು ಭಗವತ್ ರಾಮಾನುಜರು ಕೊಟ್ಟಿರ್ತಕ್ಕಂಥ ಮುದ್ರೆಗಳು ಅಂತಲೇ ಒಂದು ಸಲ ಮಾತಾಡ್ಬೋದು ಬೇಕಾದರೆ. ಶಂಕರಾಚಾರ್ಯರದು ಚಿನ್ಮುದ್ರ, ಭಗವದ್ ರಾಮಾನುಜರದು ಅಂಜಲಿ ಮುದ್ರ, ಮಧ್ವಾಚಾರ್ಯದು ಕರ್ತರಿ ಮುದ್ರ. ನೋಡಿ, ಹಾಗಾಗಿ ಮುದ್ರಾಸ್ ಅಕಾರ್ಡಿಂಗ್ ಟು 3 ಆಚಾರ್ಯಾಸ್ ಅಂತ ಮಾತಾಡಿದರೆ ಈ ಎಲ್ಲ ವಿಷಯಗಳು ಕೂಡ ಅಗಾಧವಾಗಿ ಬರ್ತದೆ. ಚಕ್ರಗಳು, ಮುದ್ರೆಗಳು ಟೆಕ್ನಿಕಲ್ ಆಗುತ್ತೆ, ಅಫ್ಕೋರ್ಸ್ ಅದನ್ನೇನು ಮಾಡೋಕ್ಕಾಗಲ್ಲ ನಾವು, ಆದರೂ ಕೂಡ ಬಹಳ ಒಳ್ಳೆ ವಿಷಯ ಆಗುತ್ತೆ ಆ ಥರದ್ದೆಲ್ಲವೂ ಕೂಡ. ಈಗ ನೋಡಿ, ಸಾಂಖ್ಯ ಮತ್ತು ಯೋಗ ಇವೆರಡೂ ದರ್ಶನಗಳು ನಿಕಟ ಸಂಬಂಧವನ್ನು ಹೊಂದಿದೆ. ಕಾಲದ ವಿಶ್ಲೇಷಣೆ ತನ್ಮಾತ್ರಗಳಿಗೆ ಅನ್ವಯಿಸುತ್ತದೆ. ತನ್ಮಾತ್ರಗಳು ಎಂದರೇನು? ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಸಾಂಖ್ಯರ ಪ್ರಕಾರ ತನ್ಮಾತ್ರಗಳು ಅಗತ್ಯವಾದ ವಿಭಾಗ. ಇದನ್ನು ಅರಿಯಲು ಸಾಂಖ್ಯದ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಯನ್ನು ತಿಳ್ಕೋಬೇಕಾಗುತ್ತದೆ. ನಿರಾಕಾರವಾದ, ಅವಿನಾಶಿಯಾದ, ಅನಾದಿ ಅನಂತವಾದ ಮೂಲ ವಸ್ತುವನ್ನು ಪ್ರಕೃತಿ ಎಂದು ಸಾಂಖ್ಯರು ಕರೆಯುತ್ತಾರೆ. ಪ್ರಕೃತಿಯಲ್ಲಿ ಮೂಲಭೂತವಾದ 3 ಗುಣಗಳು ಹುದುಗಿರುತ್ತದೆ: ಸತ್ವ, ರಜಸ್, ತಮಸ್. ನಾನು ನಿನ್ನೆ ಹೇಳಿದ ಹಾಗೆ ಸತ್ವ ಅಂದರೆ ವಿಭೀಷಣ, ರಜಸ್ ಅಂದರೆ ರಾವಣ, ತಮಸ್ ಅಂದರೆ ಕುಂಭಕರ್ಣ. ನೋಡಿ, 3 ಜನ ಸಹೋದರಲ್ಲಿ 3 ಗುಣಗಳನ್ನು ಕೂಡ ನಾವು ಕಾಣ್ಬೋದು. ಅದನ್ನೇ ವರ್ಣದ ಪ್ರಕಾರ ಹೇಳೋದಾದರೆ ಸತ್ವ ಅನ್ನೋದು ಬಿಳಿಯ ಪ್ರತೀಕ, ರಜಸ್ ಅನ್ನೋದು ಕೆಂಪು ಬಣ್ಣದ ಪ್ರತೀಕ, ತಮಸ್ ಅನ್ನೋದು ಕಪ್ಪು ಬಣ್ಣದ ಪ್ರತೀಕ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕಾರ್ಡ್ ಬರೆಯುವಾಗ ಬ್ಲ್ಯಾಕ್ ಇಂಕಲ್ಲಿ ಯಾರೂ ಬರಿತಾ ಇರಲಿಲ್ಲ. ಏಕೆಂದರೆ ಏನೋ ಮನೆಯಲ್ಲಿ ಆಗಬಾರದಾಗಿದೆ ಅಂಥ ಸಮಯದಲ್ಲಿ ಮಾತ್ರ ಬ್ಲ್ಯಾಕ್ ಇಂಕ್ ಯೂಸ್ ಮಾಡೋರು. ಬ್ಲ್ಯಾಕ್ ಈಸ್ ಸಪೋಸ್ ಟು ಬಿ ಇನಾಸ್ಪಿಷಸ್ ಅಂತ. ಸೊ ಕಪ್ಪಿರ್ತಕ್ಕಂಥ ಬಟ್ಟೆ ಹಾಕ್ಕೊಳ್ಳೋದು, ಕಪ್ಪು ಪೆನ್ ಯೂಸ್ ಮಾಡೋದು. ಅಥವಾ ಅಫ್ಕೋರ್ಸ್ ಈಗಿನ ಕಾಲಕ್ಕೆ ಜೆರಾಕ್ಸ್ ಮಾಡೋದಕ್ಕೆ ಕಪ್ಪು ಪೆನ್ನಲ್ಲಿ ಬರೆದ್ರೆ ಚೆನ್ನಾಗಿ ಬರುತ್ತೆ ಕಾಪೀಸ್, ಅದು ಬೇರೆ ವಿಷಯ. ಆದರೆ ಅದು ಇಟ್ ವಾಸ್ ನಾಟ್ ಸಪೋಸ್ ಟು ಬಿ ಎ ಗುಡ್ ಒನ್. ಬ್ಲ್ಯಾಕ್ ಈಸ್ ಈವಿಲ್ ಅಂತ ಒಂದು ಡಿಕ್ಷನರಿ ಇದೆ. ಅಲ್ಲಿ ಕಲರ್ ಸಿಂಬಲಿಸಮ್ ಮೇಲೆ ಒಂದು ಡಿಕ್ಷನರಿ ಇದೆ ನಮ್ಮಲ್ಲಿ. ಎಷ್ಟು ಮಟ್ಟಿಗಿದೆ ಅಂದರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ವೈಟ್ ಈಸ್ ಫಾರ್ ಪ್ಯೂರಿಟಿ, ರೆಡ್ ಈಸ್ ಫಾರ್ ರಿವೆಂಜ್, ಬ್ಲ್ಯಾಕ್ ಈಸ್ ಫಾರ್ ಈವಿಲ್, ಬ್ಲೂ ಈಸ್ ಫಾರ್ ಇನ್ಫಿನಿಟಿ, ಗ್ರೀನ್ ಈಸ್ ಫಾರ್ ಫರ್ಟಿಲಿಟಿ, ಗ್ರೇ ಈಸ್ ಫಾರ್ ಡಿಗ್ನಿಟಿ, ಯೆಲ್ಲೋ ಈಸ್ ಫಾರ್ ಕವರ್ಡೀಸ್, ವೈಲೆಟ್ ಈಸ್ ದಿ ಕಲರ್ ಆಫ್ ಗಾಡ್ಸ್. No human being should wear violet ಅಂತ. Gods will frown upon them and take away their pleasures ಅಂತ.
ಈ ಥರ ಎಲ್ಲ ಕಲರ್ ಸಿಂಬಲಿಸಮ್ ನಾವು ನೋಡ್ತಾ ಹೋದರೆ ಭಯ ಆಗುತ್ತೆ ನಾವು ಯಾವ ಬಟ್ಟೆ ಹಾಕ್ಕೊಳ್ಳೋದು ಅಂತ. ನಿಜವಾಗ್ಲೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ನಾವೇನೋ ಅನುಷ್ಠಾನಕ್ಕೆ ತರೋಕ್ಕೆ ಪ್ರಯತ್ನ ಮಾಡಿದ್ರೆ, ಅಯ್ಯೋ ಇದರ ಮೇಲೆ ಸ್ಟ್ರೈಪ್ಸ್ ಇದೆಯಲ್ಲ, ಆ ಸ್ಟ್ರೈಪ್ಸ್ ಬಣ್ಣ ಏನು, ಈ ಬ್ಯಾಕ್ಗ್ರೌಂಡ್ಗೆ ಆ ಸ್ಟ್ರೈಪ್ಸ್ ಹೊಂದಾಣಿಕೆ ಆಗುತ್ತೋ ಇಲ್ವೋ. ಅದೇ ತರಹನೇ ಕೈಗೆ ಹಾಕ್ಕೊಳ್ತಕ್ಕಂಥ ರಿಂಗ್ಸು ಕೂಡ ಹೌದು. ಒಂದು ರಿಂಗು ಇನ್ನೊಂದಕ್ಕೆ ಪ್ರತಿಕೂಲ ಆಗುತ್ತೆ ಅನ್ನೋದು ಗೊತ್ತಿಲ್ಲದೆ ಕೆಲವರು ಹಾಕ್ಕೊಂಡ್ಬಿಟ್ಟು ಏನಾಗುತ್ತೆ ಅಂದರೆ, ಏನೋ ಒಂದು ಒಳ್ಳೇದಾಗತ್ತೆ ಅಂತ ಹಾಕ್ಕೊಂಡು ಅದು ಇದ್ದಿದ್ದು ಕೆಟ್ಟದಾಗೋಕ್ಕೆ ಶುರು ಆಗುತ್ತೆ. ಆ ದೃಷ್ಟಿಯಿಂದಲೇ ನಾವು ಯಾವುದಕ್ಕೆ ಪ್ರತಿಕೂಲ, ಯಾವುದಕ್ಕೆ ಅನುಕೂಲ ಅಂತ ತಿಳ್ಕೊಂಡು ಬ್ಯಾಕ್ಗ್ರೌಂಡ್ ಆಮೇಲೆ ಅದು ಹಾಕ್ಕೊಳ್ಳೋದು ಒಳ್ಳೆಯದು. ಇಲ್ಲದೆ ಹೋದರೆ ಏನೂ ಹಾಕ್ಕೊಳ್ದೇ ಇರೋದು ಕ್ಷೇಮ. ಯಾಕೆಂದರೆ ಗುಡ್ ಆಗದೆ ಹೋದ್ರೆ ಬ್ಯಾಡ್ ಅಂತೂ ಆಗಲ್ವೋ. ಸೊ ಆ ದೃಷ್ಟಿಯಿಂದ ವಿ ರಿಮೈನ್ ಇನ್ ದ ಸೇಮ್ ಸ್ಟೇಟಸ್ ಕೋ. ಗೊತ್ತಾದರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿರಬೇಕು. ಏನೂ ಗೊತ್ತಿಲ್ಲದೆ ಹೋದರೆ ಸುಮ್ಮನೆ ಇದ್ಬಿಡೋದು ಕ್ಷೇಮ. ತಪ್ಪಾಗಿ ಹಾಕ್ಕೊಳ್ಳೋದಕ್ಕಿಂತ ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕ್ಕೆ ಅದು ಮುಖ್ಯವಾಗತ್ತೆ. ನೋಡಿ, ಪ್ರಕೃತಿಯಲ್ಲಿ ಮೂಲಭೂತವಾದ 3 ಗುಣಗಳು ಹುದುಗಿರುತ್ತದೆ. ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳು. ಸ್ವಾಭಾವಿಕವಾದ ಸಹಜವಾದ ನಡವಳಿಕೆಯಿಂದ ಈ ಗುಣಗಳನ್ನು ಗುರುತಿಸಬಹುದು. ಪುರುಷ ಎಂಬ ಆದಿಮೂಲವಾದ ಚೇತನ, ಪುರುಷ ಎಂಬುದು ಸಾಂಖ್ಯರ ಮನೋಕಲ್ಪನೆ ಎಂಬುದನ್ನು ಗಮನಿಸಬೇಕು. ಸತ್ವಗುಣ, ಗುಣದಿಂದ ಬ್ರಹ್ಮಾಂಡವು ವ್ಯಕ್ತಿಗೆ ವ್ಯಕ್ತವಾಗುತ್ತದೆ. ವ್ಯಕ್ತಿಯ ಬುದ್ಧಿಗೆ, ಅರಿವಿಗೆ ಕನ್ನಡಿಯನ್ನು ಹಿಡಿದು ಬ್ರಹ್ಮಾಂಡದ ಪ್ರತಿಬಿಂಬವನ್ನು ಕಾಣಿಸುತ್ತದೆ. ಇದರಿಂದ ಸಮಷ್ಟಿ ಬುದ್ಧಿಯು ಪರಿಣಮಿಸುತ್ತದೆ. ಕನ್ನಡಿ ಅಂದರೆ ಜ್ಞಾಪಕ ಬರುತ್ತೆ. ಕನ್ನಡಿ ಮೇಲೆ ಏನಾದರೂ ಧೂಳು ಕೂತ್ಕೊಂಡಾಗ ನಮ್ಮ ಪ್ರತಿಫಲನ ಸರಿಯಾಗಿ ಕಾಣಲ್ಲ. ನೋಡಿ, ಧೂಳನ್ನು ಒರೆಸಿಬಿಟ್ರೆ ನಾವು ಹೇಗಿದ್ದೀವೋ ಹಾಗೆ ಕಾಣುತ್ತೆ. ಹಾಗೆಯೇ ನಮ್ಮಲ್ಲಿರೋ ಅಜ್ಞಾನ ಅನ್ನೋದೇ ಆ ಧೂಳು ತರಹ. ಕನ್ನಡಿ ಅನ್ನೋದು ನಿಜವಾಗಿ ನಮ್ಮ ಮನಸ್ಸು ಅಥವಾ ಆತ್ಮ. ಅದರ ಮೇಲೆ ಧೂಳನ್ನು ಪಕ್ಕಕ್ಕೆ ಸರಿಸೋ ಕೆಲಸ ಮಾತ್ರ ನಾವು ಮಾಡಬೇಕಾಗಿರೋದು, ಇನ್ನೇನು ಮಾಡಬೇಕಾಗಿಲ್ಲ. ಅಲ್ಲಿ ಆಗಲೇ ರೆಡಿಯಾಗಿದೆ ಅದು. ಅದಕ್ಕೆ ಪ್ರತಿಬಂಧಕ ಏನೋ, ಅದಕ್ಕೆ ಅಡಚಣೆ ಏನೋ, ಅದನ್ನು ತೆಗೆದುಹಾಕೋದು ಒಂದು ಮಾಡಬೇಕೇ ಹೊರತು ಹೊಸದಾಗಿ ನಾವು ನಿರ್ಮಾಣ ಮಾಡಬೇಕಾಗಿರೋದು ಏನೂ ಇಲ್ಲವೇ ಇಲ್ಲ. ಮುಖ್ಯವಾಗಿ ಯಾವಾಗಲೂ ಕೂಡ ಕನ್ನಡಿ ಅಂದರೆ ಜ್ಞಾಪಕ ಬರುತ್ತೆ. ಚರ್ಚಿಲ್ ಕಾಲೇಜ್ ಅಂತಿದೆ ಲಂಡನ್ನಲ್ಲಿ. ಚರ್ಚಿಲ್ ಕಾಲೇಜಲ್ಲಿ ಅವನು 6 ಅಡಿ 2 ಇಂಚಿದ್ದ ಅಂತ, ಅಷ್ಟು ಉದ್ದ ಇರತಕ್ಕಂಥ ಒಂದು ಕನ್ನಡಿ ಇದೆ. ಅವನು ಸಂಜೆ ಏನಾದರೂ ಭಾಷಣ ಮಾಡಬೇಕಾದ್ರೆ ಬೆಳಿಗ್ಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದಂತೆ. ಕಣ್ಣು ಹೇಗೆ ನೋಡಬೇಕು, ಕೈ ಹೇಗೆ ಹೋಗಬೇಕು, ಯಾವ ಶಬ್ದ ಹೇಗೆ ಉಚ್ಚಾರ ಮಾಡಬೇಕು, ಆ ರೀತಿ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಸಂಜೆ ಡೆಲಿವರ್ ಮಾಡ್ತಾ ಇದ್ದಂತೆ ಲೆಕ್ಚರ್. ಅದಕ್ಕೆ ಇಟ್ ಹ್ಯಾಸ್ ಬಿಕಮ್ ದಿ ಫೇಮಸ್ ಕಾಲೇಜ್ ಇನ್ ಲಂಡನ್. ಸೊ ಚರ್ಚಿಲ್ ಕಾಲೇಜ್ ಅಂತ, ಚರ್ಚಿಲ್ ಮಿರರ್ ಅಂತಲೇ ತೋರಿಸ್ತಾರೆ ಕರ್ಕೊಂಡು ಹೋಗಿ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ಮಾಡ್ತಕ್ಕಂಥದ್ದಕ್ಕೆ ಆ ರೀತಿಯಾಗಿರ್ತಕ್ಕಂತಹ ಒಂದು ಪ್ರತಿಬಂಧಕ ಇಲ್ಲದೇ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ರಜೋಗುಣ ಅಂದ್ರೇನು? ಗುಣದಿಂದ ಕಾರ್ಯವನ್ನು ಮಾಡಲು ಸಾಧ್ಯ, ಜಡತ್ವದಿಂದ ಇರುವುದನ್ನು ಚಲಿಸುವಂತೆ ಪ್ರಚೋದಿಸ್ತಕ್ಕಂತಹ ಶಕ್ತಿ. ಇನ್ನು ತಮೋಗುಣ ಅಂದ್ರೇನು? ಗುಣದಿಂದಲೇ ಘನತೆ, ಮಾಸ್ ಕ್ರಿಯೇಟ್ ಆಗುತ್ತದೆ. ಜಡತ್ವ ಗುಣದಿಂದಲೇ ಬರುತ್ತದೆ. ಚಲಿಸುತ್ತಲೇ ಇರುವ ಪ್ರವೃತ್ತಿ, ಇನರ್ಷಿಯಾ, ಅದನ್ನು ಮುಖ್ಯವಾಗಿ ನಾವು ಕಾಣುತ್ತೇವೆ. ಇನ್ನು ಕ್ಷಣತತ್ ಕ್ರಮಯೋ, ಕ್ಷಣ ಮತ್ತು ಅನಂತರದ ಕ್ರಮ, ಈ ರೀತಿಯಾಗಿ ತನ್ಮಾತ್ರೆಗಳಿಗೂ ಮತ್ತು ಕಾಲಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು ತೋರಿಸ್ತಾ ಹೋಗ್ತಾರೆ. ಮತ್ತು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದರೆ ಕಾಲಭೈರವಾಷ್ಟಕ. ಕಾಲದ ಬಗ್ಗೆ ಆ ಶಂಕರ ಭಗವತ್ಪಾದರು ಕೊಟ್ಟಿರತಕ್ಕಂತಹ ಈ ವಿವರಣೆ ಎಷ್ಟು ಅದ್ಭುತವಾಗಿದೆ ಅಂದರೆ ನೋಡಿ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಕೊನೆ ಪಾದ ಪಲ್ಲವಿ ತರಹ ರಿಪೀಟ್ ಆಗ್ತಾ ಹೋಗುತ್ತೆ. ಕಾನ್ಸ್ಟೆಂಟ್ ರೆಫ್ರೈನ್ ಎಲ್ಲ ಕಡೆಯೂ ಕೂಡ. ಅದಕ್ಕೇ ನಾನು ನಿನ್ನೆ ಹೇಳಿದ ಹಾಗೆ ಸೆಂಟ್ರಲ್ ಕಾಲೇಜಲ್ಲಿ CV ರಾಮನ್ ಹಾಲಲ್ಲಿ ಕಾಲಭೈರವಾಷ್ಟಕವನ್ನು ಎಲ್ಲ ಕಡೆಯೂ ಕೂಡ ಮೆತ್ತಿದ್ರಂತೆ. 50 ವರ್ಷದ ಕೆಳಗೆ ಪಾಠ ಮಾಡೋರು ಅದನ್ನು ನೋಡಿ ಕಾಲದ ಬಗ್ಗೆ ಪರಿಜ್ಞಾನ ಪಡ್ಕೊಳ್ಳಿ, ವಿದ್ಯಾರ್ಥಿಗಳು ಸಕಾಲಕ್ಕೆ ಕ್ಲಾಸ್ ರೂಮ್ ಒಳಗೆ ಹೋಗಲಿ ಅಂತ. ಈಗ ಬಾಯಲ್ಲಿ ಹೇಳಿದ್ರೇ ಕೇಳಲ್ಲ. ಆ ರೀತಿ ಹಾಕಿಬಿಟ್ರೆ ಅದನ್ನು ನೋಡಿಕೊಂಡು ಮನಸ್ಸು ಪರಿವರ್ತನೆ ಮಾಡಿಕೊಳ್ಳೋಷ್ಟು ನಮ್ಮಲ್ಲಿ ಇದೆಯಾ? ಅದಕ್ಕೆ ಈಗ ಅದನ್ನೇ ಹರಿದಾಕ್ಬಿಟ್ಟಿದ್ದಾರೆ. ಅದು ಎದುರುಗಡೆ ಇದ್ದರೆ ತಾನೇ ಕಾಣಿಸೋದು, ಅದೇ ಇಲ್ಲದೆ ಹೋದರೆ ಸರಿ ಅನ್ನೋ ದೃಷ್ಟಿಯಿಂದ. ಸೊ ಹಾಗೆ 40-50 ವರ್ಷದಲ್ಲಿ ಪೂರ್ತಿ ಎಜುಕೇಷನಲ್ ಸಿಸ್ಟಮ್ ಚೇಂಜ್ ಆಗೋಯ್ತು ಅನ್ನೋದಕ್ಕೆ, ವ್ಯಾಲ್ಯೂ ಸಿಸ್ಟಮ್ ಹೇಗೆ ವ್ಯತ್ಯಾಸ ಆಗ್ತಾಯಿದೆ ಅನ್ನೋದಕ್ಕೆ ಸ್ವಂತವಾಗಿ ಕಣ್ಣಿಂದ ಕಂಡಿರ್ತಕ್ಕಂಥದ್ದೇ ಉದಾಹರಣೆಯಾಗಿ ನೋಡ್ಬೋದು. ನೋಡಿ, ಕಾಶಿಕಾಪುರವು ಅಂದರೆ ಇಂದಿನ ವಾರಣಾಸಿ. ವಾರಣ ಮತ್ತು ಅಸ್ಸಿ ಎರಡೂ ಕೂಡ
ರಿವರ್ಸಲ್ಲಿ ಮೀಟ್ ಮಾಡೋದರಿಂದ ವಾರಣಾಸಿ ಅಂತ ಅದಕ್ಕೆ ಹೆಸರು ಬಂದಿರೋದು. ಅದು ಕೂಡ ಸಂಗಮನೇ, ಎರಡು ಕಡೆ ಇರತಕ್ಕಂಥದ್ದು. ವಿಶ್ವೇಶ್ವರನ ಆವಾಸ ಸ್ಥಾನ ಎಂದು ಜನರ ನಂಬಿಕೆ. ಪುರಾತನ ಕಾಲದಿಂದಲೂ ಕಾಶಿಯು ಪಾಂಡಿತ್ಯದ ತವರಾಗಿತ್ತು. ಸ್ಥಳ ಮಹಾತ್ಮೆ ಈಗಲೇ ಉಳಿದಿದೆಯೋ ಇಲ್ಲವೋ, ಹಿಂದಿನ ಕಾಲದಲ್ಲಂತೂ ಇದ್ದೇ ಇತ್ತು. ವಿಶ್ವದ ಈಶ್ವರನ ವಿಶ್ವೇಶ್ವರನ ಅನ್ವರ್ಥ ವರ್ಣನೆ ಕಾಶಿಕಾಪುರಾದಿನಾಥ ಎಂದು. ಇನ್ನೊಂದು ಹೆಸರು ಕಾಲಭೈರವ ಎಂದು. ಅಲ್ಲಿ ಕಾಲಭೈರವನ ದೇವಸ್ಥಾನ ಕೂಡ ಇದೆ ಕಾಶಿನಲ್ಲಿ, ನೀವು ಹೋಗಿರೋರು ನೋಡಿರ್ತೀರ ಆಫ್ಕೋರ್ಸ್. ಆ ಕ್ಷೇತ್ರದಲ್ಲಿ ಸತ್ತವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ, ಮೋಕ್ಷ ಸಿಕ್ಕಿ ಪುನರ್ಜನ್ಮ ಇರುವುದಿಲ್ಲ ಎಂದು ಜನರ ನಂಬಿಕೆ. ಈಗಲೂ ಆ ನಂಬಿಕೆಯನ್ನು ಹೊಂದಿದವರ ಸಂಖ್ಯೆ ಕಡಿಮೆ ಏನಿಲ್ಲ. ಆ ಕಾರಣದಿಂದ ಸಾಯುವುದಕ್ಕೆಂದೇ ಜನರು ಕಡೆಗಾಲದಲ್ಲಿ ಹಿಂದೆ ಕಾಶಿಗೆ ಹೋಗುತ್ತಿದ್ದರು. ಹೋಗ್ತಾ ಇದ್ರು ಪಾಪ, ಆದರೆ ಅಲ್ಲಿ ಸಾಯ್ತಾ ಇರಲಿಲ್ಲ. ದಾರಿಲಿ ಬರೋವಾಗ ದಾರಿಲಿ ಹೋಗ್ಬಿಡ್ತಾಯಿದ್ರು. ಒಂದು ಪರ್ಸ್ನಲ್ ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ವಿ ವೆಂಕಟಾಚಲಂ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ವಾಂಸರಿದ್ದರು. ಅವರು ಮದ್ರಾಸಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ವಿಕ್ರಮ್ ಯೂನಿವರ್ಸಿಟಿ ಉಜ್ಜಯಿನಲ್ಲಿ ಪ್ರಾಧ್ಯಾಪಕರಾಗಿ ವೈಸ್ ಚಾನ್ಸಲರ್ ಆಗಿ, ಕೊನೆಗೆ ಸಂಪೂರ್ಣಾನಂದ ಸಮೃತ ವಿಶ್ವವಿದ್ಯಾಲಯ ಕಾಶಿನಲ್ಲಿ ವೈಸ್ ಚಾನ್ಸಲರ್ ಆಗಿ, 3 ಜನ ಹೆಣ್ಣುಮಕ್ಕಳು ಮದ್ರಾಸಲ್ಲಿ ಇದ್ದಿದ್ದರಿಂದ ತಾನು ತನ್ನ ಹೆಂಡತಿ ಮಾತ್ರ ಕಾಶಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡು ರಿಟೈರ್ ಆದಮೇಲೆ ಅಲ್ಲಿರ್ತಾಯಿದ್ರು, ಅಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ. ಆದರೆ ಕೊನೆಗೇನಾಯಿತು ಅಂತ ಹೇಳಿದ್ರೆ ಮದ್ರಾಸ್ಗೆ ಬಂದು ಹೋಗಂಗಾಯಿತು. ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಕಾಶಿಯಲ್ಲಿ ಸತ್ತರೆ ಪುಣ್ಯ ಅಂತ ಮನಸ್ಸಲ್ಲಿ ಇರೋ ಹಾಗೆ ನಡೆಯಲ್ಲ ಎಲ್ರಿಗೂ ಕೂಡ. ಹಾಗಾಗಿಬಿಟ್ಟು ಇನ್ನೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಯಾರಾದರೂ ಕಾಶಿಗೆ ಹೋದರೆ ಸ್ವಲ್ಪ ಹುಷಾರಾಗಿ ಹೋಗಿ ಬನ್ನಿ. ಅಲ್ಲಿರೋಷ್ಟು ಕಳ್ಳತನ ದೋಚುವಿಕೆ ಇನ್ನೆಲ್ಲೂ ಇಲ್ಲ. ಸಂಜೆ 6ರಿಂದ 8 ಕರೆಂಟ್ ಹೋಗಲ್ಲ, ಕರೆಂಟ್ ಹೋಗಿಸ್ತಾರೆ. KEB ಅವ್ರಿಗೂ ಕಳ್ಳರಿಗೂ ಇರತಕ್ಕಂಥ ಒಪ್ಪಂದ 50-50. ಇಷ್ಟೇ ದೂರ ಜಾಗ ಇರೋದು, ಆ ಸಣ್ಣ ರಸ್ತೆಯಲ್ಲೇ ಹೋಗಬೇಕು ನೀವು. ಆವಾಗ ಅಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ. ಆ ಸಂದಿಗುಂದಿಗಳಲ್ಲಿ ವಾಪಸ್ ಬರೋಕ್ಕಂತೂ ಆಗೋದೇ ಇಲ್ಲ. ಮೊದಲೇ ಸಲ ಹೋದವರಿಗೆ ಎಲ್ಲೋ ಹೋಗಿ ಎಲ್ಲೋ ಕನ್ಫ್ಯೂಸ್ ಆಗಿ ಎಲ್ಲೋ ಹೊರಟಾಗ್ತಾರೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಗಂಗಾ ಎಂಬತಕ್ಕಂಥದ್ದು ಎಷ್ಟು ಪವಿತ್ರವೋ ಅಷ್ಟೇ ಅಲ್ಲಿ ಹುಷಾರಾಗಿ ಬರಬೇಕು. ಇಲ್ಲದ್ರೆ ನಮ್ಮ ತಂದೆಯವ್ರಿಗಾದಂಗೆ ಆಗತ್ತೆ. ಕಾಶಿ ಪ್ರಯಾಣದಲ್ಲಿ ಅವರು ಯಾವುದೋ ಒಂದು ಯೂನಿವರ್ಸಿಟಿ ಎಕ್ಸಾಮಿನೇಷನ್ಗೆ ಹೋಗ್ಬಿಟ್ಟು ಕಾಶಿಗೆ, ಅಯ್ಯೋ ಇಷ್ಟು ದೂರ ಬಂದಿದ್ದೀನಿ, ಸ್ನಾನ ಮಾಡಿದೆ ಹೇಗೆ ಹೋಗೋದು ಅಂತ ಒಬ್ಬರೇ ಹೋಗಿದ್ದರು. ನದಿ ದಂಡೆನಲ್ಲಿ ಹಾಕ್ಕೊಂಡಿರ್ತಕ್ಕಂತಹ ಬನೀನು, ರಿಸ್ಟ್ ವಾಚು, ವಾಪಸ್ ಬರೋಕ್ಕಿರೋ ಟಿಕೆಟ್ಟು 3 ಕೂಡ ಜೇಬಿರ್ತಕ್ಕಂತಹ ಬನೀನಲ್ಲಿ ಅಲ್ಲಿ ಇಟ್ಬಿಟ್ಟು ಒಂದು ಮುಳುಗು ಹಾಕಿ ಎದ್ದಿದ್ದಾರೆ. ಬನೀನಲ್ಲೇ ಇದೆ, ಬನೀನ್ ಜೋಬಲ್ಲಿ ಇದ್ದಿದ್ದು ಮಾತ್ರ ಇರಲಿಲ್ಲ. ಹುಟ್ಟಿರ್ತಕ್ಕಂತಹ ಆ ಟವಲ್ ಹುಟ್ಕೊಂಡು ಆಟೋ ಮಾಡಿಕೊಂಡು, ಆಟೋವನ್ನು ಇವರು ಭಿಕ್ಷಕ ಅಂದ್ಕೊಂಡು ಹೇಗೆ ಹತ್ತಿಸೋದು ದುಡ್ಡಿಲ್ಲ ಅಂದ್ಕೊಂಡು, ಆಮೇಲೆ ಅವ್ರನ್ನ ಯಾವ ಪ್ರೊಫೆಸರ್ ಕರೆದಿದ್ನೋ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಹತ್ರ ಸಾಲ ಮಾಡಿಕೊಂಡು ಅವನ ಆಟೋನಿಗೆ ದುಡ್ಡು ಕೊಟ್ಟು, ಟಿಕೆಟು ಇಲ್ಲದೆ ಬೇರೆ ಟಿಕೆಟ್ ಮಾಡಿಸ್ಕೊಂಡು ಬೆಂಗಳೂರಿಗೆ ಬಂದು ವಾಪಸ್ ಟಿಕೆಟ್ ಕಳಿಸಿದ್ರು ಅವನಿಗೆ. ಆ ಸ್ಥಿತಿ ಯಾರಿಗೂ ಆಗೋದು ಬೇಡ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಹೋದವರು ಸ್ವಲ್ಪ ಹುಷಾರಾಗಿ ಹೋಗಿ ಬನ್ನಿ ಅನ್ನೋ ದೃಷ್ಟಿಯಿಂದ. ಕಾಲವಾಗುವುದು ಅಥವಾ ಮರಣ ಹೊಂದುವುದು ಸಾಮಾನ್ಯವಾಗಿ ಭಯವನ್ನು ಹುಟ್ಟಿಸುತ್ತದೆ. ನೋಡಿ, ಅದಕ್ಕೆ ನೋಡಿ, ಮಗು ಹುಟ್ಟಿದ ಕೂಡಲೇ ತಾಯಿನ ಹಿಡ್ಕೊಂಡೇ ಹುಟ್ಟತ್ತೆ. ಹೆತ್ತಿರೋ ತಾಯಿ ಯಾವತ್ತಾದರೂ ಎತ್ತಾಕ್ಬಿಡ್ತಾಳ? ಆದರೆ ಈಗಿನ ಕಾಲದಲ್ಲಿ ಅದು ಹೇಳಕ್ಕೆ ಬರಲ್ಲ, ಹಾಗಾಗಿಬಿಟ್ಟಿದೆ. ಸೊ ಹಾಗಿರುವಾಗ ಆ ಭಯ ಎಂಬತಕ್ಕಂಥದ್ದು ಮನುಷ್ಯನನ್ನು ಹ್ಯಾಕ್ ಕಾಡುತ್ತೆ ಅಂದರೆ, ಮರಣ ಭಯ ಅನ್ನೋದು ಅಜ್ಞಾನಕ್ಕಿರ್ತಕ್ಕಂಥ 5ನೇ ಅಲೆ ಅಂತ ಚಂದ್ರಶೇಖರ ಭಾರತೀಯ ಸ್ವಾಮಿಗಳು ವಿವೇಕ್ ಚೂಡಾಮಣಿ ವ್ಯಾಖ್ಯಾನ ಮಾಡ್ತಾ ಒಂದು ಕಡೆ ಬರೀತಾರೆ. ಆ ದೃಷ್ಟಿಯಿಂದ ಮರಣ ಭಯ ಅನ್ನೋದು ಯಾವತ್ತೂ ಕೂಡ ಯಾವುದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ವೋ ಅದನ್ನು ಅನುಭವಿಸಲೇ ತೀರಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್ ಅಂತ. ಅದಕ್ಕೆ ನ್ಯಾಷನಲ್ ಕಾಲೇಜಲ್ಲಿ ನನ್ನ ಫಿಸಿಕ್ಸ್ ಪ್ರೊಫೆಸರ್ ಇದ್ದರು, ಅಶ್ವಥ್ ನಾರಾಯಣ ರಾವ್ ಅಂತ, ಅವ್ರು ಹೇಳ್ತಾ ಇದ್ರು, ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್ ಅಲ್ಲಪ್ಪ, ಮಸ್ಟ್ ಬಿ ಎಂಜಾಯ್ಡ್ ಅಂತ. ಸೊ ಹಾಗೆ ನಾವು ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದರಿಂದ ಅದನ್ನು ಅನುಭವಿಸೇ ತೀರಬೇಕಾಗತ್ತೆ. ಇಂತಹ ಕಾಲಭೈರವನು ನಿಷ್ಪಕ್ಷಪಾತಿಯಾಗಿದ್ದು ದೇವರಾಜನನ್ನೂ ಬೆದರಿಸಬೇಕು. ದೇವರುಗಳು ಅರಸನಿಗೂ ಸ್ಥಳ ಪಲ್ಲಟವಾಗಿ ಹೊಸ ಇಂದ್ರನು ಸ್ವರ್ಗಾಧಿಪತಿಯಾಗುತ್ತಾನೆ ಎಂಬುದೂ ಕೂಡ ಪುರಾತನವಾದ ನಂಬಿಕೆಯೇ. ಅವನ ಅಧಿಕಾರವನ್ನು ಕಾಲಭೈರವನು ಕೊನೆಗಾಣಿಸಲು ಸಾಧ್ಯ. ಆದ್ದರಿಂದ ದೇವೇಂದ್ರನೂ ಕಾಲಭೈರವವನ್ನು ಸೇವೆ ಮಾಡಲೇಬೇಕು. ಇಂತಹ ಶಿವ ಇಂದುಶೇಖರ ವ್ಯಾಲ ಕಾಲದ ಸಂಕೇತವಾದ ಸರ್ಪವನ್ನು ಯಜ್ಞಸೂತ್ರವನ್ನಾಗಿ ಜನಿವಾರವಾಗಿ ಧರಿಸಿರ್ತಕ್ಕಂಥವನು. ನೀವು ಸ್ವರೂಪ ನೋಡಿದರೆ ಶಿವ ಎಲ್ರಿಗೂ ಮಂಗಳ ಮಾಡ್ತಾನೆ, ತಾನೇ ಅಮಂಗಳ ಸ್ವರೂಪಿ.
ಅದಕ್ಕೆ ಕಾಳಿದಾಸ ಹೇಳ್ಕೊತಾನೆ, ಪಾರ್ವತಿ ನಿನಗೆ ಬುದ್ಧಿ ಇಲ್ಲ, ಹೋಗಿ ಹೋಗಿ ಶಿವನನ್ನು ಮದುವೆ ಆಗ್ತೀನಿ ಅಂತೀಯಲ್ಲ, ನೀನು ಮಂಗಳ ಸ್ವರೂಪಿಣಿ, ಅವನ ಅಮಂಗಳ ಸ್ವರೂಪ. ನೀನಿರೋದು ಅರಮನೆಯಲ್ಲಿ, ಅವನಿರೋದು ಸ್ಮಶಾನದಲ್ಲಿ. ನೀನು ದೇಹಕ್ಕೆ ಬಳ್ಕೊಳ್ಳೋದು ಸುಗಂಧ ದ್ರವ್ಯಗಳು, ಅವನ ದೇಹಕ್ಕೆ ಬಳ್ಕೊಳ್ಳೋರು ಸತ್ತವರ ಚಿತಾಭಸ್ಮ. ನೀನು ದೇಹಕ್ಕೆ ಹಾಕೊಳ್ಳೋದು ಬೆಲೆ ಬಾಳ್ತಕ್ಕಂಥ ಬಂಗಾರದ ಆಭರಣಗಳು, ಅವನ ಕೊರಳನ್ನು ಅಲಂಕರಿಸಿರ್ತಕ್ಕಂಥದ್ದು ತಲೆಬುರುಡೆಗಳು. ನೀನು ಹೋಗೋದು ಆನೆ ಅಂಬಾರಿ ಮೇಲೆ, ಅವನು ಹೋಗೋದು ಮುದಿ ಎತ್ತಿನ ಮೇಲೆ. ಆ ಎತ್ತು ಯಾವಾಗ ಬಿದ್ದು ಹೋಗ್ಬಿಡುತ್ತೋ ಗೊತ್ತಿಲ್ಲ. ಹಾಗಿರುವಾಗ ಎಲ್ಲಿಂದ ಎಲ್ಲಿ ಸಂಬಂಧ? ಹೋಗಿ ಹೋಗಿ ಶಿವನನ್ನು ಮದುವೆ ಆಗ್ತೀನಿ ಅಂತೀಯಲ್ಲ, ನಿನಗೆ ಬುದ್ಧಿ ಇಲ್ಲ ಪಾರ್ವತಿ ಅಂತ ಶಿವನೇ ಮಾರುವೇಷ ಹಾಕ್ಕೊಂಡು ಬ್ರಹ್ಮಚಾರಿ ವೇಷದಲ್ಲಿ ಬಂದು ತನ್ನಂತಾನೆ ಬೈಕೋತಾನೆ. ಆಗ ಒಂದೇ ಒಂದು ಮಾತು ಹೇಳ್ತಾಳೆ ಪಾರ್ವತಿ, ಶಿವ ಅಂದರೆ ಏನೋ ನಿನಗೆ ಗೊತ್ತಾಗಿಲ್ಲ ಅಂತ ಶಿವನಿಗೆ ಹೇಳ್ತಾ ಇದ್ದಾಳೆ. ಯಾವ ಅಲ್ಪಜ್ಞರು ಮಹಾತ್ಮರ ಬಗ್ಗೆ ಬಾಯಿಂದ ಕೆಟ್ಟ ಮಾತನ್ನು ಆಡ್ತಾರೋ ಅವ್ರಿಗೆ ಮಾತ್ರ ಪಾಪ ಬರಲ್ಲ, ಯಾರು ಕಿವಿಯಿಂದ ಕೇಳ್ತಾರೋ ಅವ್ರಿಗೂ ಪಾಪ ಬರುತ್ತೆ. ನೀನಾಡೋ ಕೆಟ್ಟ ಮಾತಿಂದ ನಾನು ಯಾಕೆ ಪಾಪ ಕಟ್ಕೋಬೇಕು, ಇಲ್ಲದೆ ಹೊರಟೋಗಂತ ಶಿವನಿಗೆ ಹೇಳ್ತಾ ಇದ್ದಾಳೆ. ಶಿವನಿಗಾಗ ಅನ್ಸತ್ತೆ, ಅಬ್ಬಾ ಇದ್ದರೆ ಇಂಥ ಹೆಂಡತಿ ಇರಬೇಕು. 2 ಶ್ಲೋಕ ಆದಮೇಲೆ ಹೇಳ್ತಾನೆ, ಅದ್ಯ ಪ್ರವೃತ್ತಿ ಅವನತಾಂಗಿ ತವಸ್ಮಿ ದಾಸ ಕ್ರೀತಃ ತಪೋಬಿರಿತಿವಾದನೆ ಚಂದ್ರಮೌಳು ಅನ್ಹಾಯಸ ನಿಯಮಜಂ ಕ್ಲಮಮುತ್ಸರ್ಜ. ಅಮ್ಮ ಪಾರ್ವತಿ, ನೀನು ತಪಸ್ಸಿಂದ ನನ್ನ ಗೆದ್ದಿದ್ದೀಯಾ, ನೀನು ಏನು ಹೇಳಿದ್ರು ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ, ನಾನು ದಾಸ ಅಂತ ಹೇಳ್ತಾನೆ. ಯಾವ ಪರಮೇಶ್ವರ ದೃಷ್ಟಿಗೆ ಬೀಳದೆ ಮಾಯ ಆಗಿದ್ನೋ ಅದೇ ಪರಮೇಶ್ವರ ದಾಸ ಅಂತ ಹೇಳ್ಕೊತಾನೆ. ಯಾಕೆ? ದೈಹಿಕವಾಗಿರ್ತಕ್ಕಂಥ ನಿಲುವು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮಟ್ಟಕ್ಕೆ ಏರಲಿ ಅನ್ನೋ ದೃಷ್ಟಿಯಿಂದ. ಅರ್ಥ್ಲಿ ಲವ್ ಶುಡ್ ಟ್ರಾನ್ಸ್ಫಾರ್ಮ್ ಇಂಟು ಡಿವೈನ್ ಲವ್ ಇನ್ ಪ್ರೆಸೆನ್ಸ್ ಆಫ್ ಡಿವೈನ್ ಮಾರೀಚ ಇನ್ ಡಿವಿನಿಟಿ ಅಂತ ಆಲೆನ್ ಬೆರಿಡೆಲ್ ಕೀತ್ ಬರೀತಾನೆ ಅದರ ಮೇಲೆ. ಆ ದೃಷ್ಟಿಯಿಂದ ಅರ್ಥ್ಲಿ ಲವ್ ಟ್ರಾನ್ಸ್ಫಾರ್ಮಿಂಗ್ ಇಂಟು ಡಿವೈನ್ ಲವ್, ಮಾನುಷಿಕ ಪ್ರೇಮ ಎಂಬತಕ್ಕದ್ದು ಅಮಾನುಷವಾದ ದೈವಿಕ ಪ್ರೇಮಕ್ಕೆ ಪರಿಣಾಮ ಆಗಬೇಕು ಎಂಬತಕ್ಕಂಥ ದೃಷ್ಟಿಯಿಂದ. ಅದಕ್ಕೇನೆ ರಕ್ತಿಗೂ ಅನುರಕ್ತಿಗೂ, ಪ್ರೇಮಕ್ಕೂ ಪ್ರೀತಿಗೂ ವ್ಯತ್ಯಾಸ ಬಹಳ ಕಡಿಮೆ ಇದ್ದರೂ ಕೂಡ ಅದನ್ನು ತಿಳ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಒಂದು ಇನ್ನೊಂದಕ್ಕೆ ಬಳಸಿಬಿಡ್ತೀವಿ ತಪ್ಪಾಗಿ, ಅದು ಅರ್ಥವೇ ಎಷ್ಟೋ ಸಲ ತಪ್ಪಾಗಿಬಿಡುತ್ತೆ. ಯೋಗಿಗಳು, ನಾರದಾದಿಗಳು ಮನಸ್ಸಿಗೆ ಅತೀತವಾದ ಕಾಲದ ಅನುಭವವನ್ನು ಪಡೆಯುತ್ತಿದ್ದರು. ನೋಡಿ, ಅವರು ಮನೋಮಯ ಕೋಶದಿಂದ ಮೇಲೆ ಇರೋರಿಗೆ ನಾವು ಕಾಲ ಹೆಂಗೆ ಹೇಳೋಕ್ಕಾಗತ್ತೆ? ಅದಕ್ಕೆ ನಾನು ಮೊನ್ನೆ ಹೇಳಿದ್ದೀನಿ ನಿಮ್ಮ ಹತ್ರ, ಈಗ ಸಮಾಧಿಗೆ ಹೋದವರಿಗೆ ನೀವು ಕಾಲ ಹೇಗಪ್ಪ ಡಿಸೈಡ್ ಮಾಡ್ತೀರಾ? ಎಷ್ಟು ಕಾಲ ಇರ್ತಾರೋ ಅವ್ರ ಸಮಾಧಿಯಲ್ಲಿ ಯಾರಿಗೆ ಗೊತ್ತು? 2 ಗಂಟೆ ಇರ್ಬೋದು, 2 ವರ್ಷನೇ ಇರ್ಬೋದು. ಅದರಿಂದನೇ ಯಾವ ಅಸಾಮಾನ್ಯ ಪುರುಷರಿಗೂ ಕೂಡ ನಾವು ಕಾಲವನ್ನು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ವೇದ ನಮ್ಮ ಪರಂಪರೆ ಪ್ರಕಾರ ಪುರುಷ ನಿರ್ಮಿತವಲ್ಲ. ಅದಕ್ಕೆ ಕಾಲ ನಾವು ಹೇಳೋಕ್ಕಾಗಲ್ಲ, ಹೇಳಬಾರ್ದು. ಹೇಳಿಬಿಟ್ರೆ ಏನಾಗತ್ತೆ ಅಂದರೆ ಅದರ ಹಿಂದೆ ಅದು ಇರಲಿಲ್ಲ ಅಂತಾಗತ್ತೆ. ಆವಾಗೇನಾಗತ್ತೆ, ನಾವಿರೋ ಹಾಗೇ ವೇದಕ್ಕೂ ಕೂಡ ಅನಿತ್ಯತ್ವ ಪ್ರಸಂಗ ಮತ್ತು ಸಾಯುವಿಕೆ ಎಂಬತಕ್ಕಂಥದ್ದು ಉಂಟಾಗಬೇಕಾಗತ್ತೆ. ಅದಕ್ಕೇನೆ ವೇದ ಅನ್ನೋದು ಪೌರುಷೇಯವಲ್ಲ, ಅಪೌರುಷೇಯ. ವೇದ ಎಂಬತಕ್ಕಂಥ ನಿತ್ಯ, ಶಾಶ್ವತ. ಆ ದೃಷ್ಟಿಯಿಂದನೇ ಪಾಶ್ಚಾತ್ಯರು ಏನಾದರೂ ಹೇಳ್ಕೊಳ್ಳಿ, ಕ್ರಿಸ್ತಶಕ 5000 6000 ಋಗ್ವೇದ ಮೊದಲನೇ ಗ್ರಂಥ ಏನಾದರೂ ಇರಲಿ, ಆದರೆ ನಮ್ಮ ಪ್ರಕಾರ ಅದು ಯಾವತ್ತೂ ಕೂಡ ಅವಿನಾಶಿ ಮತ್ತು ಸ್ವತಂತ್ರವಾಗಿರ್ತಕ್ಕಂಥ ಸಿದ್ಧಾಂತ. ಅಲ್ಲೇ ಕ್ರಿಶ್ಚಿಯನ್ ಸಿದ್ಧಾಂತ ಎಡಬೋದು. ಅವ್ರು ಯಾವಾಗಾದರೂ ಪ್ರಶ್ನೆ ಮಾಡೋಕ್ಕೆ ಬಂದರೆ ಹೇಗೆ ಉತ್ತರ ಕೊಡಬೇಕು ಅಂತ ರಂಗಪ್ರಿಯ ಸ್ವಾಮಿಗಳು ಒಂದು ಗುಟ್ಟು ಹೇಳಿಕೊಟ್ಟಿದ್ರು ಕ್ಲಾಸ್ ರೂಮಲ್ಲಿ. ಅವ್ರು ಹೇಳ್ತಾಯಿದ್ರು, ಯಾರಾದರೂ ಕ್ರಿಶ್ಚಿಯನ್ ಅವರು ನಿಮ್ಮ ಹಿಂದೂ ಧರ್ಮಕ್ಕೆ ಏನಾದರೂ ಕಾಲೆಳೆಯಕ್ಕೆ ಬಂದರೆ ಒಂದು ಪ್ರಶ್ನೆ ಕೇಳಪ್ಪ ನೀನು, ಕ್ರಿಸ್ತ ತಾನೇಪ್ಪ ಎಲ್ರಿಗೂ ಮೋಕ್ಷ ಕೊಡೋನು? ನಿಮ್ಮ ಪ್ರಕಾರ ಕ್ರಿಸ್ತನಿಗಿಂತ ಮುಂಚೆ ಹುಟ್ಟಿದ್ರಲ್ಲ ಅವ್ರ ಗತಿ ಏನು? ಆರ್ಕಿಮಿಡಿಸ್ ಗತಿ ಏನು? ಸೋಫೋಕ್ಲಿಸ್ ಗತಿ ಏನು? ಅವರೆಲ್ಲ ಜ್ಞಾನಿಗಳಾಗಿರಲಿಲ್ವಾ? ಅವ್ರ ಗತಿ ಏನು? ಒಂದು ಪ್ರಶ್ನೆ ಕೇಳು, ಮತ್ತೆ ನಿನ್ನ ತಂಟೆಗೆ ಬರಲ್ಲ ಅವರು ಅಂತ. ಇದೆಲ್ಲ ಕೆಲವು ಅಸ್ತ್ರಗಳು ಇಟ್ಕೊಂಡಿರಬೇಕಾಗತ್ತೆ. ಬೇಕಾದಾಗ ಯಾವಾಗಲೂ ಉಪಯೋಗಿಸಬಾರ್ದು. ತೀರಾ ಕುತ್ತಿಗೆಗೆ ಬಂದರೆ ಅಂಥ ಟೈಮಲ್ಲಿ ಉಪಯೋಗಿಸೋದಕ್ಕೆ ಬೇಕಾಗತ್ತೆ. ವಿವೇಕಾನಂದರ ಟೆಕ್ನಿಕ್ಕು. ವಿವೇಕಾನಂದರು ಕೇಳ್ತಾಯಿದ್ರು, ಇಫ್ ಎನಿಬಡಿ ಆಸ್ಕ್ ಯು ಎ ಫೂಲಿಶ್ ಕ್ವೆಶ್ಚನ್, ಡೋಂಟ್ ಬಾದರ್ ಟು ಆನ್ಸರ್, ಪುಟ್ ಹಿಮ್ ಅನದರ್ ಕ್ವೆಶ್ಚನ್, ಹಿ ವಿಲ್ ಶಟ್ ಅಪ್ ಅಂತ. ಮುಟ್ಟಾಳ್ರಿಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕ್ಕೆ ತಲೆಗಡಿಸ್ಕೋಬೇಡ, ಮರು ಪ್ರಶ್ನೆ ಮಾಡು, ಅವರೇ ಬಾಯಿ ಮುಚ್ಕೋತಾರೆ ಅಂತ. ಆ ದೃಷ್ಟಿಯಿಂದ ಅವರು ಹಡಗಿನಲ್ಲಿ ಹೋಗ್ತಾ ಇದ್ದಾಗ ನೋಡಿ, ಭಗವದ್ಗೀತೆ ಇಟ್ಟಿದ್ರೆ ಎಲ್ಲರೂ ತಮ್ಮ ಪುಸ್ತಕಗಳನ್ನ ಪೇರಿಸ್ಬಿಟ್ರು ಮೇಲಕ್ಕೆ, ನಮ್ಮ ಗ್ರಂಥ ಶ್ರೇಷ್ಠ, ನಮ್ಮ ಗ್ರಂಥ ಶ್ರೇಷ್ಠ ಅಂತ. ಇವ್ರೇನು ಮಾಡಿದ್ರು, ಕೆಳಗಡೆ ಇರೋ ಭಗವದ್ಗೀತೆ ಎಳೆದ್ರು, ಎಲ್ಲ ಪುಸ್ತಕ ದಬ ಅಂತ ಬಿತ್ತು. ಆಗ ಅವ್ರು ಹೇಳಿ, ನೋಡಿಪ್ಪ, ನಿಮ್ಮ ಎಲ್ಲ ಧರ್ಮಕ್ಕೂ ನಮ್ಮ ಧರ್ಮ ಮೂಲ, ಅದನ್ನು ನೀವು ಬಿಟ್ಟರೆ ನಿಮ್ಮದು ಉಳಿಯೋದಿಲ್ಲ. ಬುಡ ಭದ್ರವಾಗಿದ್ದರೆ ನೀವು ಎಷ್ಟು ಉಪ್ಪರಿಗೆ ಬೇಕಾದರೂ ಕಟ್ಟಿ ಮೇಲ್ಗಡೆ, ಬುಡಾನೇ ಭದ್ರ ಇಲ್ಲದೆ ಹೋದರೆ ಏನಾಗತ್ತೆ? ಗಂಗಾರಾಮ್ ಬಿಲ್ಡಿಂಗ್ಸ್ ಥರ ಆಗುತ್ತೆ. ಅದು ನನಗೆ ಪರ್ಸ್ನಲ್ಲಾಗಿ ಭಾಳ ತೊಂದರೆ ಕೊಟ್ಟಿರ್ತಕ್ಕಂಥ ಘಟನೆ. ಇರಲಿ, ವಿಭಾಕರ್ ಅಂತ ಒಬ್ಬರಿದ್ದರು ನಮ್ಮ ರಿಲೇಟಿವ್,
KGF ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಕಾಲೇಜಿಗೆ ಬುಕ್ಸ್ ಆರ್ಡರ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮನೇಲಿ ಬಂದು ಊಟ ಮಾಡಿಕೊಂಡು ಬ್ಯಾಗ್ ಇಟ್ಬಿಟ್ಟು ಗಂಗಾರಾಮ್ಸ್ಗೆ ಹೋಗಿ ಬರ್ತೀನಿ ಅಂತ ಹೋದವ್ರು ಬರಲಿಲ್ಲ. ಗಂಗಾರಾಮ್ಸ್ ಬಿದ್ದು ಹೋಗ್ಬಿಟ್ರು ಅವರು. ಯಾತಕ್ಕೆ ಹೇಳಿದೆ ಅಂದರೆ, ಈ ಥರ ಒಂದೊಂದು ಘಟನೆಗಳು ಹೇಳಬಾರ್ದು ಪಬ್ಲಿಕ್ಕಲ್ಲಿ, ಆದರೆ ಚುಚ್ಚತ್ತೆ, ನನಗೆ ಇರೋಕ್ಕಾಗಲ್ಲ, ಹೇಳಿಬಿಡ್ತೀನಿ, ಅದರಿಂದ ಕ್ಷಮಿಸಬೇಕು ನೀವು. ಶಿವ ಯಾವಾಗಲೂ ಕೂಡ ಇಂದುಶೇಖರ, ಯೋಗಿಗಳು ನಾರದಾದಿಗಳು ಮನೋತೀತ ಕಾಲದ ಅನುಭವವನ್ನು ಪಡೆದವರು, ಅವಿನಾಶಿಯಾದ ಕಾಲದ ಚಲನವನ್ನು ಪ್ರಚೋದಿಸತಕ್ಕಂತಹ ಆದಿ ಮೂಲ ಪುರುಷ ಅವನು. ಕಾಲಭೈರವ ದಿಕ್ ಅಂಬರ, ನೋಡಿ, ದಿಕ್ಕನ್ನೇ ಬಟ್ಟೆಯನ್ನಾಗಿ ಉಳ್ಳವನು ದಿಗಂಬರ. ಆದರೆ ಮಿಕ್ಕವರಿಗೆಲ್ರಿಗೂ ಎಲ್ಲ ಸಂಪತ್ತನ್ನು ಕೊಟ್ಟಿದ್ದಾನೆ, ಆದರೆ ತಾನು ಮಾತ್ರ ನೋಡಿ ಎಷ್ಟು ಸಿಂಪಲ್ ಆಗಿದ್ದಾನೆ. ಆ ದೃಷ್ಟಿಯಿಂದಲೇ ಜ್ಞಾನಿಗಳಿಗೆ ಹಾಕ್ಕೊಂಡಿರೋ ಬಟ್ಟೆಗೂ ಹಾಕ್ಕೊಳ್ದೇ ಇರೋ ಬಟ್ಟೆಗೂ ಯಾವ ವ್ಯತ್ಯಾಸನೂ ಇರಲ್ಲ. ಹಗಲಿಗೂ ರಾತ್ರಿಗೂ ವ್ಯತ್ಯಾಸ ಇರಲ್ಲ. ಊಟ ಮಾಡಿದ್ದಕ್ಕೂ ಮಾಡದೇ ಇರೋದಕ್ಕೂ ವ್ಯತ್ಯಾಸ ಇರೋದಿಲ್ಲ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮಿ ಯಸ್ಯಾಂ ಜಾಗ್ರತೆ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಗೀತೆಯಲ್ಲಿ ಅದಕ್ಕೆ ಹೇಳೋದು, ಸ್ಥಿತಪ್ರಜ್ಞ ಲಕ್ಷಣ ಹೇಗಿರ್ತಾನೆ ಅಂತ ಹೇಳಿದ್ರೆ, ಎಲ್ರಿಗೂ ಹಗಲಾದಾಗ ಇವನಿಗೆ ರಾತ್ರಿ ಆದಾಗ ಬೇರೆಯವ್ರಿಗೆ ಹಗಲು ಮತ್ತು ರಾತ್ರಿ ಮತ್ತೆ ಕಾಲವನ್ನು ನಿರ್ಧಾರ ಮಾಡುತ್ತೆ. ನೋಡಿ, ಈಗ ಸಂಜೆ 7:43 ನಮ್ಮ ದೇಶದಲ್ಲಿ ಇರ್ಬೋದು, ಇನ್ನೊಂದು ದೇಶದಲ್ಲಿ ಬೆಳಗ್ಗೆ 7:43 ಆಗಿರುತ್ತೆ. ಅದಕ್ಕೆ ಒಂದು AM ಒಂದು PM. ಅದಕ್ಕೆ ನಮ್ಮ ದೇಶದಲ್ಲಿ AM PM ಗೊತ್ತಿಲ್ಲದೆ ಇರೋರೆಲ್ಲ ಕೆಲವು ಸಲ PMಗಳಾಗ್ಬಿಡೋದು. ಕಾಲಭೈರವ ದಿಕ್ ಅಂಬರ. ದಿಕ್ ಎಂದರೆ ದೇಶ, ಸ್ಪೇಸ್, ಗುಣವೊಂದನ್ನು ವಿವರಿಸ್ತಕ್ಕಂಥ ಪದ. ಕಾಲ ದೇಶವನ್ನು ಕರ್ಣನ ಕವಚದಂತೆ ಧರಿಸುತ್ತದೆ. ಕಾಲ ಮತ್ತು ದೇಶಗಳು ಒಂದಾಗಿದ್ದವು. ಟೈಮ್ ಸ್ಪೇಸ್ ಕಂಟಿನ್ಯೂಯಮ್ ಎನ್ನುವುದಕ್ಕಿಂತ ದಿಗಂಬರ ಎಂದರೆ ಹೆಚ್ಚು ಲಕ್ಷಣವಾಗಿರುತ್ತದೆ. ಭಾನುಕೋಟಿ ಭಾಸ್ವರಂ ಭವಾಬ್ಧಿ ತಾರಕಂ ಪರಂ ನೀಲಕಂಠ ಈಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಂ ಅಂಬುಜಾಕ್ಷಂ ಅಕ್ಷಶೂಲಂ ಅಕ್ಷರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಪ್ರಾಪಂಚಿಕ ನಮ್ಮ ಬಾಳಿನಲ್ಲಿ ಭೂಲೋಕದಲ್ಲಿ ಸೂರ್ಯ ಅತಿ ಮುಖ್ಯವಾದ ಸಾಕ್ಷಾತ್ ಕಾಣುವ ವಸ್ತು. ಅದಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಹೇಳಬೇಕು ಅಂತ ಅದಕ್ಕೆ ಇರೋದು. ಆ ಭಗವಂತ ಉದಯಿಸ್ತಾ ಇರತಕ್ಕಂಥ ಸಮಯದಲ್ಲಿ ಬೆಳಗ್ಗೆ ಅರ್ಘ್ಯ ಕೊಟ್ಟರೆ ಎಂತಹ ಪುಣ್ಯ ಅದು. ನಿಜವಾದ ಅರ್ಥದಲ್ಲಿ ಆ ಸೂರ್ಯನೊಂದಿಗೆ ಆ ತಾದಾತ್ಮ ಎಂಬತಕ್ಕಂಥದ್ದು ಉಂಟಾದಾಗ, ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದಾಗ ಅದರಿಂದ ಎಷ್ಟು ಆರೋಗ್ಯ ವೃದ್ಧಿ ಆಗತ್ತೆ ಅಂದರೆ, ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ನಿನಗೆ ಆರೋಗ್ಯ ಬೇಕಾದರೆ ಸೂರ್ಯನ ಕಿರಣಗಳ ಸಂಪರ್ಕ ಉಂಟಾಗಬೇಕು. ಅದಕ್ಕೆ ಯಾವಾಗಲೂ ಮನೇಲಿ ಬಾಗಿಲು ಹಾಕ್ಕೊಂಡು ಇರಬಾರ್ದು, ಸ್ವಲ್ಪ ಆಚೆ ಕಡೆ ಇರಬೇಕು. ಆವಾಗಲೇ ಡೈರೆಕ್ಟಾಗಿ ಆ ಸೂರ್ಯನ ಕಿರಣಗಳಿಗೆ ನಾವು ಎಕ್ಸ್ಪೋಸ್ ಆಗೋದು. ಹಾಗೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಸೂರ್ಯ ಕಿರಣಗಳಲ್ಲಿ ಒದ್ದಾಡಿ ಅಂತಲ್ಲ ನಾನು ಹೇಳ್ತಾ ಇರೋದು. ಆ ಸೂರ್ಯನ ಕಿರಣದ ಸಂಪರ್ಕ ಅನ್ನೋದು ಬೆಳಗಿನ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ನಡೆಯೋದಾಗಲಿ ಓದೋದಾಗಲಿ 4ರಿಂದ 6-6:30 ತನಕ ಮಾಡ್ತಕ್ಕಂಥ ಸಮಯ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಕಾಲ. ಅದಕ್ಕೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಗೀತೆಯಲ್ಲಿ ಹೇಳಿರೋದು. ಯುಕ್ತವಾಗಿರೋ ಆಹಾರ, ತುಂಬ ಜಾಸ್ತಿನೂ ತಿನ್ನಬೇಡ, ತಿಂದೇನೂ ಇರಬೇಡ. ಯುಕ್ತ ವಿಹಾರ, ತುಂಬ ಜಾಸ್ತಿನೂ ನಡಿಬೇಡ, ನಡಿದೇನೂ ಇರಬೇಡ. ಹಾಗಾಗಿ ಎಲ್ಲವೂ ಕೂಡ ಎವ್ರಿಥಿಂಗ್ ಇನ್ ಮಾಡ್ರೇಷನ್. ಹಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೊಸ ವಸ್ತುವು ಯಾವಾಗಲೂ ಕೂಡ ಭವಾಬ್ಧಿ ಸಾಗರದಂತಿರತಕ್ಕಂತಹ ಈ ಲೋಕದಲ್ಲೂ ಮತ್ತು ಸಾವಿನಾಚೆಯ ಊಹಾಲೋಕದಲ್ಲೂ ಮಂಗಳದಾಯಕನು, ಸುರಕ್ಷಿತವಾಗಿ ನಡೆಸ್ತಕ್ಕಂಥವನು ಕಾಲಭೈರವನೇ. ದೇಹ ಮತ್ತು ಮನೋಕಾಲಗಳ ಕೊಂಕು ಡೊಂಕು ಗತಿಗಳನ್ನು, ಮನೋ ಅತೀತ ಕಾಲದ ನೇರ ಹರಿವಿಕೆಯನ್ನು ಸಮನ್ವಯಗೊಳಿಸ್ತಕ್ಕಂಥವನು ಕಾಲಭೈರವ. ಈಪ್ಸಿತಾರ್ಥದಾಯಕ, ಇಷ್ಟವಾದ ವಸ್ತುವನ್ನು ಕೊಡ್ತಕ್ಕಂಥವನು ಅಂತ. ಈಪ್ಸಿತ ಅಂದರೆ ಇಷ್ಟವಾದದ್ದು. ಬೇಡಿದ್ದನ್ನು ನೀಡುವವನು. ಧ್ಯಾನದಿಂದ ಮನೋಕಾಲದ ಗತಿಯನ್ನು ಹದಗೊಳಿಸಿದರೆ ಇಷ್ಟಾರ್ಥ ಸಿದ್ಧಿ ಉಂಟಾಗುತ್ತದೆ. ಅಕ್ಷರಂ ಎಂದರೆ ಕ್ಷರ ಇಲ್ಲದವನು, ನಾಶವಿಲ್ಲದವನು, ಕಾಲಕ್ಕೂ ಮೀರಿರ್ತಕ್ಕಂಥವನು. ಆ ದೃಷ್ಟಿಯಿಂದನೇ ಮಹಾತ್ಮರು ಕಾಲವನ್ನು ಮೀರಿರ್ತಾರೆ. ದೇಶ ಕಾಲ ಎಂಬತಕ್ಕಂಥದ್ದು ಸಾಮಾನ್ಯರಿಗೆ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು, ಮಹಾತ್ಮರಿಗಲ್ಲ. ಮಾಯಾಕಲ್ಪಿತ ಮಾತೃತಾಮಕಮೃಷಾ ದ್ವೈತ ಪ್ರಪಂಚಾಶ್ರಯ ಸತ್ಯಜ್ಞಾನ ಸುಖಾತ್ಮಕ ಶ್ರುತಿ ಶಿಖೋತ್ತಾಖಂಡಧೀಗೋಚರ ಮಿಥ್ಯಾಬಂಧ ವಿಧೂನನೈನ ಪರಮಾನಂದೈಕ ತಾತ್ಮ ಮೋಕ್ಷಂ ಪ್ರಾಪ್ತ ಇವ ಸ್ವಯಂ ವಿಜಯತೆ ವಿಷ್ಣುರ್ವಿಕಲ್ಪೋಜ್ಜಿತ. ಅದ್ವೈತ ಸಿದ್ಧಿ ಗ್ರಂಥದ ಮಂಗಳ ಶ್ಲೋಕದಲ್ಲಿ ಆ ಮಾತನ್ನು ಹೇಳ್ತಾರೆ. ಮುಖ್ಯವಾಗಿ ಈ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ ಆತ್ಮನಿ ಮಾಯೆಯ ಬಹಿರಿಯೋದ್ಭೂತಂ ಯಥಾ ನಿದ್ರಯ
ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ದಕ್ಷಿಣಾಮೂರ್ತಿ ಅನ್ನೋದು ಜ್ಞಾನ ಸ್ವರೂಪ ಯಾವಾಗಲೂ ಕೂಡ. ಆ ದೃಷ್ಟಿಯಿಂದಲೇ ದಕ್ಷಿಣಾಮೂರ್ತಿಯ ಆರಾಧನೆ ಎಂಬತಕ್ಕಂಥದ್ದು ಎಲ್ಲ ಶಿವನ ಗುಡಿಗಳಲ್ಲೂ ಕೂಡ ಹೊರಗಡೆ ಯಾವುದೋ ಒಂದು ಭಾಗದಲ್ಲಿ ದಕ್ಷಿಣಾಮೂರ್ತಿ ಇರ್ತಾನೆ. ಆ ದೃಷ್ಟಿಯಿಂದಲೇ ಆ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಮಾಡೋದನ್ನು ನಾವು ಮರೀದೇ ಮಾಡ್ಕೊಂಡು ಬರಬೇಕು. ಆವಾಗಲೇ ಆ ಒಂದು ಜ್ಞಾನ ಎಂಬತಕ್ಕಂಥದ್ದು ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಓದ್ತಕ್ಕಂಥ ಕಾಲದಲ್ಲಿ ಅದು ತುಂಬ ಮುಖ್ಯವಾಗಿ ಬೇಕಾಗತ್ತೆ. ಭವಾಬ್ಧಿ ಸಾಗರದಂತಿರುವ ಈ ಲೋಕದಲ್ಲಿ, ಭವಾಬ್ಧಿ ಅಂದರೆ ಹುಟ್ಟು ಸಾವುಗಳು ಅನ್ನೋದೇ ಒಂದು ಸಾಗರ. ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಯಾವುದೋ ತಾಯಿಯ ಗರ್ಭವನ್ನು ಪ್ರವೇಶ ಮಾಡೋದು. ಆ ದೃಷ್ಟಿಯಿಂದಲೇ ನೆನ್ನೆ ನಿಮ್ಮ ಹತ್ರ ಹೇಳಿದ್ದೀನಿ, ಭರ್ತೃಹರಿ ಹೇಳುವಾಗ ಹುಟ್ಟು ಸಾವುಗಳನ್ನು ಮಾಡುವಾಗ ನಮ್ಮ ತಾಯಿ ಯುವತಿಯಾಗಿರೋಳನ್ನು ನಾವು ಮುದುಕಿ ಮಾಡಿದಷ್ಟೇ ನಾವು ಮಾಡಿದ್ದು. ಇನ್ನೇನು ಮಾಡೋಕ್ಕಾಗಲಿಲ್ವಲ್ಲ ಜೀವನದಲ್ಲಿ. ನೋಡಿ, ವಿದ್ಯೆ ಓದೋಕ್ಕಾಗಲಿಲ್ಲ, ಭಗವಂತನ ಚಿಂತನೆ ಮಾಡಲಿಲ್ಲ. ಹಾಗಾಗಿ ನಿಜವಾದ ಅರ್ಥದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅನ್ನೋದನ್ನು ಬಹಳ ಸೂಚ್ಯವಾಗಿ ಭರ್ತೃಹರಿ ಹೇಳ್ತಾನೆ. ಅಕ್ಷರಂ ಎಂದರೆ ಕ್ಷರವಿಲ್ಲದ್ದು, ನಾಶವಿಲ್ಲದ್ದು. ತ್ರಿಲೋಚನಂ, ಎರಡು ಕಣ್ಣುಗಳು ಪ್ರಾಪಂಚಿಕ ಅರಿವನ್ನು ಮೂಡಿಸುತ್ತದೆ. ದೇಹ ಮನೋಕಾಲದ ಗತಿಯನ್ನು ಕಾಣಿಸುತ್ತದೆ. ಆದರೆ ಮೂರನೇ ಕಣ್ಣನ್ನು ತೆರೆದರೆ ಲೌಕಿಕವಾದ ಎರಡು ಕಣ್ಣುಗಳು ತಕ್ಷಣ ಮುಚ್ಚಿಕೊಳ್ಳುತ್ತದೆ. ಮೂರನೇ ಕಣ್ಣು ಮನಸ್ಸಿಗೆ ಅತೀತವಾದ ಕಾಲದ ಅನುಭವವನ್ನು ನೀಡುತ್ತದೆ. ಈ ಸ್ಥಿತಿಯಲ್ಲಿ ದೇಹ ಮತ್ತು ಮನೋಕಾಲದ ಅರಿವೇ ಇರುವುದಿಲ್ಲ. ಅಂದರೆ ಲೌಕಿಕ ಅರಿವು ಭಸ್ಮವಾಗುತ್ತದೆ. ಆವಾಗ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅರಿವು ಅನ್ನೋದು ಉಂಟಾಗುತ್ತೆ. ಅದಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದವ್ರ ಮಾಟೋ ಏನು ಅಂದರೆ ಅರಿವೇ ಗುರು. ನೀನು ಅರಿತುಕೊಂಡ್ರೆ ಅಷ್ಟು ಸಾಕಪ್ಪ. ಎಂಥ ಒಳ್ಳೆಯ ವೇದಾಂತ ವಿಷಯ ನೋಡಿ. ನಾವು ಬೇರೆಯವ್ರ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿದ್ದೀವಿ, ನಮ್ಮ ಬಗ್ಗೆನೇ ನಮಗೆ ಗೊತ್ತಿಲ್ವಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ಎಷ್ಟೊತ್ತು ನಮ್ಮ ಬಯೋಡೇಟಾ ಎಲ್ಲ ಓದಿಸ್ಕೊಳ್ಳಲ್ವಾ. ಆ ದೃಷ್ಟಿಯಿಂದ ಅದು ಯಾವುದು ನಂದಲ್ಲ. ಹಾಗಿದ್ರೂ ಕೂಡ ಅದಕ್ಕೆ ಯಾಕೆ ಮೋಹ ನಮಗೆ? ನಾನು ಯಾವ ಇದನ್ನು ಕೂಡ ಇಟ್ಕೊಂಡು ಬರಲಿಲ್ಲ, ಯಾವುದನ್ನು ಇಟ್ಕೊಂಡು ಹೋಗಲ್ಲ. ಮಧ್ಯ ಇರೋದಕ್ಕೆ ಯಾಕೆ ನನಗೆ ಈ ರೀತಿಯಾಗಿರ್ತಕ್ಕಂತಹ ಮೋಹ ಎಂಬತಕ್ಕಂಥದ್ದು? ಶೂಲಟಂಕ ಪಾಶದಂಡ ಪಾಣಿಮಾದಿ ಕಾರಣಂ ಶ್ಯಾಮಕಾಯಂ ಆದಿದೇವಂ ಅಕ್ಷರಂ ನಿರಾಮಯಂ ಭೀಮ ವಿಕ್ರಮಂ ಪ್ರಭು ವಿಚಿತ್ರ ತಾಂಡವ ಪ್ರಿಯಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ದೇಶದ ಕಾಲದ ಗತಿ ವಕ್ರವಾದರೆ ದೇಹದಲ್ಲಿನ ಅಂಗಗಳು ವಿಪರೀತ ನೋವನ್ನು ಅನುಭವಿಸುತ್ತದೆ. ಶೂಲದಿಂದ ಇರಿದಂತೆ ಆಗುತ್ತದೆ. ಆ ಕಾರಣದಿಂದಲೇ ರೋಗಗಳ ಹೆಸರು ಕೂಡ ಶೂಲೆ, ಗರ್ಭಶೂಲೆ ಇತ್ಯಾದಿಯಾಗಿ ಕೊಟ್ಟಿರುವುದು. ಔಚಿತ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ. ಟಂಕ ಎಂದರೆ ಹಚೆಟ್ ಅಥವಾ ಮಚ್ಚು, ಕತ್ತಿ ಎನ್ನುತ್ತಾರೆ. ಕರುಳು ಹರಿಯುತ್ತದೆ ಎಂದಾಗ ಟಂಕದಿಂದ ಕತ್ತರಿಸಿದಂತೆ. ಕರುಳು ಬೇನೆಯಲ್ಲಿ ಈ ಚಿಹ್ನೆಯು ಸಾಮಾನ್ಯ. ಪಾಶ ಎಂದರೆ ಭದ್ರವಾಗಿ ಹಿಡಿದು ಎಳೆಯುವುದು. ದುರಭ್ಯಾಸಗಳೆಲ್ಲವೂ ಪಾಶಗಳೇ. ದುರಭ್ಯಾಸಗಳು ಹೇಗೆ ಆರಂಭವಾಗುತ್ತದೆ? ಇತರರನ್ನು ನೋಡಿ ಅವಕಾಶ ದೊರಕಿದಾಗ ಮೊದಲ ಸರಿ ಆರಂಭಿಸುತ್ತೇವೆ. ಹೊಸ ವಸ್ತು ದೇಹದ ವಸ್ತುವನ್ನು ವ್ಯತ್ಯಾಸ ಮಾಡುತ್ತದೆ. ದೇಹದ ಕಾಲದ ಗತಿ ವಕ್ರವಾಗುತ್ತದೆ. ಅಭ್ಯಾಸವನ್ನು ಮುಂದುವರಿಸಿದರೆ ದೇಹದ ಕಾಲ ವಕ್ರಗತಿಯಲ್ಲಿ ತನ್ನದಾಗಿ ಮಾಡಿಕೊಳ್ಳುತ್ತದೆ. ಆ ದೃಷ್ಟಿಯಿಂದಲೇ ಹೆಚ್ಚಾಗಿ ಯಾವಾಗಲೂ ಕೂಡ ಮಾಂಸಾಹಾರವನ್ನು ಸೇವಿಸುವುದು ಬಿಡಬೇಕು. ವೈದ್ಯರಾಗಿ ಅವ್ರು ಹೇಳ್ತಾರೋ ಮಾತು ನಾನಲ್ಲ, ಶಿವರಾಮ್ ಮಾತು ಅದು. ಒಂದು ಸಲ ನಾನು ಅವ್ರ ಶಾಪಲ್ಲಿದ್ದಾಗ ಒಂದು ಘಟನೆ ಆಯಿತು. ಒಬ್ಬಳು ತುಂಬ ಫ್ಯಾಷನಬಲ್ ಲೇಡಿ ಬಂದು, ಡಾಕ್ಟ್ರೇ ಯಾಕೋ ಇವತ್ತು ಹೊಟ್ಟೆನೇ ಸರಿ ಇಲ್ಲ ಅಂತ ಹೇಳಿದ್ಲು. ಹೌದಮ್ಮ, ಓಡಾಡೋ ತರಕಾರಿ ತಿಂದಿಯಾ ಅಂತ ಕೇಳಿದರು. ಒಂದೇ ಒಂದು ಪ್ರಶ್ನೆ ಅವ್ರು ಕೇಳಿದ್ರು, ಓಡಾಡೋ ತರಕಾರಿ ತಿಂದಿರಬೇಕು, ಅದಕ್ಕೆ ನಿಂಗಾಗಿದೆ ಅಂತ. ಆ ಸೆನ್ಸ್ ಆಫ್ ಹ್ಯೂಮರು ಹೇಗಿತ್ತು ಅವರಿಗೆ ಅಂದರೆ ನಿಜವಾಗ್ಲೂ ಕೂಡ ಆ ತರಹ ಇರತಕ್ಕಂತಹ ಡಾಕ್ಟರ್ಸು ಖಂಡಿತವಾಗಿಯೂ ಕೂಡ ವೈದ್ಯರು. ವೈದ್ಯರಾಜ ನಮಸ್ತಭ್ಯಂ ಯಮರಾಜ ಸಹೋದರ ಅಲ್ಲ. ಆ ದೃಷ್ಟಿಯಿಂದಲೇ ದಂಡ, ಬಡಿಯಲು ಉಪಯೋಗಿಸ್ತಕ್ಕಂಥ ಗದೆ, ದೊಣ್ಣೆ, ಚಚ್ಚಲು ಬಳಸ್ತಕ್ಕಂಥ ಕೋಲು, ಕಟ್ಟಿಗೆ, ದೇಹದ ಕಾಲವು ಗತಿ ತಪ್ಪಿದಾಗ ದಂಡದಿಂದ ಬಡಿದಂತೆ ಆಗುತ್ತದೆ. ತಲೆನೋವು ಅತಿಯಾದಾಗ ದೊಣ್ಣೆಯಿಂದ ಬಡಿದಂತೆ ಆಗುತ್ತದೆ. ಪಾದಚಾರಿಗಳಿಗೆಂದು ಮೀಸಲಾದ ದಾರಿಗಳಲ್ಲಿ ಬಿದ್ದರೆ ಗದೆಯಿಂದ ಹೊಡೆದಂತೆ ಚಪ್ಪಡಿ ಕಲ್ಲು ಚಚ್ಚುತ್ತದೆ. ದೇಹದ ಕಾಲದ ಗತಿ ಅವ್ಯವಸ್ಥೆಗೊಂಡರೆ ಶೂಲ, ಟಂಕ, ಪಾಶ, ದಂಡ ಎಲ್ಲದರ ಅನುಭವವೂ ಉಂಟಾಗುತ್ತದೆ. ಮನೋಕಾಲದ ಗತಿ ಅವ್ಯವಸ್ಥೆಗೊಂಡರೆ ಆತಂಕ, ತಳಮಳ ಇತ್ಯಾದಿಗಳಿಂದ ಮನಸ್ಸು ಪಲ್ಲಟವಾಗುತ್ತದೆ. ಈಟಿಯಿಂದ ಇರಿದ ಹಾಗಾಗುತ್ತದೆ. ತೀವ್ರ ತಳಮಳದಿಂದ ನರಗಳ ರೋಗಿಗಳು ತಲೆ ಚಚ್ಚಿಕೊಳ್ಳುತ್ತದೆ. ತಲೆ ಶೂಲೆ ತಡೆಯೋಕ್ಕಾಗಲ್ಲ ಎಂದು ಗೋಪ್ಯವಾದ ಸವತಿ ಕಾಟವನ್ನು ಅನುಭವಿಸ್ತಕ್ಕಂಥ ಮೊದಲ ಹೆಂಡತಿಯಂತೆ ಆಗುತ್ತದೆ.
ಇದು ಮತ್ತೆ ಅವರ ಸೆನ್ಸ್ ಆಫ್ ಹ್ಯೂಮರಿಂದ ಹೇಳ್ತಕ್ಕಂಥ ಮಾತು ಶಿವರಾಮ್ ಅವರು. ಹಿಸ್ಟೀರಿಯಾದಿಂದ ಸೊಂಟ ಬಿಗಿದುಕೊಂಡಿರುವವರು ಸೊಂಟವನ್ನು ದೊಣ್ಣೆಯಿಂದ ಚುಚ್ಚಿದಂತೆ ನೋವಾಗುತ್ತದೆ ಎಂದು ಒದ್ದಾಡುತ್ತಾರೆ. ಅಂದರೆ ಮನೋಕಾಲದ ಗತಿಯ ವ್ಯತ್ಯಾಸದಲ್ಲಿಯೂ ದೇಹಕಾಲದ ಅವ್ಯವಸ್ಥೆಯಲ್ಲಿ ಕಾಣಬರುವ ಶೂಲ, ಟಂಕ, ಪಾಶ, ದಂಡಗಳ ಹಾವಳಿ ಇರುತ್ತದೆ. ದೇಹ ಮತ್ತು ಮನೋಕಾಲದ ಗತಿಯನ್ನು ಅವ್ಯವಸ್ಥೆ ಮಾಡಿದರ ಫಲ ಈ ನರಳುವಿಕೆಗಳು ಮನೋ ಅತೀತ ಕಾಲದತ್ತ ಮನಸ್ಸನ್ನು ನಡೆಸಲಿಲ್ಲ, ಪ್ರಾರ್ಥನೆಯ ಮೂಲಕ ಧ್ಯಾನದ ಬಳಕೆಯಿಂದ ಪ್ರಯತ್ನಿಸಲಿಲ್ಲ. ಆದ್ದರಿಂದ ನೀವು ಅವಶ್ಯಕವಾಗಿ ಧ್ಯಾನ ಪ್ರಾರ್ಥನೆಯನ್ನು ಮಾಡಿರಿ. ವೈದ್ಯರು ಹೇಳ್ತಕ್ಕಂಥ ಮಾತು, ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿಪ್ಪ, ಅದರಿಂದಲೇ ನಿಮಗೆ ಇದೆಲ್ಲವೂ ಕೂಡ ಸಿದ್ಧಿಸತ್ತೆ ಲೋಕದಲ್ಲಿ. 1 prayer ಈಸ್ ಈಕ್ವಲ್ ಟು ದ ಟೀಚಿಂಗ್ ಆಫ್ 100 ಸ್ಕೂಲ್ ಮಾಸ್ಟರ್ಸ್ ಅಂತ ಕೋಲ್ರಿಡ್ಜ್ ಒಂದು ಪೊಯಮಲ್ಲಿ ಬರೀತಾನೆ ಅಂತ ವಿ.ಕೆ. ಗೋಕಾಕು ಇಂಡಿಯನ್ ಇನ್ಫ್ಲೂಯೆನ್ಸ್ ಆನ್ ವೆಸ್ಟರ್ನ್ ಮೆಟಫಿಸಿಕ್ಸ್ ಅನ್ನೋ ಪುಸ್ತಕದಲ್ಲಿ ಬರೀತಾರೆ. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಆ ಪ್ರೇಯರ್ ಹ್ಯಾಸ್ ಇಟ್ಸ್ ಓನ್ ವರ್ತ್. ಯಾವತ್ತೂ ಕೂಡ ಪ್ರಾರ್ಥನೆ ಅನ್ನೋದು ಏನು ಮಹಾ ಆಗತ್ತೆ, ನೀನು ಪ್ರಾರ್ಥನೆ ಮಾಡಿ ಏನು ಸಿಗ್ತಾ ಇದೆ ಅಂತ ಕೇಳ್ಬೋದು. ಮನಸ್ಸು ಪ್ರಾರ್ಥನೆ ಮಾಡುವಾಗ ಆ ಕಡೆ ಈ ಕಡೆ ಹೋಗದೆ ಅಷ್ಟು ಮಟ್ಟಿಗೆ ನಿಶ್ಚಲವಾಗಿದೆಯೋ ಇಲ್ವೋ, ಪ್ರಾರ್ಥನೆ ಮಾಡೋಷ್ಟು ಕಾಲ ಆದರೂ ಆಮೇಲೆ ಏನಾಯಿತೋ ನಮಗೆ ಅದು ಬೇಕಾಗಿಲ್ಲ. ಅದನ್ನೇ ನೀವು ಹೆಚ್ಚೆಚ್ಚಾಗಿ ಮಾಡ್ತಾ ಹೋದರೆ ಏನಾಗುತ್ತೆ, ಮನಸ್ಸು ಹಗುರವಾಗತ್ತೆ, ಮನಸ್ಸು ನಿರ್ಮಲವಾಗತ್ತೆ. ಆ ದೃಷ್ಟಿಯಿಂದ ಯಾವುದೇ ಇಷ್ಟ ದೇವತೆಯನ್ನು ಕುಡಿದು ಮಾಡಿ ಪ್ರಾರ್ಥನೆ, ಅದೇ ಮಾಡಿ ಇದೇ ಮಾಡಿ ಅಂತಲ್ಲ, ನಿಮಗೆ ಯಾವುದ್ರಲ್ಲಿ ನಂಬಿಕೆ ಬರುತ್ತೋ, ಯಾವುದ್ರಲ್ಲಿ ನಿಮಗೆ ವಿಶ್ವಾಸ ಇರುತ್ತೋ ಅದನ್ನೇ ಮಾಡ್ತಾ ಹೋದರೆ ಅದರಿಂದನೇ ನಮ್ಮ ಈ ಚಿತ್ತಶುದ್ಧಿ ಉಂಟಾಗತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ನಿರ್ಮಾಣ ಮಾಡ್ತಾರೆ. ಧರ್ಮ ಸೇತು ಪಾಲಕಂತು ಅಧರ್ಮ ಮಾರ್ಗ ನಾಶಕಂ ಕರ್ಮಪೋಷ ಮೋಚಕಂ ಸುಶರ್ಮದಾಯಕಂ ವಿಭುಂ ಸ್ವರ್ಣವರ್ಣ ಶೇಷ ಪಾಶ ಶೋಭಿತಾಂಗ ಮಂಡಲಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಧರ್ಮ ಎಂದರೇನು ಮೂಲಭೂತವಾಗಿರೋ ಪ್ರಶ್ನೆ. ಧರ್ಮ ಅನ್ನೋ ಪದವನ್ನು ನಾವು ಭಾಷಾಂತರ ಮಾಡೋಕ್ಕೆ ಬರಲ್ಲ. ಧರ್ಮ ಅಂದರೆ ರಿಲಿಜನ್ ಅಲ್ಲ, ಎಥಿಕ್ಸ್ ಅಲ್ಲ, ಕೋಡ್ ಆಫ್ ಕಾಂಡಕ್ಟ್ ಅಲ್ಲ, ವ್ಯಾಲ್ಯೂಸ್ ಅಲ್ಲ, ಎಲ್ಲವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದೇ ಧರ್ಮ. ಧರ್ಮ ಎಂದರೆ ಪದ್ಧತಿ, ಧರ್ಮ ಅಂದರೆ ಕಾನೂನು, ಧರ್ಮ ಎಂದರೆ ಶಿಸ್ತು ಅನ್ನೋ 10 ಅರ್ಥಗಳನ್ನು ಧರ್ಮ ಅನ್ನೋ ಶಬ್ದಕ್ಕೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ 1ನೇ ವಾಲ್ಯೂಮಲ್ಲಿ P.V. ಕಾಣೆಯವರು 1952ನೇ ಇಸ್ವಿಯಲ್ಲಿ ಬರೆದಿರತಕ್ಕಂತಹ ಪುಸ್ತಕ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೂನಾಯಿಂದ ಪಬ್ಲಿಷ್ ಆಗಿರೋದು. 1954ನೇ ಇಸ್ವಿನಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥ ಸಾಹಿತ್ಯ ಅಕಾಡೆಮಿ ಪುರಸ್ಕಾರದಿಂದ ದಿಲ್ಲಿಯಿಂದ ಬಹದ್ದೂರ್ ಶಾ ಜಫರ್ ಮಾರ್ಗದಲ್ಲಿರ್ತಕ್ಕಂತಹ ಫಿರೋಜ್ ಶಾ ಮಾರ್ಗದಲ್ಲಿರ್ತಕ್ಕಂತಹ ಸಾಹಿತ್ಯ ಅಕಾಡೆಮಿಯಿಂದ ಕೊಟ್ಟಿರ್ತಕ್ಕಂಥ ಬಹುಮಾನ. ಆ ದೃಷ್ಟಿಯಿಂದ ಧರ್ಮ ಅಂದ್ರೇನು, ಎಲ್ಲವನ್ನು ಧರಿಸ್ತಕ್ಕಂಥ ಶಕ್ತಿ. ಧಾರಣಾಧರ್ಮ ಇತ್ಯಾಹು ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತೆ ರಕ್ಷಿತಃ. ಮೊದಲನೇ ಶ್ಲೋಕ ಒಂದು ಅರ್ಥ ಮಾಡ್ಕೊಳ್ಳಿಪ್ಪ ಗೀತೆಯಲ್ಲಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯೋತ್ಸವ ಮಾಮಕ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ನೀವು ಕಾಮನ್ ಫ್ಯಾಕ್ಟರ್ ಎಲಿಮಿನೇಟ್ ಮಾಡಿಬಿಡಿ. ಮ್ಯಾಥಮೆಟಿಕ್ಸ್ ಪ್ರಕಾರ ಏನು ಉಳಿತೋ, ಕ್ಷೇತ್ರೇ ಕ್ಷೇತ್ರೇ ಧರ್ಮಂಕುರು. ಸ್ವಾಮಿ ರಂಗನಾಥಾನಂದ ಇಂಟರ್ಪ್ರಿಟೇಷನ್. ಶೇಷ ನವರತ್ನ ಅವರು ಮಹಾಭಾರತದ ಧರ್ಮ ಅಂತಲೇ ಅದ್ಭುತವಾಗಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ದೃಷ್ಟಿಯಿಂದ ಧರ್ಮ ಎಂಬತಕ್ಕಂಥ ಶಬ್ದ ಎಂತಹ ಒಂದು ಹಿಡಿದಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ಅದಕ್ಕೆ ಧಾರ್ಮಿಕ ಮನೋಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡ್ರೆ ಯಾವತ್ತೂ ಕೂಡ ಮಾನಸಿಕ ಕ್ಲೇಶಗಳಿಂದ ದೂರವಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು ಅನ್ನೋ ದೃಷ್ಟಿಯಿಂದನೇ ಗಾಂಧೀಜಿಯವರು ಆ 3 ಕೋತಿಗಳ ದೃಷ್ಟಾಂತವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಮುಖ್ಯವಾಗಿ ಆ ಧಾರ್ಮಿಕವಾಗಿರ್ತಕ್ಕಂಥ ಪ್ರವೃತ್ತಿ ನಮಗೆ ಬೇಕಾಗಿರುತ್ತೆ. ನೋಡಿ, ಧರ್ಮ ದಾನ ಎಂದು ಹೇಳುತ್ತೇವೆ. ನಮ್ಮದು, ನಾವು ಗಳಿಸಿದ್ದು ನಮ್ಮ ಭವಿಷ್ಯಕ್ಕೆ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳ ಭವಿಷ್ಯಕ್ಕೆ ನೆರವಾಗುವುದು ಎಂದು ಪ್ರಚೋದಿತವಾಗಿ ಕೂಡಿಟ್ಟದ್ದನ್ನು ಸ್ವಂತ ಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಇತರರಿಗೆ ಕೊಡುವುದು ಅತ್ಯಂತ ಶ್ರೇಷ್ಠ. ಸ್ವಂತ ಇಚ್ಛೆಯಿಂದ, ನೋಡಿ ಎಂಥ ಒಳ್ಳೆಯ ಮಾತು. ಸ್ವಪ್ರೇರಣೆಯಿಂದ, ಇನ್ಯಾರು ನಮಗೆ ಪ್ರೇರೇಪಣೆ ಮಾಡ್ತಾ ಇಲ್ಲ ಕೊಡಿ ಅಂತ. ಸ್ವಂತ ನಮ್ಮ ಇಚ್ಛೆಯಿಂದ ನಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ನಾವು ಕೊಡ್ತಕ್ಕಂಥದ್ದು ಎಂಥ ಪುಣ್ಯ ಕಾರ್ಯ ನೋಡಿ. ಆ ದೃಷ್ಟಿಯಿಂದ ಕಲಿಯುಗದಲ್ಲಿ ಅದಕ್ಕಿಂತ ಇಂದು ದೊಡ್ಡ ಪುಣ್ಯ ಇನ್ಯಾವುದೂ ಇಲ್ಲ. ದಾನ ಭಕ್ತಿ ಎರಡೇ ಮುಖ್ಯವಾಗಿ ಕಲಿಯುಗದಲ್ಲಿ ನಮ್ಮನ್ನು ಯಾವತ್ತೂ ಕೂಡ ಕಾಪಾಡ್ತಕ್ಕಂಥದ್ದು. ದೇಹ ಮತ್ತು ಮನೋಕಾಲಗಳು ಲೌಕಿಕ ಜೀವನದಲ್ಲಿ ಮಗ್ನವಾದಾಗ ನಾನು ನನ್ನವನು ಎನ್ನುವ ಭಾವ ಭದ್ರವಾಗಿ ಆವರಿಸಿಕೊಳ್ಳುತ್ತದೆ, ಕೋಟೆಯನ್ನು ಸುತ್ತಲೂ ಕಟ್ಟುತ್ತದೆ. ದಾನವನ್ನು ಮಾಡುವಾಗ ಕೋಟೆಯಲ್ಲಿ ಮಮಕಾರದ ಸ್ವಯಂಕೃತಿ ಬಂಧನದಲ್ಲಿ ಸ್ವಯಂವಾಗಿಯೇ ಬಿರುಕು ಬಿಡುತ್ತದೆ. ಮನೋ ಅತೀತ ಕಾಲದ ಅನುಭವವು ಕ್ಷಣವಾದರೂ ಉಂಟಾಗುತ್ತದೆ. ಇದೇ ಧರ್ಮದ ಅರಿವಿನ ನಾಂದಿ. ಧರ್ಮ ಎಂದಾಗ ಸಮಾಜದ ಸುಭದ್ರತೆಗಾಗಿ, ವ್ಯಕ್ತಿಯ ಉದ್ಧಾರಕ್ಕಾಗಿ ಅಗತ್ಯವಾಗಿ ನಡೆಸಬೇಕಾದರೆ ಆಚರಣೆ ಎನ್ನುವ ಗೂಢಾರ್ಥದಲ್ಲಿ ಬಳಸುತ್ತಾರೆ.
ಧರ್ಮ ಅನ್ನೋ ಶಬ್ದದ ಮೇಲೆ 5 ಅತ್ಯುತ್ತಮವಾಗಿರ್ತಕ್ಕಂಥ ಶ್ಲೋಕಗಳನ್ನು ಡಿ ವಿ ಜಿಯವರು ಮಾಡಿದ್ದಾರೆ. ನೀವು ಇಲ್ಲಿ ಆಚೆ ಕಡೆ ಹೋದ ಕೂಡಲೇ ಬಲಗಡೆ ಬೋರ್ಡಲ್ಲಿ ನೀವು ಅದನ್ನು ಕಾಣ್ಬೋದು. ಡಿ ವಿ ಜಿಯವರು ಮಾಡಿರ್ತಕ್ಕಂಥ 5 ಸಂಸ್ಕೃತ ಶ್ಲೋಕಗಳು, ಶತಾವಧಾನಿ ಗಣೇಶ್ ಅವರ ಕನ್ನಡ ಅನುವಾದ. ಸೊ ಅದನ್ನು ನೋಡಿದರೆ ನಿಮಗೆ ಧರ್ಮ ಅಂದರೆ ಏನು ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ಪರಿಕಲ್ಪನೆ ಉಂಟಾಗತ್ತೆ. ಕರ್ಮ ಎನ್ನುವ ಪದಕ್ಕೂ ಧರ್ಮ ಎಂಬತಕ್ಕಂಥ ಪದಕ್ಕೂ ಗೂಢಾರ್ಥವಿದೆ. ಜನ್ಮ ಜನ್ಮಾಂತರದ ಕರ್ಮ ಎಂದರೆ ನಾವು ಮಾಡಿದ್ದು ಯಾವುದಾದರೂ ಕೆಲಸ ಮಾಡಿದರೆ ಸಂಸ್ಕೃತಿಗೆ ಅನ್ವಯಿಸುವಂತೆ ಮಾಡತಕ್ಕಂಥ ಕೆಲಸವೇ ಧರ್ಮ. ಮತ್ತು ಸಂಸ್ಕೃತಿ ಅಂತಲೂ ಒಂದು ಪುಸ್ತಕ ಬರೆದಿದ್ದಾರೆ ಡಿ ವಿ ಜಿಯವರು. ಸಂಸ್ಕೃತಿ ಅಂದ್ರೇನು? ಕಲ್ಚರ್ ಅನ್ನೋ ಶಬ್ದದಿಂದ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡ್ತೀವಿ. ಆದರೆ ನಿಜವಾಗಿ ಸಂಸ್ಕಾರವನ್ನು ಮೂಡಿಸ್ತಕ್ಕಂಥದ್ದು ಸಂಸ್ಕೃತಿ. ಅದಕ್ಕೆ ಭಾರತೀಯ ಸಂಸ್ಕೃತಿ ಎಂಬುದಾಗಿ ನಾವು ಹೇಳ್ತಕ್ಕಂಥದ್ದು. ಭಾರತೀಯ ಸಂಸ್ಕೃತಿ ಉಳ್ಳವರು ಯಾರೂ ಕೂಡ ಸಂಗೀತವನ್ನು ಅಭ್ಯಾಸ ಮಾಡಬೇಕಾಗಿಲ್ಲ. ಭಾ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಳ. ಭಾರತ ಅನ್ನೋದ್ರೆ ಭಾವ, ರಾಗ, ತಾಳ ತುಂಬಿಕೊಂಡಿರುವಾಗ ಹೊರಗಡೆಯಿಂದ ನಾವು ಅಭ್ಯಾಸ ಮಾಡಲೇಬೇಕಾಗಿಲ್ಲ. ಒಳಗಡೆ ಇರತಕ್ಕಂಥ ಅಂತರ್ಧ್ವನಿಯನ್ನು ನಾವು ಹೊರಗಡೆ ಎಲ್ಲ ಕಡೆಯೂ ಕೂಡ ಪಸರಿಸೋ ಹಾಗೆ ಮಾಡಬೇಕು. ಅಷ್ಟೇ ನಾವು ಮಾಡಬೇಕಾಗಿರೋದು. ಹೊರಗಡೆಯಿಂದ ಅಲ್ಲ, ಒಳಗಡೆ ಇರ್ತಕ್ಕಂಥದ್ದನ್ನ ಹೊರಗಡೆ ಬಿಡ್ತಕ್ಕಂಥ ಕೆಲಸ. ಅದು ಮುಖ್ಯವಾಗಿ ಭಾರತೀಯರು ಆ ಸಂಗೀತಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅನ್ನೋದು ಅನನ್ಯಾದೃಶವಾಗಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಸಂಗೀತಗಾರರ ಮಟ್ಟಕ್ಕೆ ಇನ್ಯಾವ ದೇಶದಲ್ಲೂ ಹುಟ್ಟಲಿಲ್ಲ ಅಂದರೆ ಅದು ಉತ್ಪ್ರೇಕ್ಷಣೆ ಅಲ್ಲ. ಎಂತೆಂಥ ಸಂಗೀತಗಾರರು ಇದ್ದವರು ಎಂತೆಂತಹ ಕೀರ್ತನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಲೋಕಕ್ಕೆ. ಅದು ಸದಾಶಿವ ಬ್ರಹ್ಮೇಂದ್ರ ಇರ್ಬೋದು, ಮುತ್ತುಸ್ವಾಮಿ ದೀಕ್ಷಿತರ ಇರ್ಬೋದು, ಪುರಂದರದಾಸರು ಇರ್ಬೋದು, ಕನಕದಾಸರು ಇರ್ಬೋದು. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದಾರೆ. ಸಂಗೀತ ಪರಂಪರೆ ಅನ್ನೋದು ಏನು ನಮ್ಮಲ್ಲಿ ಇರ್ತಕ್ಕಂಥದ್ದು. ಶಾಸ್ತ್ರ ಪರಂಪರೆ ಒಂದು ಕಡೆ, ಸಂಗೀತ ಪರಂಪರೆ ಒಂದು ಕಡೆ. ಅದಕ್ಕೆ ಹೇಳ್ತಕ್ಕಂಥದ್ದು ಶಾಸ್ತ್ರ ಮತ್ತು ಸಂಗೀತ. ಸಂಗೀತಕ್ಕೆ ಮೂಲ ಗ್ರಂಥಗಳು ಸಂಸ್ಕೃತದಲ್ಲಿದೆ, ಸಂಗೀತ ರತ್ನಾಕರ ಇತ್ಯಾದಿ ಗ್ರಂಥಗಳು. ಹಾಗಾಗಿ ಸಂಗೀತ ಪ್ರಾಕ್ಟಿಕಲಾಗಿ ಹಾಡೋ ಅಭ್ಯಾಸ ಇರೋರು ಭರತನ ನಾಟ್ಯಶಾಸ್ತ್ರ, ಶಾಂಗರವನ ಸಂಗೀತ ರತ್ನಾಕರ ಓದ್ಕೊಂಡು ಸ್ವಲ್ಪ ಹೇಳೋಕ್ಕೆ ಪ್ರಯತ್ನ ಪಟ್ಟರೆ ಇನ್ನೂ ಅದ್ವಿತೀಯವಾಗಿ ಅವ್ರು ಹಾಡ್ಬೋದು. ಯಾಕೆಂದರೆ ಆ ಭಾವದ ಪರಿಕಲ್ಪನೆ ಮನಸ್ಸಿಗೆ ಬರದೇ ಹೋದರೆ ರಾಗವನ್ನು ಅವರು ಸ್ಪಷ್ಟವಾಗಿ ಹಾಡೋಕ್ಕಾಗಲ್ಲ. ಅದಕ್ಕೆ ಅರ್ಥಜ್ಞಾನ ಅನ್ನೋದು ತುಂಬ ಮುಖ್ಯವಾಗತ್ತೆ. ಅದಿಲ್ಲದೆ ಹೋದರೆ ಒಂದು ಅಕ್ಷರ ಈ ಕಡೆ ಆ ಕಡೆ ನಿಲ್ಲಿಸ್ಬಿಟ್ರೆ ಅರ್ಥ ಗೊತ್ತಿರೋರಿಗೆ ಅಯ್ಯೋ ಅನ್ಸತ್ತೆ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಆ ಅರ್ಥ ಸಹಿತ ಇರತಕ್ಕಂಥದ್ದು ತುಂಬ ಮುಖ್ಯವಾಗತ್ತೆ ಯಾವತ್ತೂ ಕೂಡ. ಪದ್ಮಜ ಎಂದರೆ ಬ್ರಹ್ಮ, ಬ್ರಹ್ಮಾಂಡ ಕೋಶ, ಸಂತತಿ ಎಲ್ಲವನ್ನೂ ಭಿನ್ನ ಎಂದರೆ ಚೂರು ಚೂರಾಗಿ ನಾಶಪಡಿಸ್ತಕ್ಕಂಥವನು ಶಿವ. ಇಷ್ಟದೇವತೆಯನ್ನು ಪ್ರಾರ್ಥಿಸುವವರು, ದೇಹ ಮತ್ತು ಮನೋಕಾಲದಲ್ಲಿ ಜೀವಿಸ್ತಕ್ಕಂಥವರು ಬ್ರಹ್ಮಾಂಡ ಕೋಶದ ಸಂತತಿ. ಕಾಲಭೈರವನ ದೃಷ್ಟಿಪಾತವಾದರೆ, ಮನಸ್ಸಿಗೆ ಅತೀತವಾದ ಕಾಲ ಅನುಭವವಾದರೆ, ಪಾದ ಜಾಲ ಎಲ್ಲವೂ ನಷ್ಟವಾದರೆ, ಪಾಪ ಹೋಗಿ ಪುಣ್ಯ ಬಂದರೆ ಎಲ್ಲರೂ ಪುಣ್ಯಾತ್ಮರಾಗುತ್ತಾರೆ. ನಾವೆಲ್ಲರೂ ಪುಣ್ಯಾತ್ಮರಾಗೋಣ. ಆ ಕಾಲಭೈರವನ ಅನುಗ್ರಹ ನಮ್ಮ ಮೇಲಿರಲಿ. ಮತ್ತೆ ಕಾಲದ ಬಗ್ಗೆ ಏನು ಮುಖ್ಯವಾಗಿ ನಮ್ಮ ದಾರ್ಶನಿಕರು ಹೇಳಿದ್ದಾರೆ ಅನ್ನೋದನ್ನು ಈ ತಿಂಗಳ ನಾಳೆಯ ಮತ್ತು ಕೊನೆಯ ಉಪನ್ಯಾಸದಲ್ಲಿ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ 3ನೇ ದಿನದ ಈ ತಿಂಗಳ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ರಾಮಾರ್ಪಣಮಸ್ತು, ವಸಿಷ್ಠಾರ್ಪಣಮಸ್ತು, ಡಿ ವಿ ಜಿ ಸಮರ್ಪಣಮಸ್ತು.